Okay, good morning. Welcome back. Today we shall discuss question tags. Articles concept ಮುಗಿಸಿ ಅದರ ಮೇಲಿನ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ in other class. Now we shall move on to the next concept called question tags. Question tags ಅಥವಾ ಕಿರು ಪ್ರಶ್ನೆಗಳು ಅಂತ ನಾವೇನು ಕರಿತೀವಿ ಅವು ನಿಮಗೆ ಪ್ರತಿ ಪತ್ರಿಕೆಯಲ್ಲೂ ಕೂಡ ಇರ್ತವೆ. ಪ್ರತಿ ಪತ್ರಿಕೆಯಲ್ಲೂ ಕೂಡ ಕ್ವಶನ್ ಟ್ಯಾಗ್ಸ್ ಮೇಲೆ ಪ್ರಶ್ನೆಗಳು ಇರುವಂಥದ್ದನ್ನು ನಾವು ಗಮನಿಸ್ತೀವಿ. ಮಿನಿಮಮ್ 2, ಕೆಲವು ಪತ್ರಿಕೆಗಳಲ್ಲಿ 3 ಇದೆ, ಕೆಲವು ಸರಿ ಡಿವೈಡ್ ಮಾಡ್ಕೊಂಡಾಗ 1 ಬರಬಹುದು. So, but minimum 1 to maximum 3 questions have been asked on the concept called question tags. Okay, good morning. Fine. ಈ ಕ್ವೆಶನ್ ಟ್ಯಾಗ್ಸ್ ಅನ್ನುವಂಥದ್ದನ್ನು ಕೂಡ ನಾವು ತುಂಬಾ ಚಿಕ್ಕ ವಯಸ್ಸಿಂದ SSLC, PUC, ಡಿಗ್ರಿ ಇಲ್ಲೆಲ್ಲ ಅಧ್ಯಯನ ಮಾಡ್ತಾನೆ ಬಂದಿದ್ದೀವಿ. ಆದರೆ ಕಾನ್ಸೆಪ್ಚುಯಲ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಕಷ್ಟ. ನಾವು ಯಾವ ಡಿಗ್ರಿಲಾದ್ರೂ ಎಕ್ಸಾಮ್ ಬರೆದಿರಲಿ, ಎಲ್ಲಾದ್ರೂ ಬರೆದಿರಲಿ, ಟೋಟಲ್ ಆಗಿ ಅದು ಯಾವ ಕಾನ್ಸೆಪ್ಟ್ ಅಲ್ಲಿ ಹೇಳುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡಾಗ ಕ್ವೆಶನ್ಗಳನ್ನ ಬೈಹಾರ್ಟ್ ಮಾಡಕ್ ಆಗೋದಿಲ್ಲ. ಜನರಲ್ ಇಂಗ್ಲಿಷ್ ಪೇಪರ್ಗೆ ಯು ಕ್ಯಾನ್ ನಾಟ್ ಬೈ ಹಾರ್ಟ್ ಕ್ವೆಶನ್ಸ್ ಹಿಯರ್. ಆದ್ರೆ ಏನ್ ಮಾಡಬೇಕು, ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಆಗ ಅದ್ರ ಮೇಲೆ ಯಾವ ರೀತಿಯ ಪ್ರಶ್ನೆಯನ್ನಾದ್ರೂ ನಾವೇನ್ ಮಾಡ್ಬೋದು, ಸುಲಭವಾಗಿ ಉತ್ತರಿಸಬಹುದು. ಈಗ ಕ್ವೆಶ್ಚನ್ ಟ್ಯಾಗ್ಸ್ ಅಂತ ಕೇಳಿರ್ತೀರ. ಏನು ಕ್ವೆಶ್ಚನ್ ಟ್ಯಾಗ್ಸ್ ಅಂದ್ರೆ, ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿ ಕೊನೆಯಲ್ಲಿ ಆ ಸ್ಟೇಟ್ಮೆಂಟ್ ನ ಕನ್ಫರ್ಮೇಶನ್ ಕೇಳಲಿಕ್ಕೆ ಕೊನೆಯಲ್ಲಿ ಒಂದು ಟ್ಯಾಗ್ ಅನ್ನ ಆಡ್ ಮಾಡ್ತೀವಿ. ಅದನ್ನ ನಾವು ಕ್ವೆಶ್ಚನ್ ಟ್ಯಾಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಟ್ ಈಸ್ ರೈನಿಂಗ್ ಹಿಯರ್, isn't it ಅಂತ ಹೇಳ್ತೀವಲ್ಲ, ಅದು ಕ್ವೆಶ್ಚನ್ ಟ್ಯಾಗ್. he has cancelled the flight, hasn't it hasn't he ಅಂತ ಹೇಳ್ತೀವಲ್ಲ, ಆ hasn't he ಅನ್ನೋದು ಕ್ವೆಶ್ಚನ್ ಟ್ಯಾಗ್. they have arrived here, haven't they ಅಂತ ಹೇಳ್ತೀವಲ್ಲ, ಅದು ಕ್ವೆಶ್ಚನ್ ಟ್ಯಾಗ್. you have cheated me, haven't you? I will come to your home, won't I will not come to your home, will I? ಈ ಕೊನೆಯದಾಗಿ ಏನೇನು ಹೇಳಿದ್ದನ್ನು ನಾನು ಪ್ರಶ್ನಾರ್ಥಕ ಪದಗಳಾಗಿ ಅವೆಲ್ಲವನ್ನು ನಾವು ಟ್ಯಾಗ್ಸ್ ಅಂತ ಕರಿತೀವಿ, ಕ್ವೆಶ್ಚನ್ ಟ್ಯಾಗ್ಸ್ ಅಂತ. ಈ ಕ್ವೆಶ್ಚನ್ ಟ್ಯಾಗ್ಸ್ ಅನ್ನೋದು ನಮಗೆ ಅರ್ಥ ಆಗ್ಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯವನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. 2 ರೀತಿಯ ಪ್ರಶ್ನಾರ್ಥಕ ವಾಕ್ಯಗಳಿದಾವೆ ಒಂದು ಭಾಷೆಯಲ್ಲಿ. ಯಾವುದಾದ್ರು 2 ರೀತಿಯ ಪ್ರಶ್ನಾರ್ಥಕ ವಾಕ್ಯಗಳು ಹೋಗಿದ್ರೆ, ಮೊದಲನೇದಾಗಿ WH ಕ್ವೆಶ್ಚನ್ಸ್. WH ಕ್ವೆಶ್ಚನ್ಸ್ ಅಂದ್ರೆ ಏನು? ವೆನ್, ವಿಚ್, ವಾಟ್, ವೇರ್, ವೈ, ಹೌ. ಹೌ ಇಸ್ ಆಲ್ಸೋ ಎ WH ವರ್ಡ್. ನೆನಪಿಟ್ಕೊಳ್ಳಿ. ಹೌ, ವಿಚ್, ವೆನ್, ವಾಟ್, ವೇರ್, ವೈ, ಹೂ, ಹೂಮ್, ಹೂಸ್, ಈ ಎಲ್ಲ, ವೈ, ಇವೆಲ್ಲವೂ ಇರುವಂತಹ ಪ್ರಶ್ನೆಗಳನ್ನ WH ಕ್ವೆಶ್ಚನ್ಸ್ ಅಂತ ಕರಿತೀವಿ. ಈ WH ಕ್ವೆಶ್ಚನ್ಸ್ ಅಂದ್ರೆ ಏನು ಅಂದ್ರೆ, ಅವುಗಳನ್ನ ಇನ್ನೊಂದು ರೀತಿಯಲ್ಲೂ ಕರಿತೀವಿ, ಎಕ್ಸ್ಪ್ಲನೇಟರಿ ಕ್ವೆಶ್ಚನ್ಸ್ ಅಂತ. ಹೌ ಡಿಡ್ ಯು ಕಮ್ ಹಿಯರ್ ಅಂತ ಕೇಳಿದಾಗ ಅಟ್ಲೀಸ್ಟ್ ನೀವು ಒಂದು ಲೈನಿನ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀರಾ. ಐ ಕೇಮ್ ಹಿಯರ್ ಬೈ ಬಸ್, ಐ ಕೇಮ್ ಹಿಯರ್ ಬೈ ವಾಕ್, ಶಿ ಕೇಮ್ ಹಿಯರ್ ಬೈ ಟ್ರೈನ್. ಇದ ವೈ ಆರ್ ಯು ಲೇಟ್ ಟುಡೇ, ಐ ಮಿಸ್ಡ್ ದ ಬಸ್, ಒಂದು ಸೆಂಟೆನ್ಸ್ ಇದೆ. ದಟ್ ಈಸ್ ಕಾಲ್ಡ್ ದ ಎಕ್ಸ್ಪ್ಲನೇಷನ್ ಯು ಗಿವ್. ವೆನ್, ವಾಟ್, ವೇರ್, ವೈ, ವಿಚ್, ಹೌ, ಹೂ, ಹೂಮ್, ಹೂಸ್, ಈ ಎಲ್ಲಾ ಪದಗಳನ್ನ ಬಳಸಿ ಮಾಡಿದಂತಹ WH ಪ್ರಶ್ನೆಗಳಿಗೆ ನಮ್ಮ ಉತ್ತರ ಕನಿಷ್ಠ ಒಂದು ವಾಕ್ಯದಲ್ಲಿ ಇರುತ್ತೆ. ಹಾಗಾಗಿ ಅದನ್ನ ನಾವು ವಿವರಣೆ ಅಂತ ಕರಿತೀವಿ. ಏನಂತ ಕರಿತೀವಿ? ಅದನ್ನ ಎಕ್ಸ್ಪ್ಲನೇಷನ್ ಅಂತ ಕರಿತೀವಿ. ಹಾಗಾಗಿ WH ಪ್ರಶ್ನೆಗಳನ್ನ ಯಾವಾಗಲೂ ಏನಂತ ಕರಿಬಹುದು ನಾವು? ಎಕ್ಸ್ಪ್ಲನೇಟರಿ ಕ್ವೆಶ್ಚನ್ಸ್ ಅಂತ ಕರಿತೀವಿ. ದಟ್ ಈಸ್ ಒನ್ ಟೈಪ್ ಆಫ್ ಕ್ವೆಶ್ಚನ್ಸ್. ಈ ತರ ಪ್ರಶ್ನೆಗಳನ್ನ ಸಾಕಷ್ಟು ಮಾಡ್ತೀವಿ ನಾವು. ವೇರ್ ಆರ್ ಯು ಗೋಯಿಂಗ್, ವೆನ್ ವಿಲ್ ಯು ಕಮ್, ಹೂ ಇಸ್ ಯುವರ್ ಮದರ್, ವಿಚ್ ಇಸ್ ಯುವರ್ ಸ್ಕೂಲ್, ವೈ ಆರ್ ಯು ನಾಟ್ ಅಟೆಂಡಿಂಗ್ ದ ಕ್ಲಾಸಸ್. ಇದರದೆಲ್ಲ ಪ್ರಶ್ನೆಗಳಿಗೆ ಯು ವಿಲ್ ಹ್ಯಾವ್ ಅಟ್ ಲೀಸ್ಟ್ ಒನ್ ಲೈನ್ ಆಫ್ ಎಕ್ಸ್ಪ್ಲನೇಷನ್ or reason. That is why we call all of them explanatory questions. Okay? Yes. Next one, WH question ಆದ ತಕ್ಷಣ ಇನ್ನೊಂದು ರೀತಿಯ ಪ್ರಶ್ನೆಗಳು ಯಾವುವು ಅಂದ್ರೆ ಎಸ್ ಆರ್ ನೋ ಕ್ವೆಶ್ಚನ್ಸ್ ಅಂತ ಕರಿತೀವಿ. ಎಸ್ ಆರ್ ನೋ ಕ್ವೆಶ್ಚನ್ಸ್ ನ ಇನ್ನೊಂದು ಹೆಸರು ಅಂದ್ರೆ ಕನ್ಫರ್ಮೇಟರಿ ಕ್ವೆಶ್ಚನ್. ನೋಡಿ, ಇದು ಎಕ್ಸ್ಪ್ಲನೇಷನ್ ಕೇಳುತ್ತೆ. ಇದು ಕೇವಲ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಕೇಳುವಂತ ಪ್ರಶ್ನೆಗಳು. ಫಾರ್ ಎಕ್ಸಾಂಪಲ್, ಡಿಡ್ ಯು ಕಮ್ ಹಿಯರ್ ಯೆಸ್ಟರ್ಡೇ, ನೀನ್ ಇಲ್ಲಿಗೆ ನಿನ್ನೆ ಬಂದಿದ್ಯಾ ಅನ್ನೋದು ಪ್ರಶ್ನೆ. ಡಿಡ್ ಯು ಕಮ್ ಹಿಯರ್ ಯೆಸ್ಟರ್ಡೇ ಅನ್ನೋದಕ್ಕೆ ನಿಮ್ಮ ಉತ್ತರ ಈದರ್ ಎಸ್ ಆರ್ ನೋ ಅಂತ ಆಗಿರುತ್ತೆ. ಒಂದು ಹೌದು ಅಂತ ಆಗಿರುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದು ಕನ್ಫರ್ಮೇಶನ್ಗೋಸ್ಕರ ಕೇಳುವ ಪ್ರಶ್ನೆ. ಎಸ್ ಆರ್ ನೋ ಕ್ವಶನ್ ಗಳನ್ನ ಹೇಗೆ ಫ್ರೇಮ್ ಮಾಡ್ತೀವಿ ಅಂದ್ರೆ ಮತ್ತೆ ನಾನು ನಿಮ್ಗೆ ಟೆನ್ಸಸ್ ಮಾಡುವಾಗ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಎಸ್ ಆರ್ ನೋ ಕ್ವೆಶ್ಚನ್ ಆಲ್ವೇಸ್ ಬಿಗಿನ್ಸ್ ವಿತ್ ಎ ಹೆಲ್ಪಿಂಗ್ ವರ್ಡ್. ಹೆಲ್ಪಿಂಗ್ ವರ್ಬ್ ಇಂದನೇ ಶುರುವಾಗುತ್ತೆ ಅದು. ಡಿಡ್ ಯು ಡೂ ದಿಸ್, ಹ್ಯಾವ್ ಯು ಕಂಪ್ಲೀಟೆಡ್ ದಿಸ್, ವಿಲ್ ಯು ಕಮ್ ಟುಮಾರೋ, ಈಸ್ ಇಟ್ ರೈನಿಂಗ್ ದೇರ್,
Were you present yesterday? Was he there in the meeting? Can you do this? Will you do this for me? Could we order pizza for lunch today? Shall we go there? ಅರ್ಥ ಆಗ್ತಿದೆಯಲ್ಲ? Do you like music? Do we like sweets? ಈ ತರದೆಲ್ಲ ಪ್ರಶ್ನೆಗಳು ಹೆಲ್ಪಿಂಗ್ ವರ್ಬ್ ಇಂದ ಆರಂಭವಾಗುವ ಎಲ್ಲ ಪ್ರಶ್ನೆಗಳು ಎಸ್ ಆರ್ ನೋ ಕ್ವಶನ್ಸ್ ಆಗಿರುತ್ತೆ. ಅದಕ್ಕೆ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ. ಆನ್ಸರ್ ಅನ್ನೋದು ಕೇವಲ ಒಂದು ಪದದಲ್ಲಿರುತ್ತೆ. ಯಾಕೆ ಅಂದ್ರೆ ಆ ಪ್ರಶ್ನೆಯನ್ನ ಕೇಳಿದ ಉದ್ದೇಶವೇ ಏನಾಗಿರುತ್ತೆ? ಒಂದು ನೀವು ಎಸ್ ಅಂತ ಹೇಳಬೇಕು, ಇಲ್ಲ ಅಂದ್ರೆ ನೋ ಅಂತ ಹೇಳಬೇಕು ಅನ್ನೋದಾಗಿರುತ್ತೆ. ಗಾಟ್ ಇಟ್? ಸೊ ದಟ್ ಈಸ್ ದ ಪಾಯಿಂಟ್. ಎಸ್ ಆರ್ ನೋ ಪ್ರಶ್ನೆಗಳನ್ನ ನಾವು ಇನ್ನೊಂದು ರೀತಿ ಕೇಳೋದಾದ್ರೆ ಅವು ಕ್ವೆಶ್ಚನ್ ಟ್ಯಾಗ್ಸ್ ಕೂಡ ಈ ಕೆಟಗರಿಗೆ ಸೇರ್ತವೆ. ಕ್ವೆಶ್ಚನ್ ಟ್ಯಾಗ್ಸ್ ಯಾವ ರೀತಿಯ ಪ್ರಶ್ನೆಗಳಾಗಿರ್ತವೆ? ಎಸ್ ಆರ್ ನೋ ಪ್ರಶ್ನೆಗಳಾಗಿರ್ತವೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಕ್ವೆಶ್ಚನ್ ಟ್ಯಾಗ್ ಅನ್ನ ಬರೀತೀನಿ. ಇಟ್ ಈಸ್ ರೈನಿಂಗ್ ಹಿಯರ್, ಕೊಮ ಹಾಕಿ isn't it ಅಂತ ಕೇಳ್ತೀನಿ. ಇದನ್ನ ಕ್ವೆಶ್ಚನ್ ಟ್ಯಾಗ್ಸ್ ಅಂತ ಕರಿತೀವಿ. isn't it ಅನ್ನೋದನ್ನ ಅಂಡರ್ಲೈನ್ ಮಾಡಿದಿನಲ್ಲ ಅಪ್ಪ. ಸೊ ಇಲ್ಲಿ ಇದಕ್ಕೂ ಕೂಡ ಆನ್ಸರ್ ಏನಾಗುತ್ತೆ? ಇಲ್ಲ ಎಸ್ ಆಗುತ್ತೆ, ಇಲ್ಲ ನೋ. ಇಟ್ ಈಸ್ ರೈನಿಂಗ್ ಹಿಯರ್, isn't it? The answer will be either yes or no. ಅರ್ಥ ಆಯ್ತಲ್ವಾ? ಫಸ್ಟ್ ಹಾಗಂದ್ರೆ ಏನು, ಆ ಕಾನ್ಸೆಪ್ಟ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ABCD ಆಫ್ ಎವ್ರಿ ಕಾನ್ಸೆಪ್ಟ್ ಫಸ್ಟ್. ನೋಡಿ, ಅಂಡರ್ಸ್ಟ್ಯಾಂಡಿಂಗ್ ದ ABCD ಅಂದ್ರೆ ಏನು, ಅದರ ಬಗ್ಗೆ ಮೊದಲು ಬೇಸಿಕ್ ಅಂತ ತಿಳ್ಕೊಳ್ಳೋದು. ಇಟ್ಸ್ ಎನ್ ಇಡಿಯಮ್. ABCD, knowing ABCD of something ಅಂದ್ರೆ knowing it from the basics thoroughly ಅನ್ನುವಂಥದ್ದು. ಸೊ ಇಟ್ ಈಸ್ ರೈನಿಂಗ್ ಹಿಯರ್, isn't it? ಸೊ ಈ ಎರಡೂ ಪ್ರಶ್ನೆಗಳನ್ನ ನಾವು ಎಸ್ ಆರ್ ನೋ ಕ್ವೆಶ್ಚನ್ಸ್ ಅಂತ ಕರಿತೀವಿ. WH ಕ್ವೆಶ್ಚನ್ಸ್ ಅಂದ್ರೆ WH ವರ್ಡ್ ಇಂದ ಶುರುವಾಗುತ್ತೆ, ಅದು ವಿವರಣೆಯನ್ನ ಬಯಸುತ್ತೆ ಅನ್ನುವಂಥದ್ದು. ಅರ್ಥ ಆಯ್ತಲ್ವಾ? ಸೊ ಯಾಕೆ ಇದನ್ನ ಹೇಳಿದ್ರೆ ನಾನು ಅಂದ್ರೆ ಮುಂದೆ ಟೆನ್ಸಸ್ ಮಾಡುವಾಗ ಈ WH ಕ್ವೆಶ್ಚನ್ ಗಳನ್ನ ಫ್ರೇಮ್ ಮಾಡೋದು ಹೇಗೆ ಅನ್ನೋದನ್ನ ಕೂಡ ನಾವು ಕಲಿತೀವಿ. ಯಾಕೆ ಕಲಿಬೇಕು ಅಂದ್ರೆ ಅನೇಕ ಬಾರಿ ಪ್ರಶ್ನೆಗಳಲ್ಲಿ ಪತ್ರಿಕೆಗಳಲ್ಲಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಒಂದು ಲೈನ್ ಅನ್ನ ಅಂಡರ್ಲೈನ್ ಮಾಡ್ತಾರೆ. ಆ ಲೈನಿನ ಒಂದಷ್ಟು ಪಾರ್ಟ್ ಅನ್ನ ಅಂಡರ್ಲೈನ್ ಮಾಡಿ ಫ್ರೇಮ್ ಎ ಕ್ವೆಶ್ಚನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್ ಅಂತ ಪ್ರಶ್ನೆ ಕೇಳಿದ್ರು. ಅಂದ್ರೆ ಈ ಅಂಡರ್ಲೈನ್ ಮಾಡಿದ ಪದಗಳು ಉತ್ತರವಾಗಿ ಬರೋ ರೀತಿಯಲ್ಲಿ ಈ ವಾಕ್ಯಕ್ಕೆ ಪ್ರಶ್ನೆಯನ್ನ ರಚಿಸಿ ಎನ್ನುವಂತ. ಹಾಗಿದ್ರೆ ಆ ಪ್ರಶ್ನೆಯನ್ನ ರಚಿಸಲಿಕ್ಕೆ ನಮಗೆ ಗ್ರಾಮರ್ ನಲ್ಲಿ ಗೊತ್ತಾಗಬೇಕಾಗಿರುವ ಅಥವಾ ಪರಿಚಯ ಇರಬೇಕಾದ ಅಂಶಗಳು ಯಾವುವು? ಮೊದಲನೇದಾಗಿ WH ವರ್ಡ್ ಪ್ರಶ್ನೆ ಮಾಡ್ಬೇಕು, ಎಸ್ ಆರ್ ಮಾಡಬೇಕು ಅನ್ನೋದು ವಾಕ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. WH ಮಾಡಿ ಎಸ್ ಆರ್ ಮಾಡಿ ನೀವು ಅವುಗಳನ್ನ ನೀಟಾಗಿ ರಚಿಸಲಿಕ್ಕೆ ಬೇಕಾಗಿರೋದು ಯಾವುದು ಅಂದ್ರೆ ಟೆನ್ಸಸ್. ವರ್ಬ್ಸ್ ಅಥವಾ ಟೆನ್ಸಸ್ ನಾಲೆಜ್ ಇದ್ದಾಗ ಮಾತ್ರ ಅಲ್ಲಿ ಕೊಟ್ಟಿರುವ ವಾಕ್ಯ ಯಾವ ಟೆನ್ಸ್ ಅಲ್ಲಿ ಇದೆ, ನಾನು ಪ್ರಶ್ನೆಯನ್ನ ಅದೇ ಟೆನ್ಸ್ ಅಲ್ಲಿ ಹೇಗೆ ಫ್ರೇಮ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ದಟ್ ಈಸ್ ವೆರಿ ಈಸಿ ವೆನ್ ವಿ ಲರ್ನ್ ಟೆನ್ಸಸ್. ಡೋಂಟ್ ವರಿ, ಟೆನ್ಸಸ್ ಅನ್ನು ಕಲಿತಾಗ ನಾನು WH ಕ್ವೆಶ್ಚನ್ ಗಳನ್ನ ಫ್ರೇಮ್ ಮಾಡೋದು ಹೇಗೆ ಅನ್ನೋದನ್ನ ಅಲ್ಲಿ ಹೇಳ್ಕೊಂಡು. ಓಕೆನಾ? ಗುಡ್. ನೌ ಲೆಟ್ ವಿ ಗೋ ಟು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ವೆಶ್ಚನ್ ಟ್ಯಾಗ್ಸ್. ನಾವು ಕ್ವೆಶ್ಚನ್ ಟ್ಯಾಗ್ಸ್ ಅಂದ್ರೆ ಕನ್ಫರ್ಮೇಟರಿ ಕ್ವೆಶ್ಚನ್ಸ್ ಅನ್ನೋದು ನಮ್ಗೆ ಈಗ ಕ್ಲಿಯರ್ ಆಯ್ತು. ಅದನ್ನ ಏನ್ ಮಾಡ್ತೀವಿ ನಾವು ಖಚಿತಪಡಿಸ್ಕೊಳ್ಳಿಕ್ಕೆ. ಇವು ಕೇವಲ ಕನ್ನಡದಲ್ಲಿ ಇದಾವೆ ಅಂತ ಅನ್ಕೋತಾರೆ, ಇಂಗ್ಲಿಷ್ ಅಲ್ಲಿ ಇದಾವೆ ಅಂತ ಅನ್ಕೋಬೇಡಿ. ಕನ್ನಡದಲ್ಲೂ ಇದಾವೆ, ಹಿಂದಿನಲ್ಲೂ ಇದಾವೆ, ಎಲ್ಲ ಭಾಷೆಯಲ್ಲೂ ಇರ್ತವೆ. ಈಗ ಯಾರೋ ಒಬ್ರು ಮಾತಾಡ್ತಿರುವಾಗ ಕನ್ನಡದಲ್ಲಿ ನಾನು ನಿನಗೆ ಇದ್ರ ಬಗ್ಗೆ ಮೊದಲೇ ಹೇಳಿದ್ನೋ ಇಲ್ವೋ ಅಂತಾರಲ್ವಾ, ಆ ಹೇಳಿದ್ನೋ ಇಲ್ವೋ ಅನ್ನೋದು ಕ್ವೆಶ್ಚನ್ ಟ್ಯಾಗ್. ಗೊತ್ತಾಗ್ತಿದ್ಯಾ? ಹೇಳಿದ್ನೋ ಇಲ್ವೋ ಅನ್ನೋದೇನು ಕ್ವೆಶ್ಚನ್ ಟ್ಯಾಗ್. ಸೊ ಬೇಸಿಕ್ ಆಗಿ ಏನು ಅಂದ್ರೆ ಈ ಬೇಸಿಕ್ ರೂಲ್ಸ್ ಏನು ಕ್ವೆಶ್ಚನ್ ಟ್ಯಾಗ್ಸ್ ಅಂದ್ರೆ ವಾಕ್ಯ ಪಾಸಿಟಿವ್ ಇದ್ದಾಗ ನೆಗೆಟಿವ್ ಟ್ಯಾಗ್ ಅನ್ನ ಆಡ್ ಮಾಡ್ತೀವಿ, ವಾಕ್ಯ ನೆಗೆಟಿವ್ ಇದ್ದಾಗ ಪಾಸಿಟಿವ್ ಟ್ಯಾಗ್ ಅನ್ನ ಆಡ್ ಮಾಡ್ತೀವಿ. ದಟ್ ಇಸ್ ದ ಬೇಸಿಕ್. ಅದಕ್ಕಿಂತ ಮುಖ್ಯವಾಗಿ ಕ್ವೆಶ್ಚನ್ ಟ್ಯಾಗ್ಸ್ ಅಂದ ತಕ್ಷಣ ನಾವು ನೆನಪಿಟ್ಕೊಳ್ಬೇಕಾದ ಬೇಸಿಕ್ ರೂಲ್ಸ್ ಏನು ಅನ್ನೋದನ್ನ ಮೊದಲು ನೋಡಿ. ಟೆನ್ಸಸ್ ಡು ನಾಟ್ ಚೇಂಜ್. ನೋಡಿ, ಯಾವುದೇ ಕಾರಣಕ್ಕೂ ಕ್ವೆಶ್ಚನ್ ಟ್ಯಾಗ್ಸ್ ನ ಮೊದಲ ನಿಯಮ ಏನು ಅಂದ್ರೆ ಟೆನ್ಸ್ ಅನ್ನ ಚೇಂಜ್ ಮಾಡಬಾರ್ದು. ಟೆನ್ಸ್ ಅನ್ನ ಚೇಂಜ್ ಮಾಡೋದು ಅಂದ್ರೆ ಏನು? ಇಟ್ ಈಸ್ ರೈನಿಂಗ್ ಹಿಯರ್ ಅಂತ ಅಲ್ಲಿರುತ್ತೆ, ಒಂದು ಆಪ್ಷನ್ ಇರುತ್ತೆ ವಾಸಂಟ್ ಇಟ್ ಅಂತ. ಕ್ವೆಶ್ಚನ್ ನಲ್ಲಿ ಈಸ್ ಇದೆ, ನೀವು ವಾಸ್ ಬಳಸೋದ್ರಿಂದ ಅದರ ಆನ್ಸರ್ ಸರಿಯಾಗೋದಿಲ್ಲ, ಬಿಕಾಸ್ ಯು ಆರ್ ಚೇಂಜಿಂಗ್ ದ ಟೆನ್ಸ್ ಆಫ್ ದ ಸೆಂಟೆನ್ಸ್. ಒಂದು ತಿಳ್ಕೊಳ್ಳಿ, ಇಂಗ್ಲಿಷ್ ಗ್ರಾಮರ್ ನ ಯಾವುದೇ ಆಕ್ಟಿವಿಟಿಲಿ ಎಕ್ಸೆಪ್ಟ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಂತ ಏನ್ ಕರಿತೀವಲ್ಲ, ಅದು ಒಂದನ್ನ ಬಿಟ್ಟು ಬೇರೆ ಯಾವುದೇ ಇಂಗ್ಲಿಷ್ ಗ್ರಾಮರ್ ನ ಯಾವುದೇ ಆಕ್ಟಿವಿಟಿಲಿ ನಾವೇನ್ ಮಾಡೋದಿಲ್ಲ, ಟೆನ್ಸ್ ಗಳನ್ನ ಚೇಂಜ್ ಮಾಡೋದಿಲ್ಲ. that should be the bottom rule you must remember forever. ಯಾವುದೇ ಆಕ್ಟಿವಿಟಿ ಇರಲಿ ಗ್ರಾಮರ್, except direct to indirect or reported speech, you should not change the tense of original sentence ಅನ್ನುವಂಥದ್ದು. So tenses do not change is a basic rule. ಅದನ್ನೇ ನಾನು ಫಸ್ಟ್ ಬರೀತೀನಿ ರೂಲ್ ಹೇಗದು ಅಂತ ಹೇಳಿ, ಅದರ ಕ್ಲೂನ ಕೊಡ್ತೀನಿ. ಯಾವ ಹೆಲ್ಪಿಂಗ್ ವರ್ಬ್ ಇದ್ದಾಗ ಏನೇನು ಕ್ವೆಶ್ಚನ್ ಟ್ಯಾಗ್ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ರೆ ಇಟ್ ಈಸ್ ಅನ್ ಈಸಿ ಕಾನ್ಸೆಪ್ಟ್. ಸೆಕೆಂಡ್ ಥಿಂಗ್ ಇಸ್, ವಾಕ್ಯ ಪಾಸಿಟಿವ್ ಇದ್ರೆ ನಾವು ಬಳಸಬೇಕಾಗಿರೋದೇನು? ನೆಗೆಟಿವ್ ಟ್ಯಾಗ್.
ಹಾಗೇನೆ ವಾಕ್ಯ ಅಕಸ್ಮಾತ್ ನೆಗೆಟಿವ್ ಇದ್ರೆ ನಾವು ಬಳಸಬೇಕಾಗಿರೋದು ಪಾಸಿಟಿವ್ ಟ್ಯಾಗ್. ದಿಸ್ ಯು ಮಸ್ಟ್ ರಿಮೆಂಬರ್ ಥರೋಲಿ. ಅಂದ್ರೆ ಇಟ್ ಈಸ್ ರೈನಿಂಗ್ ಹಿಯರ್ ಅಂತ ಬರ್ದಿದ್ದೆ ಆಗ್ಲೇ ನಾನು. ವಾಕ್ಯ ನಾಟ್ ಅನ್ನೋದಿಲ್ಲ, ನೆಗೆಟಿವ್ ವರ್ಡ್ಸ್ ಏನೂ ಇಲ್ಲ ಅದರಲ್ಲಿ. ಹಾಗಾಗಿ ಅದೇನಾಗುತ್ತೆ, ಕ್ವೆಶ್ಚನ್ ಟ್ಯಾಗ್ ಬರೆಯುವಾಗ ನೀವು isn't it ಅಂತ ಮಾಡಬೇಕು. ಯು ಶುಡ್ ಮೇಕ್ ಅ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಫಾರ್ ದಟ್. ದ ರೀಸನ್ ಬೀಯಿಂಗ್ ದ ಸೆಂಟೆನ್ಸ್ ಇಸ್ ಇನ್ ಪಾಸಿಟಿವ್ ನೋಟ್. ಯಾವ ವಾಕ್ಯ ಪಾಸಿಟಿವ್ ನೋಟ್ ಅಲ್ಲಿ ಇರುತ್ತೆ ಆಗ ನೆಗೆಟಿವ್ ಟ್ಯಾಗ್ ಅನ್ನ ಆಡ್ ಮಾಡಬೇಕು. ಯಾಕೆ ಅಂದ್ರೆ ಈ ಕನ್ನಡದಲ್ಲೂ ನೋಡಿ, ನಾನು ನಿನಗೆ ಬರ್ಲಿಕ್ಕೆ ಹೇಳಿದ್ದೆ, ಹೇಳಿದ್ನೋ ಇಲ್ವೋ ಅಂತೀವಲ್ವಾ, ಅದೇ ಕ್ವೆಶ್ಚನ್ ಟ್ಯಾಗ್. ಆ ಹೇಳಿದ್ನೋ ಇಲ್ವೋ ಅನ್ನೋದು ನೆಗೆಟಿವ್ ಅಲ್ವೋ ಅಂತ. ಸೊ ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್ ಇನ್ ಇಂಗ್ಲಿಷ್ ಆಸ್ ವೆಲ್. ಪಾಸಿಟಿವ್ ವಾಕ್ಯ ಇದ್ದಾಗ ನೆಗೆಟಿವ್ ಟ್ಯಾಗ್ ಅನ್ನು, ನೆಗೆಟಿವ್ ವಾಕ್ಯ ಇದ್ದಾಗ ಪಾಸಿಟಿವ್ ಟ್ಯಾಗ್ ಅನ್ನು ಮಾಡಬೇಕು. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕೆಂಡ್ ರೂಲ್. ಇದನ್ನ ನಾವು ಕ್ವೆಶ್ಚನ್ ಟ್ಯಾಗ್ ಅಂತ ಬರೆಯುವಾಗ ಇದಷ್ಟು ವಿಷಯಗಳು ಗಮನದಲ್ಲಿ ಇಟ್ಕೊಂಡು ಆನ್ಸರ್ ಹುಡುಕ್ಬೇಕು. ಸುಮ್ಮನೆ ಯಾವುದೋ ಒಂದು ಆಧಾರದಲ್ಲಿ, ಅದರಲ್ಲೂ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಭಾರತೀಯರಿಗೆಲ್ಲ ಈ isn't it ಅನ್ನೋದು ಒಂದು ಯೂನಿವರ್ಸಲ್ ಕ್ವೆಶ್ಚನ್ ಟ್ಯಾಗ್ ಆಗ್ಬಿಟ್ಟಿದೆ. ಎಲ್ಲ ಯಾವುದೋ ಒಂದು ಸೆಂಟೆನ್ಸ್ ಹೇಳೋದು, ಅದಕ್ಕೆ isn't it ಅಂತ ಹೇಳೋದು. ಹಾಗಿರೋದಿಲ್ಲ. ಏನು, ಐ ವೆಂಟ್ ಟು ಹಿಸ್ ಹೋಮ್ ಎಸ್ಟರ್ಡೇ, isn't it? he came here yesterday, isn't it? ಇವೆಲ್ಲ ತಪ್ಪು. ಯಾಕೆ ಅಂದ್ರೆ ಪ್ರತಿಯೊಂದು ವಾಕ್ಯಕ್ಕೂ ನೀವು ಟೆನ್ಸ್ಗೆ ಅನುಗುಣವಾಗಿ ಕ್ವೆಶ್ಚನ್ ಟ್ಯಾಗ್ ಅನ್ನ ಸೇರಿಸಬೇಕು. ಅದನ್ನೇ ವಿ ಆರ್ ಗೋಯಿಂಗ್ ಟು ಲರ್ನ್ ನಾವು. ಹೇಗೆ ಮಾಡ್ತೀವಿ ಅನ್ನೋದನ್ನ ಈಗ ಕಲಿತೀವಿ. So I hope the board and the color of the text is clear today. Is it better today? So that's why I have changed the color and background color of the board and the font color. I mean, yes, thank you. Okay, fine. So you can be, ನಾನು ಈಗ ಸ್ವಲ್ಪ ಅಡ್ಜಸ್ಟ್ ಆಗಿದ್ದೀನಿ. ನೀವು ಇಲ್ಲಿ ಏನಾದರೂ ಹೇಳಿದ್ರೆ ಅದನ್ನ ನೋಡಿಕೊಂಡು ಅದಕ್ಕೆ ಆನ್ಸರ್ ಮಾಡ್ಕೊಳ್ತಾ ಮಾತಾಡ್ಕೊಳ್ತಾ we can proceed, no problem. So ನನಗೂ ಕೂಡ ಬೋರಿಂಗ್ ರೆಕಾರ್ಡಿಂಗ್ ತರ ಮಾಡೋದು, ಯಾರೋ ಎದುರುಗಡೆ ಕೂತ್ಕೊಂಡಿದ್ದಾರೆ ಕೇಳ್ತಿದ್ದಾರೆ ಅಂದ್ರೆ ಆಸಕ್ತಿಕರವಾಗಿ ಇರುತ್ತೆ ಅನ್ನುವಂಥದ್ದು. ಮೂರನೇದಾಗಿ, ಓನ್ಲಿ ಪ್ರೊನೌನ್ಸ್ ಶುಡ್ ಬಿ ಯೂಸ್ಡ್. ಕ್ವೆಶ್ಚನ್ ಟ್ಯಾಗಿಗೆ ಪ್ರೊನೌನ್ಸ್ ಗಳನ್ನ ಮಾತ್ರ ಬಳಸಬೇಕು. ಯಾವುದು ಪ್ರೊನೌನ್ ಅಂದ್ರೆ ಐ, ವಿ, ಯು, ದೇ, ಹಿ, ಶಿ, ಇಟ್. ಈ ಪ್ರೊನೌನ್ಗಳಿದಾವಲ್ಲ, ಆ ಪ್ರೊನೌನ್ಗಳನ್ನ ದಿಸ್, ದಟ್, ದೇರ್, ಆ ಪ್ರೊನೌನ್ಗಳನ್ನ ಬಳಸಬೇಕೇ ಹೊರತು ಪ್ರಾಪರ್ ನೌನ್ಗಳನ್ನ ಬಳಸಬಾರ್ದು. ಶುಡ್ ನಾಟ್ ಯೂಸ್, ಬೇಕಿದ್ರೆ ಬರ್ಬಿಡ್ತೀನಿ, ಶುಡ್ ನಾಟ್ ಯೂಸ್ ಪ್ರಾಪರ್ ನೌನ್ಸ್. ಇದೇ ನಿಮ್ಮ ನೋಟ್ಸ್ ಅಷ್ಟೇ, ಇನ್ನೇನಲ್ಲ. ಇದು ಬೇಕಾದ್ರೆ ಕ್ವೆಶ್ಚನ್ ಟ್ಯಾಗ್ಸ್ ನಾನು ಏನೇನು ಹೇಳ್ತಾ ಇದ್ದೀನಿ ಅದನ್ನ ನೀವು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಬರ್ಕೊಳ್ತಾ ಹೋಗ್ಬೇಕು. ಓನ್ಲಿ ಪ್ರೊನೌನ್ ಶುಡ್ ಬಿ ಯೂಸ್. ಈಗ ಫಾರ್ ಎಕ್ಸಾಂಪಲ್ ಯಾಕೆ ಅಂತ ನಾನು ಹೇಳಿದೆ ಅಂದ್ರೆ ನೋಡಿ, ರಾಜು ಈಸ್ ಸಿಂಗಿಂಗ್ ಸಾಂಗ್ ಅಂತಿದೆ. ರಾಜು ಈಸ್ ಸಿಂಗಿಂಗ್ ಎ ಸಾಂಗ್ ಅನ್ನೋದಕ್ಕೆ ಕ್ವೆಶ್ಚನ್ ಟ್ಯಾಗ್ isn't he ಅಂತ ಆಗುತ್ತೆ ಹೊರತು isn't ರಾಜು ಅಂತ ಬಳಸಕ್ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ನಾವು ಪ್ರಾಪರ್ ನೌನ್ಗಳನ್ನ ಬಳಸಬಾರ್ದು, ಅಥವಾ ಕಾಮನ್ ನೌನ್ಗಳನ್ನು ಬಳಸಬಾರ್ದು, ಕಲೆಕ್ಟಿವ್ ನೌನ್ಗಳನ್ನು ಬಳಸಬಾರ್ದು. ವಿ ಶುಡ್ ಆಲ್ವೇಸ್ ಯೂಸ್ ಪ್ರೊನೌನ್ಸ್ ಇನ್ ಕ್ವೆಶ್ಚನ್ ಟ್ಯಾಗ್ಸ್. ದಟ್ ಈಸ್ ಒನ್ ಮೋರ್ ರೂಲ್. ದಯವಿಟ್ಟು ನೆನಪಿಟ್ಕೊಳ್ಳಿ. ರೈಟ್, ಬೇಸಿಕ್ ಆಗಿ ಟೆನ್ಸಸ್ ಚೇಂಜ್ ಆಗಬಾರ್ದು. ಪಾಸಿಟಿವ್ ನೆಗೆಟಿವ್, ನೆಗೆಟಿವ್ ಪಾಸಿಟಿವ್ ಆಗಬೇಕು. ಕೇವಲ ಪ್ರೊನೌನ್ಸ್ ಗಳನ್ನ ಬಳಸಬೇಕೇ ಹೊರತು ಪ್ರಾಪರ್ ನೌನ್ಗಳನ್ನ ಬಳಸಬಾರದು ಅಂತಕ್ಕಂಥದ್ದು. ಆ ನಂತರ ಇನ್ನೊಂದು ಮುಖ್ಯವಾದ ವಿಷಯ ನೀವು ನೆನಪಿಟ್ಕೊಳ್ಬೇಕಾಗಿರೋದು ಅಂದ್ರೆ ಓನ್ಲಿ ಕಾಂಟ್ರಾಕ್ಷನ್ ಫಾರ್ಮ್ಸ್. ಏನಂದ್ರೆ ಅಂತ ಹೇಳ್ತೀನಿ, ಕಾಂಟ್ರಾಕ್ಷನ್ ಫಾರ್ಮ್ಸ್ ಶುಡ್ ಬಿ ಯೂಸ್. ಬೇರೆ ಯಾವುದೇ ರೀತಿಯ ಫಾರ್ಮ್ ಅನ್ನು ಯೂಸ್ ಮಾಡುವಾಗಿಲ್ಲ. ಕೇವಲ ಕಾಂಟ್ರಾಕ್ಷನ್ ಫಾರ್ಮ್ಸ್ ಆಫ್ ವರ್ಬ್ಸ್ ಅನ್ನು ಮಾತ್ರ ಬಳಸಬೇಕು. ಏನು ಕಾಂಟ್ರಾಕ್ಷನ್ ಫಾರ್ಮ್ ಅಂದ್ರೆ, ಈಗ ನೋಡಿ, ಈಸ್ ನಾಟ್ ಅನ್ನೋದು ಫುಲ್ ಫಾರ್ಮ್. ಇದರ ಕಾಂಟ್ರಾಕ್ಷನ್ ಫಾರ್ಮ್ ಯಾವುದು ಅಂದ್ರೆ isn't ಅನ್ನೋದು. ಸೊ ಕ್ವೆಶ್ಚನ್ ಟ್ಯಾಗಿಗೆ ಈಸ್ ನಾಟ್ ಅಂತ ಬಳಸಬಾರ್ದು, ಇದು ತಪ್ಪು. ಈ ತರ isn't ಅಂತಾನೆ ಬಳಸಬೇಕು. That is how English language is. Isn't ಅನ್ನೋದು ಕಾಂಟ್ರಾಕ್ಷನ್ ಫಾರ್ಮ್, is not ಅನ್ನೋದು ಎಕ್ಸ್ಪ್ಲನೇಟರಿ ಅಥವಾ ಫುಲ್ ಫಾರ್ಮ್. ಬರೀ ಈಸಿಗೆ ಅಪ್ಲೈ ಆಗೋದಿಲ್ಲ. wasn't, was not ಅಂತ ಬಳಸಬಾರ್ದು, are not ಅಂತ ಬಳಸಬಾರ್ದು. ಏನಂತ ಬಳಸಬೇಕು, aren't ಅಂತ ಬಳಸಬೇಕು. were not ಅಂತ ಬಳಸಬಾರ್ದು, weren't ಅಂತ ಬಳಸಬೇಕು. ಬೇಕು ಅಂತ ನಾಲ್ಕು ಆಪ್ಷನ್ ಅಲ್ಲಿ ಒಂದನ್ನ ಕನ್ಫ್ಯೂಸ್ ಮಾಡಲಿಕ್ಕೆ were not, was not ಅಂತ ಕೊಟ್ಟಿರ್ತಾನೆ ಪಾಸಿಟಿವ್ ಟ್ಯಾಗ್ ನೆಗೆಟಿವ್ ಟ್ಯಾಗ್ ಮಾಡುವಾಗ. ಹಾಗಾಗಿ ನಮ್ಗೆ ಆ ವಿಷಯ ಗೊತ್ತಿರಬೇಕು. ಏನು, ಯಾವ ಕಾರಣಕ್ಕೂ ಕಾಂಟ್ರಾಕ್ಷನ್ ಫಾರ್ಮ್ಸ್ ಅಲ್ಲದೆ ಬೇರೆ ಫಾರ್ಮಿನ ಹೆಲ್ಪಿಂಗ್ ವರ್ಬ್ ಅಂಡ್ ಹೆಲ್ಪಿಂಗ್ ವರ್ಬ್ಗಳನ್ನ ನೆಗೆಟಿವ್ ಫಾರ್ಮ್ ಅಲ್ಲಿ ಬಳಸುವಾಗ ಕಾಂಟ್ರಾಕ್ಷನ್ ಫಾರ್ಮ್ ಅನ್ನೇ ಬಳಸಬೇಕು. ನೆಗೆಟಿವ್ ಅಲ್ಲಿ ಮಾತ್ರ. ಪಾಸಿಟಿವ್ ಆದ್ರೆ ಬಿಡಿಸೇ ಇರುತ್ತೆ ಆಬ್ವಿಯಸ್ಲಿ. ಈಗ he is not running today ಅಂತಿದೆ ಅಂತ ಇಟ್ಕೊಳ್ಳಿ, ಆಗ is he ಅಂತ ಮಾಡ್ತೀರಾ. ಆ is he ಅನ್ನೋದನ್ನ ಬರೆಯುವಾಗ ಕಾಂಟ್ರಾಕ್ಷನ್ ಏನು ಇಲ್ಲ, ಫುಲ್ ಫಾರ್ಮ್ ಇದೆ. is he is okay, are they is okay. ಬಟ್ aren't ಅಂತ ಮಾಡುವಾಗ ಕಾಂಟ್ರಾಕ್ಷನ್ ಬಳಸಬೇಕು. wasn't ಅಂತ ಮಾಡುವಾಗ ಕಾಂಟ್ರಾಕ್ಷನ್ ಬಳಸಬೇಕು. ಸ್ಟ್ರಕ್ ಆಗಿದೆಯಾ? ಸ್ಟ್ರಕ್ ಅಂತ ಹೇಳ್ತಿದಾರಲ್ಲ, ನೋ ಅಲ್ವಾ? ಎಸ್.
ಬಹುಶಃ ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಅನ್ಸುತ್ತೆ. ಸುಧಾ ಅವರೇ ಪ್ಲೀಸ್ ವೆರಿಫೈ. ಓಕೆ ಓಕೆ ನೆಕ್ಸ್ಟ್ ಇವು 4 ಬೇಸಿಕ್ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಕ್ವಶನ್ ಟ್ಯಾಗ್ ಅಂತ ಪ್ರಶ್ನೆ ಬಂದ ತಕ್ಷಣ ಟೆನ್ಸ್ ಚೇಂಜ್ ಮಾಡಬಾರ್ದು. ಆ ಟೆನ್ಸ್ ಚೇಂಜ್ ಮಾಡಬಾರ್ದು ಅಂದ್ರೆ ಏನು ಅನ್ನೋದನ್ನ ನಾನು ಹೇಳ್ತೀನಿ. ಅದೇ ಬೇಸಿಕ್ ರೂಲ್. ಅದನ್ನ ಕಲ್ತ್ರೆ 80% ಮುಗಿದೋಯ್ತು. ಅದನ್ನ ಬಿಟ್ರೆ ನಿಮಗೆ ಹೆಲ್ಪಿಂಗ್ ವರ್ಬ್ ಇಲ್ಲದೇ ಇರೋದು ಎರಡೇ ಎರಡು ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಅವಾಗ ಮಾತ್ರ ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನ ನಾವು ಕಲ್ತ್ರೆ ಅದು ಚಾಲೆಂಜ್. ಅಷ್ಟೇ. ಒಂದು 4-5 ವಿಷಯಗಳಿದಾವೆ ಟೋಟಲ್ ಕ್ವಶನ್ ಟ್ಯಾಗ್ಸ್ ಅಲ್ಲಿ. ಅವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮತ್ತೆ ಅದರಲ್ಲೇ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಇದೆ. ಅವಾಗ ನೀವು ಸುಲಭವಾಗಿ ಎಲ್ಲಾ ಪ್ರಶ್ನೆಗಳನ್ನು ಅದ್ರ ಮೇಲಿಂದ ಉತ್ತರಿಸಬಹುದು. ಕ್ವಶನ್ ಟ್ಯಾಗ್ಸ್ ಅಂದ ತಕ್ಷಣ isn't it, wasn't it, didn't they ಅಂತ ಅನ್ಕೋಬೇಡಿ. ಅದರಲ್ಲಿ ಸ್ಪೆಸಿಫಿಕ್ ಆದ ವಿಷಯಗಳಿದಾವೆ. ಸ್ಪೆಸಿಫಿಕ್ ಆದ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು ಅನ್ನುವಂಥದ್ದು. ನಾವು ಲೆಟ್ ಅಸ್ ಗೋ ಒನ್ ಬೈ ಒನ್. ಟೆನ್ಸಸ್ ಡು ನಾಟ್ ಚೇಂಜ್ ಅನ್ನಲ್ವಾ, ನೋಡೋಣ ಹೇಗೆ. ಟೋಟಲ್ ಆಗಿ ನೀವು ಇಷ್ಟೇ ನೆನ್ಪಿಟ್ಕೋಬೇಕು. ವಾಕ್ಯದಲ್ಲಿ ಈಸ್ ಇದ್ರೆ ಅದನ್ನ isn't ಮಾಡಬೇಕು. ವಾಕ್ಯದಲ್ಲಿ ವಾಸ್ ಇದ್ರೆ ಅದನ್ನ wasn't, is, was, are, aren't, were, weren't, have, haven't, has, hasn't, had, hadn't. That's all. ಇವೆಲ್ಲವಕ್ಕೂ ನೀವು ರಿವರ್ಸ್ ಆರೋ ಮಾರ್ಕ್ ಕೂಡ ನಾನು ಬುಕ್ಕಲ್ಲೂ ಹೀಗೆ ಕೊಟ್ಟಿದ್ದೀನಿ ನೋಡಿ. ನಿಮ್ಗೆ ರಿವರ್ಸ್ ಆರೋ ಮಾರ್ಕ್ ಯಾಕೆ ಹಾಕಿದ್ದೀನಿ ಅಂದ್ರೆ, the reason I have used reverse arrow mark is one sec. ಏನಾಯ್ತು ಬೋರ್ಡು? one sec. ಬ್ಲಾಕ್ ಬೋರ್ಡಿಗೆ ಹೋಗ್ಬಿಡ್ತಲ್ಲ ತಸ್ಲೀಮ್ ಹಾಕೋದು. ನಾವು ಆನ್ ಮಾಡ್ಕೊಂಡ ಬೋರ್ಡ್ ಅನ್ನು ಬಿಟ್ಟು ದಿಸ್ ಇಸ್ ದ ಫಸ್ಟ್ ಪೇಜ್ ಅಂತ ಹೇಳುತ್ತೆ. ಮುಂದಕ್ಕೆ ಓಕೆ ಫೈನ್ ಗೈಸ್, ಅದು ಚೇಂಜ್ ಮಾಡಿ ತಿರ್ಗಿಸಿ. ಫೈನ್ ಗೈಸ್, ಅದು ಏನೋ ಬೋರ್ಡ್ ಸ್ಟ್ರಕ್ ಆಗಿತ್ತು. ಐ ಆಮ್ ರೀರೈಟಿಂಗ್ ಇಟ್. ಮೊದಲನೇ ರೂಲ್ ಡಿಸ್ಕಸ್ ಮಾಡ್ತಾ ಇದ್ವಿ ನಾವೇನದು, ಟೆನ್ಸಸ್ ಡು ನಾಟ್ ಚೇಂಜ್ ಅಂದ್ರೆ ಹೇಗಿರ್ಬೇಕು. ಈಗ ವಾಕ್ಯದಲ್ಲಿ ಈಸ್ ಇದೆ ಅಂತ ಇಟ್ಕೊಳ್ಳಿ, ಅದು isn't ಆಗುತ್ತೆ. ವಾಕ್ಯದಲ್ಲಿ ವಾಸ್ ಇದೆ ಅಂತ ಇಟ್ಕೊಳ್ಳಿ, ಅದು wasn't ಮಾಡಿದ್ರೆ ಆಯ್ತು. ಆರ್ ಇದೆ ಅಂತ ಇಟ್ಕೊಳ್ಳಿ ವಾಕ್ಯದಲ್ಲಿ, ನೀವು ಅದನ್ನ aren't ಅಂತ ಮಾಡಿ. ವಾಕ್ಯದಲ್ಲಿ ವರ್ ಇದೆ ಅಂತ ಇಟ್ಕೊಳ್ಳಿ, ಅದನ್ನ weren't ಮಾಡಿ. ಸಿಂಪಲ್ ಮೆಥಡ್ ನಾನು ಹೇಳ್ತಾ ಇರೋದು. am, is, are, was, were, have. ವಾಕ್ಯದಲ್ಲಿ have ಇದ್ರೆ ನೀವು haven't ಅಂತ ಮಾಡಬೇಕು. ವಾಕ್ಯದಲ್ಲಿ has ಇದ್ರೆ ನೀವು hasn't ಅಂತ ಮಾಡಬೇಕು. ವಾಕ್ಯದಲ್ಲಿ had ಇದ್ರೆ ನೀವೇನ್ ಮಾಡ್ಬೇಕು, hadn't ಅಂತ ಮಾಡಬೇಕು. ಹಾಗೇನೆ ಈ ಎಲ್ಲವಕ್ಕೂ ಕೂಡ ನಾನು ಡಬಲ್ ಆರೋ ಮಾರ್ಕ್ ಹಾಕಿದ್ದೀನಿ ರಿವರ್ಸ್. ಯಾಕೆ? ಈಸ್ ಇದ್ರೆ isn't ಆಗುತ್ತೆ. ಅಕಸ್ಮಾತ್ ವಾಕ್ಯದಲ್ಲಿ isn't ಅಂದ್ರೆ ಮತ್ತೇನೋ ಅಲ್ಲ, ಈಸ್ ನಾಟ್ ಅಂತ. ವಾಕ್ಯ ನೆಗೆಟಿವ್ ಅಲ್ಲಿ isn't ಅಂತಿದ್ರೆ ಆಗ ಈಸ್ ಅಂತ ಅಷ್ಟೇ ಮಾಡಬೇಕು. wasn't ಇದ್ರೆ was, aren't ಇದ್ರೆ are, weren't ಇದ್ರೆ were, haven't ಇದ್ರೆ have, has ಇದ್ರೆ hasn't, has not ಅಥವಾ hasn't ಇದ್ರೆ has, had not ಅಥವಾ hadn't ಅಂತಿದ್ರೆ ಏನ್ ಮಾಡ್ಬೇಕು, had ಅನ್ನೋದನ್ನ ಬಳಸಬೇಕು. ಇಷ್ಟೇ ಇದು. ಟೆನ್ಸ್ ಅನ್ನ ಚೇಂಜ್ ಮಾಡದೇ ಇರೋದು ಅಂದ್ರೆ ಏನರ್ಥ ಅಂದ್ರೆ, ವಾಕ್ಯದಲ್ಲಿ ಈಸ್ ಇದೆ ಅಂದ್ರೆ ನೀವು isn't ಬಳಸಬೇಕು ಹೊರತು hadn't, wasn't, didn't ಅಂತ ಏನೇನೋ ಬಳಸಕ್ಕೆ ಬರೋದಿಲ್ಲ. ಸಿಂಪಲ್ ಆಗಿ ಇನ್ನೊಂದು ರೀತಿಲಿ ಹೇಳ್ಬೇಕು ಅಂದ್ರೆ, ವಾಕ್ಯದಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಇದೆಯೋ ಅದನ್ನೇ ಬಳಸ್ಕೊಂಡು ನೀವೇನ್ ಮಾಡ್ಬೇಕು, ಕ್ವೆಶ್ಚನ್ ಟ್ಯಾಗ್ ಅನ್ನ ಬರೀಬೇಕು. ಹೆಲ್ಪಿಂಗ್ ವರ್ಬ್ ಇರುವ ವಾಕ್ಯಗಳು. ಇಲ್ಲೇ ಹೋದಾಗ ಹೇಗೆ ಬರೆಯೋದು ಅಂತ ನೆಕ್ಸ್ಟ್ ಕಾನ್ಸೆಪ್ಟ್, ಅದು ಐ ಕಮ್ ಟು ದಟ್ ಲೇಟ್. ಇದರ್ಥ ಆಯ್ತಾ? ಅದೇ ರೀತಿ ಮಾಡೆಲ್ ಆಕ್ಸಿಲರೀಸ್ ಇದೆ. ವಿಲ್ ಇದ್ರೆ ವೋಂಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಶೆಲ್ ಅನ್ನೋದ್ರ ಕ್ವೆಶ್ಚನ್ ಟ್ಯಾಗ್ ಶಾಂಟ್ ಆಗುತ್ತೆ. ವಿಲ್, ವೋಂಟ್, ಶೆಲ್, ಶಾಂಟ್. ಕ್ಯಾನ್ ಇದ್ರೆ ಕಾಂಟ್ ಆಗುತ್ತೆ. ಹಾಗೆ ವೈಸ್ ವರ್ಸ ಉಲ್ಟಾ. ವೋಂಟ್ ಇದ್ರೆ ವಿಲ್ ಆಗುತ್ತೆ, ಶಾಂಟ್ ಇದ್ರೆ ಶೆಲ್ ಆಗುತ್ತೆ, ಕಾಂಟ್ ಅಂತಿದ್ರೆ ಕ್ಯಾನ್ ಅಂತ ಆಗುತ್ತೆ. ಇವುಗಳದ್ದೇ ಪಾಸ್ಟ್ ಟೆನ್ಸ್ ಇತ್ತು ಅಂತ ಇಟ್ಕೊಳ್ಳಿ, ಕುಡ್ ಇದ್ರೆ ಕುಡಂಟ್ ಆಗುತ್ತೆ. ಅಂದ್ರೆ ನಾನು ಆಮೇಲೆ ವಾಕ್ಯಗಳನ್ನು ಬರ್ದು ತೋರಿಸ್ತೀನಿ. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಐ ಕುಡ್ ಡೂ ದಿಸ್ ಅಂತಿದೆ, ಕುಡಂಟ್ ಐ ಇಸ್ ಎ ಕ್ವೆಶ್ಚನ್ ಟ್ಯಾಗ್. he can do this, can't he is a question tag. They will come, won't they is a question tag. They are writing, aren't they is a question tag. They are not writing, are they is a question tag. ಆಗಿ ಬರೆಯೋದು ಹೇಗೆ ಅಂತ ಆಮೇಲೆ ಬರ್ತೀನಿ. ಫಸ್ಟ್ ಟೋಟಲ್ ಆಗಿ ಇದನ್ನ ಅರ್ಥ ಮಾಡ್ಕೊಂಡ್ಬಿಡೋಣ. could, couldn't, must, mustn't,
MUSTNT ಇದನ್ನ ಕಾಂಟ್ರಾಕ್ಷನ್ ಫಾರ್ಮ್ ಅಂತ ಕರೀತಾ ಇರೋದು ನಾನು. ಎನ್ ಆದ್ಮೇಲೆ ಫಸ್ಟ್ ರೂಫ್ ಬಳಸಿ ಟಿ ಬಳಸಿದ್ರೆ ದಟ್ ಇಸ್ ಕಾಲ್ಡ್ ಕಾಂಟ್ರಾಕ್ಷನ್ ಇನ್ಸ್ಟೆಡ್ ಆಫ್ ನಾಟ್. NOT ನಾಟ್ ಅಂತ ಹೇಳಿದ್ರು ಬದಲು ಕುಡಂಟ್, isn't, wasn't, aren't, haven't, hasn't, hadn't, won't ಅಂತ ನಾವು ಬಳಸ್ತೀವಿ. ಮಸ್ಟ್ ಆಯ್ತಾ. ಮತ್ತೆ ಯಾವುದು ಶುಡ್, ಶುಡಂಟ್. ಸೊ ಯಾವ್ದಿರುತ್ತೋ ಅದು ಶುಡ್ ಅನ್ನೋದು ಯಾವ್ದೋ ಒಂದು ಪತ್ರಿಕೆಯಲ್ಲಿ ಬಂದಿದೆ FD ಶುಡ್, ಶುಡಂಟ್. ಉಳಿದಿದ್ದೆಲ್ಲ ಆಯ್ತಲ್ಲ. ವುಡ್ ಇದ್ರೆ ವುಡಂಟ್ ಅಷ್ಟೇ, ವುಡ್ ಡಂಟ್. ಹಾಗೇನೆ ವೈಸ್ ವರ್ಸ ಕೂಡ ಆಯ್ತು. ಪ್ರತಿಯೊಂದಕ್ಕೂ ಅದಿದ್ರೆ ಇದು, ಇದಿದ್ರೆ ಅದು ಅಂತೇಳಿ ಉಲ್ಟಾ ಆಗುತ್ತೆ. ದಯವಿಟ್ಟು ಇದನ್ನ ನೆನ್ಪಿಟ್ಕೊಳ್ಳಿ. ಯಾವ ಪ್ರಶ್ನೆಯಲ್ಲಿ ಯಾವ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇರುತ್ತೋ ಆಗ ಕ್ವೆಶ್ಚನ್ ಟ್ಯಾಗ್ ಬರೆಯೋದು ನಿಮಗೆ ಖಂಡಿತ ಕಷ್ಟ ಅಲ್ಲ. ಯಾಕೆ? ವಾಕ್ಯ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ನೋಡ್ಕೋತೀರಾ. ಪಾಸಿಟಿವ್ ಇದ್ರೆ ನೆಗೆಟಿವ್ ಟ್ಯಾಗ್ ಮಾಡ್ತೀರಾ, ನೆಗೆಟಿವ್ ಇದ್ರೆ ಪಾಸಿಟಿವ್ ಟ್ಯಾಗ್ ಮಾಡ್ತೀರಾ, ಮುಗಿದು. ಗೊತ್ತಾಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ದಟ್ಸ್ ಆಲ್. ಸೊ ದಟ್ಸ್ ವೈ ಈಗ ನೋಡಿ, ಇವಿಷ್ಟೇ ನಮಗೆ ಟೆನ್ಸ್ಗಳು ಟೋಟಲ್ ಸಿಗೋದು. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಬಿಟ್ಟರೆ ಉಳಿದಿರುವ ಎಲ್ಲ ವಾಕ್ಯಗಳು ರಚನೆ ಆಗುವಾಗ ಈ ಹೆಲ್ಪಿಂಗ್ ವರ್ಡ್ಗಳಿಂದ ಬಳಸ್ಕೊಂಡಿರ್ತವೆ. ಅದು ಯಾವುದಿದ್ದಾಗ ಏನಾಗುತ್ತೆ ಅನ್ನೋದು ಇಲ್ಲಿಷ್ಟು ಟೋಟಲ್ ಬಂದಿದೆ. ಪುಸ್ತಕದಲ್ಲೂ ನಾನು ಹೀಗೆ ಕೊಟ್ಟಿದ್ದೀನಿ, ಈಸಿಯಾಗಿ ಅರ್ಥ ಆಗಲಿ. ಈಸ್, isn't, was, wasn't, are, aren't, were, weren't, have, haven't. is not, isn't ಅಂದ್ರೆ is not ಅಂತ. ವಾಕ್ಯದಲ್ಲಿ is not ಅಥವಾ isn't ಅಂತ ಇತ್ತು ಅಂತ ಇಟ್ಕೊಳ್ಳಿ. is, wasn't, was, aren't, are, weren't, were, haven't, have, hasn't, has, hadn't, had, shouldn't, should, wouldn't, mustn't, must, couldn't, could. ಈ ತರ. ಈಗ ಈ ರೀತಿ ಇರುವ ನಮಗೆ ವಾಕ್ಯದಲ್ಲಿ ಏನಿರುವ ಹೆಲ್ಪಿಂಗ್ ವರ್ಬ್ ಇರುವ ವಾಕ್ಯಗಳಿಗೆ ಕ್ವೆಶ್ಚನ್ ಟ್ಯಾಗ್ ಅನ್ನ ಬರೆಯೋದು ಹೇಗೆ ಅಂತ ಫಸ್ಟ್ ತಿಳ್ಕೊಳ್ಳಿ. ಯಾಕೆಂದ್ರೆ ನೀವು ಬರೆಯುವ ಎಲ್ಲ ಪತ್ರಿಕೆಗಳಲ್ಲಿ MCQs ಆಗಿರೋದ್ರಿಂದ ಅಲ್ಲಿ 4 ಆಪ್ಷನ್ ಕೊಟ್ಟಿರ್ತಾನೆ, ಒಂದು ಟಿಕ್ ಮಾಡ್ತೀರಾ, ಅದು ಒಪ್ಕೊಳ್ತೀನಿ ನಾನು. ಅದಲ್ಲದೆ ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ KAS ಮೇನ್ಸ್ ಅಲ್ಲಿ ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ, ಆಪ್ಷನಲ್ ಸೆಲೆಕ್ಟ್ ಮಾಡೋ ತರ ಇರೋದಿಲ್ಲ. ನೀವೇ ಕ್ವೆಶ್ಚನ್ ಟ್ಯಾಗ್ ಅನ್ನ ಬರೀಬೇಕಾಗುತ್ತೆ. ಅವಾಗ ಬರೆಯೋದು ಹೇಗೆ ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ. ಕ್ವೆಶ್ಚನ್ ಟ್ಯಾಗ್ ಅಂದ್ರೆ ಏನ್ ಗೊತ್ತಂದು, ಇರುವ ಒಂದು ವಾಕ್ಯಕ್ಕೆ ಕೊನೆಯಲ್ಲಿ ಟ್ಯಾಗ್ ಆಡ್ ಮಾಡ್ತೀವಿ. ಈಗ ನೋಡಿ ಏನಂತ, ರವಿ ಈಸ್ ರೈಟಿಂಗ್ ಎ ಪೋಯಮ್ ಅಂತ ವಾಕ್ಯ ಇದೆ. ಇದು ಯೂಶುವಲಿ ರವಿ ಈಸ್ ರೈಟಿಂಗ್ ಎ ಪೋಯಮ್ ಅನ್ನೋದು ಪೂರ್ತಿ ವಾಕ್ಯ ಆಗಿರೋದಕ್ಕೆ ಇಲ್ಲಿ ಏನಾಗಿರುತ್ತೆ, ಇದು ಫುಲ್ ಸ್ಟಾಪ್ ಇಂದ ಎಂಡ್ ಆಗಿರುತ್ತೆ. ರವಿ ಈಸ್ ರೈಟಿಂಗ್ ಎ ಪೋಯಮ್ ಇದು ಸಂಪೂರ್ಣವಾದ ವಾಕ್ಯಗಳಿಗೆ ನಾವು ಕ್ವೆಶ್ಚನ್ ಟ್ಯಾಗ್ ಆಡ್ ಮಾಡೋದು. ದೇ ಹ್ಯಾವ್ ಬೀನ್ ಎಂಡೆಡ್ ವಿತ್ ಎ ಫುಲ್ ಸ್ಟಾಪ್. ಈಗ ಕ್ವೆಶ್ಚನ್ ಟ್ಯಾಗ್ ಅಂದ್ರೆ ಇದ್ರ ಮುಂದೆ ನಾವು ಸೇರಿಸ್ತೀವಿ. ಸೊ ಬೇಸಿಕಲಿ ನೀವು ಮಾಡಬೇಕಾಗಿರುವ ಮೊದಲ ಕೆಲಸ ಏನು ಅಂದ್ರೆ, ಕ್ವೆಶ್ಚನ್ ಟ್ಯಾಗ್ ಅಂತ ಬಂದ ತಕ್ಷಣ ಮೊದಲನೇದಾಗಿ ನಾವು ಈ ಫುಲ್ ಸ್ಟಾಪ್ ಅನ್ನ ತೆಗಿತೀವಿ, ಕೊಮಾ ಮಾಡ್ತೀವಿ ಅದನ್ನ. ಯಾಕೆ ಅಂದ್ರೆ ರವಿ ಈಸ್ ರೈಟಿಂಗ್ ಎ ಪೋಯಮ್ ಅಲ್ಲೊಂದು ಪಾಸ್ ಕೊಡ್ತಿರೋದು. ದಟ್ ಈಸ್ ವೈ ಐ ಆಮ್ ಯೂಸಿಂಗ್ ಎ ಕೊಮಾ ಹಿಯರ್ ಇನ್ಸ್ಟೆಡ್ ಆಫ್ ಎ ಫುಲ್ ಸ್ಟಾಪ್. ರವಿ ಈಸ್ ರೈಟಿಂಗ್ ಎ ಪೋಯಮ್ ಕೊಮಾ, ಆಮೇಲೆ ಕ್ವೆಶ್ಚನ್ ಟ್ಯಾಗ್ ಅನ್ನ ಬರೀತೀವಿ. isn't he ಅನ್ನೋದಕ್ಕೆ ಕ್ವೆಶ್ಚನ್ ಆಮೇಲೆ ಟ್ಯಾಗ್ ಆಗುತ್ತೆ. ಆಕ್ಚುಲಿ ಬರೆಯುವ ಕ್ರಮ ಹೇಗೆ ಅಂದ್ರೆ isn't he ಅಂತ ಬರೆದು ಅದನ್ನ ಅಂಡರ್ಲೈನ್ ಮಾಡಿ ರೆಗ್ಯುಲರ್ ಡಿಸ್ಕ್ರಿಪ್ಟಿವ್ ಪೇಪರ್ ಆದ್ರೆ ನಿಮ್ಗೆ ಇಷ್ಟೆಲ್ಲ ಏನು ರಿಸ್ಕ್ ಇಲ್ಲ, ಅವನೇ ಕೊಟ್ಟಿರ್ತಾನೆ. ಬಟ್ ಬಹುತೇಕ ಕ್ವೆಶ್ಚನ್ ಪೇಪರ್ಗಳಲ್ಲಿ ಆಪ್ಷನ್ ಕೊಡುವಾಗ ಏನ್ ತಪ್ಪು ಮಾಡ್ತಾರೆ ಅಂದ್ರೆ, ಅದು ಬಹುಶಃ ಅವ್ರು ತಪ್ಪು ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ, ಅದನ್ನ ಅವರು ಟೈಪಿಂಗಿಗೆ ಮಾಡಿ ಮತ್ತೊಂದಕ್ಕೆ ಕಳಿಸುವಾಗ ಫಸ್ಟ್ ಲೆಟರ್ ಕ್ಯಾಪಿಟಲ್ ತಗೊಳ್ಳೋದ್ರಿಂದ ಅದಾಗುತ್ತೆ ಅಂತ ಅನ್ಕೋತೀವಿ. ಈ isn't he ಅನ್ನೋದನ್ನ I ಕ್ಯಾಪಿಟಲ್ ಕೊಟ್ಬಿಟ್ಟಿದ್ದಾರೆ, ಅದು ತಪ್ಪು. ಕ್ವೆಶ್ಚನ್ ಟ್ಯಾಗಿನ ಉತ್ತರ ಯಾವುದೇ ಕಾರಣಕ್ಕೂ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಇಂದ ಶುರುವಾಗೋದಿಲ್ಲ. Why? Because a question tag is used after a comma, not a full stop. ಹೌದು ಅಲ್ವಾ? ಫುಲ್ ಸ್ಟಾಪ್ ಆದ್ಮೇಲೆ ಶುರು ಮಾಡುವ ವಾಕ್ಯದ ಮೊದಲ ಲೆಟರ್ ಅನ್ನ ನೀವು ಕ್ಯಾಪಿಟಲ್ ಮಾಡ್ತೀರಾ, ಕೊಮಾ ಆದ್ಮೇಲೆ ಶುರು ಮಾಡುವ ಮೊದಲ ವಾಕ್ಯವನ್ನು ನೀವು ಕ್ಯಾಪಿಟಲ್ ಮಾಡ್ತೀರಾ. ಆತರ ಏನಾದ್ರು ಕಲ್ತಿದ್ದೀರಾ? ಇಲ್ಲ ಅಲ್ವಾ? ಸೊ ಇಲ್ಲಿ ಕೊಮಾ ಇರೋದ್ರಿಂದ isn't he ಅಂತ ಬರೆಯುವಾಗ, aren't ಅಂತ ಬರೆಯುವಾಗ, haven't ಅಂತ ಬರೆಯುವಾಗ, hasn't ಅಂತ ಬರೆಯುವಾಗ ಫಸ್ಟ್ ಲೆಟರ್ ಶುಡ್ ಬಿ ಸ್ಮಾಲ್ ಲೆಟರ್, ಅಪ್ಪರ್ ಕೇಸ್ ಅಲ್ಲ. ಆದ್ರೆ ಪತ್ರಿಕೆಯಲ್ಲಿ ನಿಮ್ಗೆ ಯಾವಾಗಲೂ ಅಪ್ಪರ್ ಕೇಸೇ ಕೊಡ್ತಾನೆ, ನೀವೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅದ್ರ ಬಗ್ಗೆ ಯಾವುದು ಸರಿಯಾದ ಆಪ್ಷನ್ ಇದೆ ಅದನ್ನ ಸೆಲೆಕ್ಟ್ ಮಾಡೋದಷ್ಟೇ ನಿಮ್ಮ ಕೆಲಸ. ಕರೆಕ್ಟ್ ಆಗಿ ಚಾಲೆಂಜ್ ಮಾಡಿದ್ರೆ ದಟ್ ಕ್ಯಾನ್ ಆಲ್ಸೋ ಬಿ ಚಾಲೆಂಜ್, ಅದು ಕೂಡ ಅಬ್ಜೆಕ್ಷನ್ ಫೈಲ್ ಮಾಡಬಹುದು. ಯಾಕಂದ್ರೆ ಇಟ್ ಇಸ್ ಎ ರಾಂಗ್ ಥಿಂಗ್. ಕ್ವೆಶ್ಚನ್ ಟ್ಯಾಗ್ should not be given in capital letters. I mean first letter as capital one, right? Yes. But ನಿಮ್ಗೆ at least ಗೊತ್ತಿರಲಿ ಅಂತ ನಾನು ಹೇಳಿದೆ. ಇಲ್ಲಿ ವಾಕ್ಯ ನೋಡಿ, ಮೊದಲನೇ ಕೆಲಸ ಏನು, ಯಾವ ಈಸಿ ಇದೆ, ನನ್ನ ಕೆಲಸ ಈಸಿ ಆಯ್ತು. ಆನಂತರ ನೀವು ನೋಡ್ಬೇಕಾಗಿರೋದು ಏನು ಅಂದ್ರೆ, ವಾಕ್ಯ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ. ದಟ್ ಇಸ್ ದ ಫಸ್ಟ್ ಚೆಕ್ ಯು ಶುಡ್ ಡೂ. ಅದು ಮಾಡದೆ ಈಸ್ ನೋಡ್ತಿದಂಗೆ isn't ಅಂತ ಹೋದ್ರೆ ಬಿದ್ರಿ ಇರ್ತಾನೆ. ವಾಕ್ಯ ಇಲ್ಲಿ ನಾಟ್ ಏನು ಇಲ್ಲ, ಈಸ್ ನಾಟ್ ಇಲ್ಲ ಅಥವಾ isn't ಅಂತಿಲ್ಲ. ರವಿ ಈಸ್ ರೈಟಿಂಗ್, ಇಟ್ಸ್ ಅ ಪಾಸಿಟಿವ್ ಥಿಂಗ್. ಹಾಗಾಗಿ ನಾನು ಅದನ್ನ ಈಸ್ ಅಂತ ಇರೋದ್ರಿಂದ isn't ಅಂತ ಕನ್ವರ್ಟ್ ಮಾಡಿದೆ, ಅಥವಾ ಈಸ್ ಅಂತ ಇರೋದ್ರಿಂದ isn't ಅಂತ ಕನ್ವರ್ಟ್. ಇಷ್ಟೇ. ಇದೇ ರೀತಿಯಲ್ಲಿ ಆರ್ ಇರಲಿ, ವರ್ಗ್ ಇರಲಿ, ಅಲ್ಲೇ ಹಿಂದ್ಗಡೆ ಲಿಸ್ಟ್ ಬರ್ತಿದ್ದೀನಲ್ಲ ಇದು, ಅದಷ್ಟು ಅಪ್ಲೈ ಆಗುತ್ತೆ.
ಯಾವ ವರ್ಬ್ ಇರುತ್ತೋ ಅದರ ಆಧಾರದಲ್ಲಿ ಯು ವಿಲ್ ರೈಟ್ ದ ಟೆನ್ಸ್ ಅನ್ನುವಂಥದ್ದು. ಈಗ ರವಿ ಇದಕ್ಕೆ ಹೀ ಮಾಡು, ಅದಲ್ಲದೆ ಬರೇ ಹೀನೇ ಇತ್ತು ಅಂತ ತಿಳ್ಕೊಳ್ಳಿ. ಹಿ ಈಸ್ ವಾಚಿಂಗ್, he is watching a movie, he is watching a movie ಅಂತಿದೆ. ಫುಲ್ ಸ್ಟಾಪ್ ಇರೋದನ್ನ ತೆಗಿತೀನಿ, isn't he ಅಂತ ಮಾಡ್ತೀನಿ, ಅದು ಕೂಡ ಸೇಮ್ ಆನ್ಸರ್ ಆಗುತ್ತೆ. ಈಗ ಇದೇ ಜಾಗದಲ್ಲಿ ರಾಧಾ ವಾಸ್ ಪ್ಲೇಯಿಂಗ್, ರಾಧಾ ವಾಸ್ ಪ್ಲೇಯಿಂಗ್ ಅಂತಿದೆ, ಏನು ಅಂತಿಲ್ಲ, ಅಷ್ಟಕ್ಕೆ ನಿಂತಿದೆ ಅಂತ ಬೇಕಿದ್ರೆ ಇಟ್ಕೊಳ್ಳಿ. ರಾಧಾ ವಾಸ್ ಪ್ಲೇಯಿಂಗ್, ನಾಟ್ ಕ್ಲಿಯರ್. ಏನು ಸ್ಟಕ್ ಆಗಿದೆಯಲ್ರಿ? ರಾಧಾ ವಾಸ್ ಪ್ಲೇಯಿಂಗ್ ಅಂತಿದೆ, ರಾಧಾ ವಾಸ್ ಪ್ಲೇಯಿಂಗ್ ಅಂತ ಇರೋದಕ್ಕೆ ಟ್ಯಾಗ್ ಮಾಡುವಾಗ ಕೊಮ ಹಾಕ್ತೀನಿ. ಆಮೇಲೆ ಏನಾಗುತ್ತೆ, ನೋ ಸರ್ ಅಂದ್ರೆ ಕ್ಲಿಯರ್ ಇದೆ ಅಲ್ವಾ? ನೋ ಸರ್ ಅಂದ್ರೆ ಅದು ನಾಟ್ ಸ್ಟ್ರಕ್ ಹೇಳಿದ್ರು ಅಥವಾ ನೋ ಕ್ಲಿಯರ್, ಓಕೆ ಸರ್ ಕ್ಲಿಯರ್ ಇದೆ ಅಂತ ನೋಡಿಪ್ಪ. ಮಧ್ಯೆ ಯಾರಿಗೋ ಒಬ್ಬರಿಗೆ ಇದು ಸ್ಟ್ರಕ್ ಆದ್ರೆ ನನಗೆ ಕಾಣಿಸ್ಬಿಡುತ್ತೆ, ಬಿಕಾಸ್ ಐ ಆಮ್ ಆಲ್ಸೋ ವಾಚಿಂಗ್ ದ ಮಾನಿಟರ್. ನಾನು ಮಾನಿಟರ್ ನೋಡ್ಬಿಟ್ಟೆ ಮಾಡ್ತೇನೆ. ಅಲ್ಲದೆ ನಿಮ್ಗೆ ಸಣ್ಣ ಪುಟ್ಟ ಸ್ಟ್ರಕ್ ಆಯ್ತು ಅಂದ್ರೆ ಏನರ್ಥ? ನೆಟ್ವರ್ಕ್ ಪ್ರಾಬ್ಲಮ್. ರಾಧಾ ವಾಸ್ ಪ್ಲೇಯಿಂಗ್, ವೆರಿ ಗುಡ್. ಏನಾಗುತ್ತೆ ಅದಕ್ಕೆ? ವಾಸಂಟ್ ಶಿ ಕ್ವೆಶ್ಚನ್ ಮಾರ್ಕ್. ವಾಸಂಟ್ ಶಿ ಅಂತ ಬರ್ದಿದ್ದೀರಾ ಶಶಿಕಲಾ ಅವರೇ, ಆದ್ರೆ ಕ್ವೆಶ್ಚನ್ ಮಾರ್ಕ್ ಇಟ್ಟಿಲ್ಲ. ಕ್ವೆಶ್ಚನ್ ಮಾರ್ಕ್ ಇಲ್ಲದೆ ಕ್ವೆಶ್ಚನ್ ಟ್ಯಾಗ್ ಆಗುತ್ತೆ, ಗೊತ್ತಾಯ್ತು? ನೀವು ಸುಮ್ಮನೆ ಬರ್ದಿರ್ಬೋದು, ಕ್ವೆಶ್ಚನ್ ಟ್ಯಾಗ್ ಇರಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬಟ್ ಎಷ್ಟೋ ಸರಿ ಈಗ ಡಿಸ್ಕ್ರಿಪ್ಟಿವ್ ಆನ್ಸರ್ ತರ ಬರೀತಾ ಇದ್ದಾಗ, since I am a lecturer at college, when I was working in a college, I have seen this. Many students used to write the correct question tag without question mark. Question tag ಬರೆಯೋರು ಪೂರ್ತಿ wasn't she ಅಥವಾ ಏನಿದೆಯೋ ಅದು ಕೊನೆ ಕ್ವೆಶ್ಚನ್ ಮಾರ್ಕ್ ಇಡ್ತಾ ಇರಲಿಲ್ಲ. They don't put mark, they don't put question mark, I don't put mark for them ಅಷ್ಟೇ. ನಾನು ಮಾರ್ಕ್ ಕೊಡ್ತಾ ಇರಲಿಲ್ಲ ಅದಕ್ಕೆ. ಯಾಕೆಂದ್ರೆ ಕ್ವೆಶ್ಚನ್ ಟ್ಯಾಗ್ ಅಂತಾನೆ ಇದೆ, ನೀವು ಕ್ವೆಶ್ಚನ್ ಮಾರ್ಕ್ ಇಡದೆ ಬರೆದ್ರೆ ಅದು ತಪ್ಪು, ರೈಟ್? ಸೊ ನಾವು ಯಾವಾಗಲೂ ಆ ಲೆವೆಲಿನ ಡಿಟೇಲಿಂಗ್ ಅಲ್ಲಿ ಇರಬೇಕು, ಅಕ್ಯುರಸಿ ಇರಬೇಕು. ಯಾವ ಕಾನ್ಸೆಪ್ಟ್ ಏನು ಅಂತ ಡೌಟ್ ಹೊಡೆದ್ರೆ ಎಡವಟ್ ಆದ್ರೆ 0.25 ಮಾರ್ಕ್ಸ್ ಹೋಗ್ತಾ ಇದೆ. ಆ ಕಾರಣ ರಾಧಾ ವಾಸ್ ಪ್ಲೇಯಿಂಗ್, ವಾಸಂಟ್ ಶಿ ಅಂತ ಆಯ್ತು. ಅದಲ್ಲದೆ ಶಿ ಅಂತಿದ್ರು ಕೂಡ ಹಾಗೆ ಆಯ್ತು. ಶಿ ಏನೋ ಶಿ ಹ್ಯಾಸ್ ಅಂತ ತಗೊಳ್ಳೋಣ. ಶಿ ಹ್ಯಾಸ್ ಅಪ್ರೂವ್ಡ್ ದ ಪ್ರಾಜೆಕ್ಟ್ ಅಂತ ಇದೆ ಅಂತ ಇಟ್ಕೊಳ್ಳಿ. ಶಿ ಹ್ಯಾಸ್ ಅಪ್ರೂವ್ಡ್ ವಾಕ್ಯದಲ್ಲಿ ಏನ್ ನೋಡಿದ್ರಿ? ಹ್ಯಾಸ್ ನೋಡಿದ್ರಿ. ಹ್ಯಾಸ್ ನೋಡಿದಾಗ ಕ್ವೆಶ್ಚನ್ ಟ್ಯಾಗ್ ನಾವು hasn't she, that's all. hasn't she ಅಂತ ಆಯ್ತು. she has approved ಅಂತಿರೋದ್ರಿಂದ hasn't she ಅನ್ನೋದು ಆನ್ಸರ್ ಆಯ್ತು. ಈ ತರ ಯಾವ ಹೆಲ್ಪಿಂಗ್ ವರ್ಬ್ ಇರುತ್ತೋ ಅದನ್ನೇ ಬಳಸಿ ವಾಯ್ಸ್ ಅವರ್ಸ್ ಮಾಡಬೇಕು. ಈಗ ಇನ್ನೊಂದು ವಾಕ್ಯವನ್ನು ನೋಡಿ. they were educated ಅಂತ ಇದೆ, ಇಷ್ಟೇ ಇದೆ ವಾಕ್ಯ. what is the question tag for this? they were educated. ಏನ್ question tag ಆಗ್ಬೋದು ಇದಕ್ಕೆ? ಏನಾಗುತ್ತೆ? Can you tell the answers? Can you write the answers? They were, very good. Abhishek, weren't they ಅಂತ ಬರ್ದಿದ್ದಾರೆ, very good. weren't they were educated ಅಂತ ಇದ್ದಾಗ weren't they ಆಗುತ್ತೆ. ಇದೇ ಪ್ರಶ್ನೆಯನ್ನು ಇನ್ನೊಂದು ತರ ಬರೀತೀನಿ ನೋಡಿ. they were not present yesterday. ಇದಕ್ಕೆ ಕ್ವೆಶ್ಚನ್ ಟ್ಯಾಗ್ ಆಗುತ್ತೆ. they were not present yesterday ಅಂತಿದೆ. ಈ were not is nothing but weren't ಅಂತ. ಸೊ ಅದಕ್ಕೆ ಕ್ವೆಶ್ಚನ್ ಟ್ಯಾಗ್ ಏನಾಗುತ್ತೆ ಸುಧಾವ್ರೆ? ವೆರಿ ಗುಡ್, ವರ್ ದೇ ಅಂತ ಆಗುತ್ತೆ. ವರ್ ದೇ. ಅಭಿಷೇಕ್, ವರ್ ದೇ ಹಾಗಲ್ಲ ಬರೆಯೋದು. ವರ್ ದೇನ ನೀವು ನೋಡಿ ಡಬ್ಲ್ಯೂ ಆದ್ಮೇಲೆ ಕಾಂಟ್ರಾಕ್ಷನ್ ಫಾರ್ಮ್ ಬಳಸಿದೀರಾ. ಈಗ ಅಂದ್ರೆ ಏನ್ ಗೊತ್ತಾ, ವರ್ ದೇ ಆಗೋದಿಲ್ಲ, ಇದು ವಿ ಆರ್ ಅಂತ ಆಗುತ್ತೆ. ಸೊ ಪ್ಲೀಸ್ ಡೋಂಟ್ ಯೂಸ್ ದಟ್ ವೇ. ಇದರ ಅರ್ಥ ವಿ ಆರ್ ಅಂತ ಆಗುತ್ತೆ, ವರ್ ಅಂತ ಆಗೋದಿಲ್ಲ. ವರ್ ಈ ಮಧ್ಯೆ ಯಾವುದೇ ಕಾರಣಕ್ಕೂ ಕಾಂಟ್ರಾಕ್ಷನ್ ಫಾರ್ಮ್ ಇರೋದಿಲ್ಲ, ಫಸ್ಟ್ ಆಫ್ ಇಲ್ಲ. ವರ್ ಪೂರ್ತಿ ಹೀಗೆ ಬರೀಬೇಕು. ಓಕೆ ಫೈನ್. ನಾವು ಗೊತ್ತಾಯ್ತಲ್ವಾ ಹೇಗೆ ಟ್ಯಾಗ್ ಗಳನ್ನ ಬರೆಯೋದು ಅನ್ನುವಂಥದ್ದು? ಒಂದು ವಾಕ್ಯ ಇರುತ್ತೆ, ಪ್ರಾಪರ್ ನೌನ್ಸ್ ಇದೆ. ಈಗ ಇನ್ನೊಂದು ವಾಕ್ಯ ನೋಡಿ, ಸ್ಟೂಡೆಂಟ್ಸ್ ಅಂತ ಇರುತ್ತೆ. ಅದು ಒಂದು ಕಲೆಕ್ಟಿವ್ ನೌನ್ ಇರುತ್ತೆ, ಸಿಂಗ್ಯುಲರ್ ಪ್ಲೂರಲ್ ಅಂತ ನೋಡಿ ಅದರ ಆಧಾರದಲ್ಲಿ ಇಟ್ ಅಂತ ಬಳಸಬೇಕು, ಇಲ್ಲ ದೇ ಅಂತ ಬಳಸಬೇಕು. ಸ್ಟೂಡೆಂಟ್ಸ್ ಹ್ಯಾವ್ ಕಂಪ್ಲೀಟೆಡ್ ದ ಹೋಮ್ವರ್ಕ್ ಅಂತಿದೆ. ಸ್ಟೂಡೆಂಟ್ಸ್ ಹ್ಯಾವ್ ಕಂಪ್ಲೀಟೆಡ್ ದ ಹೋಮ್ವರ್ಕ್ ಅಂತ ಇದೆ. ಸೊ ಹ್ಯಾವ್ ಅಂತಿದೆ, ವಾಕ್ಯ ಪಾಸಿಟಿವ್ ಅಲ್ಲಿ ಇದೆ. ಹ್ಯಾವ್ ದೇ ಅಲ್ಲ, ಹ್ಯಾವ್ ಅನ್ನೋದು ಪಾಸಿಟಿವ್ ಅಲ್ಲಿ ಇದೆ ತಾನೆ. ಸೊ ಟ್ಯಾಗ್ ಏನಾಗಬೇಕು? ಹ್ಯಾವನ್ ದೇ ಅಂತ ಹೇಳಿದಿರಲ್ರಿ. ಶಬಾಸ್ ಬಾನ್. ನೋ, ಹ್ಯಾವ್ ಅಂತ ಆಲ್ರೆಡಿ ಇದೆ ಅಲ್ವಾ, ಪಾಸಿಟಿವ್ ಅಲ್ಲಿ ಇದೆ ವಾಕ್ಯ ಪಾಸಿಟಿವ್ ಅಲ್ಲಿ ಇದ್ದಾಗ ನಮ್ಮ ಟ್ಯಾಗ್ ಏನಾಗಬೇಕು? ನೆಗೆಟಿವ್ ಆಗಬೇಕು. ಹ್ಯಾವ್ ಅಂತಿರೋದ್ರಿಂದ ಹ್ಯಾವೆಂಟ್ ಅಂತ ಆಗಬೇಕು. ಅದನ್ನಾಗಲೇ ಅಷ್ಟು ನೀಟಾಗಿ ಲಿಸ್ಟ್ ಬರ್ತಿದ್ದೆ ಅಲ್ವಾ. ದಿಸ್ ಇಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಪಾಸಿಟಿವ್ ಇದ್ರೆ ನೆಗೆಟಿವ್ ಇದ್ರೆ ಪಾಸಿಟಿವ್ ಅನ್ನುವಂಥದ್ದು. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್. ಅದಕ್ಕೆ ಪ್ರಶ್ನೆಗಳನ್ನು ನೋಡುವಾಗ ನಾವು
ವಿತ್ 100% ಕಾನ್ಸಂಟ್ರೇಷನ್ ಅಲ್ಲಿ ನೋಡ್ಬೇಕು. ಅರ್ಜೆಂಟ್ ಅಲ್ಲಿ ಹೇಗೋ ನೋಡಿದ್ರೆ ಅಥವಾ ಸಡನ್ ಆಗಿ ಎಕ್ಸೈಟ್ ಆದ್ರೆ ಕ್ವಶನ್ ಟ್ಯಾಗ್ ನನ್ಗೆಲ್ಲ ಬರುತ್ತೆ, ನನ್ಗೆ ಇದು ಗೊತ್ತಿದೆ, ಬಹಳ ಸುಲಭ ಇದ್ದು ಅಂತ ಅನ್ಕೊಂಡು ಎಕ್ಸೈಟ್ ಆದ್ರೆ ಎಕ್ಸಾಮ್ ಹಾಲಲ್ಲಿ ಆಮೇಲೆ ಎಕ್ಸಿಟ್ ಆಗೋದು. ಎಕ್ಸೈಟ್ಮೆಂಟ್ ಲೀಡ್ಸ್ ಟು ಎಕ್ಸಿಟ್. ಡು ನಾಟ್ ಗೆಟ್ ಎಕ್ಸೈಟೆಡ್. ಗೊತ್ತಾಯ್ತಲ್ವಾ? ಸ್ಟೂಡೆಂಟ್ಸ್ ಅಂದ್ರೆ ಏನು? ಪ್ಲೂರಲ್ ಇದು, 100% ಪ್ಲೂರಲ್. ಸೊ ಹಾಗಾಗಿ ಏನ್ ಬಳಸಿದೀನಿ? ಡೇ ಬಳಸಿದೀನಿ. ನೆನಪಿಟ್ಕೊಳ್ಳಿ, ಎಲ್ಲಾ ಪ್ಲೂರಲ್ ಫಾರ್ಮ್ಗಳಿಗೆ 3rd ಪರ್ಸನ್ ಪ್ಲೂರಲ್ಗಳಿದ್ರೆ ಅದ್ರ ಜೊತೆ ಡೇ ಅನ್ನೇ ಬಳಸಬೇಕು. ಕ್ಲಿಯರ್? ಸೊ ಇದು ನಾವು ಕ್ವೆಶ್ಚನ್ ಟ್ಯಾಗ್ಸ್ ಅನ್ನ ಹೆಲ್ಪಿಂಗ್ ವರ್ಬ್ ಇರುವಾಗ ಬರೆಯುವಂತಹ ಒಂದು ಕ್ರಮ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಯಾವ ವಾಕ್ಯಗಳಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನು ನೋಡ್ತೀರೋ ಅವಾಗ ಕ್ವೆಶ್ಚನ್ ಟ್ಯಾಗ್ ಬರೆಯೋದು ಹೇಗೆ ಅಂತ ಗೊತ್ತಾಯ್ತಲ್ವಾ? ಇಟ್ ವಿಲ್ ಬಿ ವೆರಿ ಈಸಿ. ನಾವು ಇದರಲ್ಲಿ ಎರಡನೇ ವಿಷಯ ಅದ್ರ ಒಂದು ತಿಳ್ಕೊಳ್ಳಿ. ಪ್ರಾಪರ್ ನೌನ್ಸ್ ಅನ್ನೇ ಬಳಸಬಾರ್ದು, ಪ್ರನೌನ್ ಬಳಸಬೇಕು. ಅಕಸ್ಮಾತ್ ಇತರ ಸ್ಟೂಡೆಂಟ್ಸ್ ತರ ಯಾವುದು ಪ್ಲೂರಲ್ ಇತ್ತು ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಇಟ್ ಅಂತ ಈಗ ಫಾರ್ ಎಕ್ಸಾಂಪಲ್ ನಾನ್ ಲಿವಿಂಗ್ ಥಿಂಗ್ ಸಿಂಗಲ್ ಇತ್ತು ಅಂತ ಹೇಳಿ, ದ ಡಾಗ್ ಈಸ್ ಬಾರ್ಕಿಂಗ್. ಅಲ್ಲಿ ಸ್ಟೂಡೆಂಟ್ಸ್ ಇತ್ತು, ದೇ ಬಳಸಿದೆ ಪ್ಲೂರಲ್. ಇಲ್ಲಿ ದ ಡಾಗ್ ಸಿಂಗ್ಯುಲರ್ ಇರೋದ್ರಿಂದ ಏನ್ ಬಳಸಬೇಕು? ಇಟ್ ಬಳಸಬೇಕು. isn't it? The dog is barking ಇರೋದ್ರಿಂದ isn't it ಅಂತ ಬಳಸಬೇಕು. ವೆರಿ ಗುಡ್, ಮೋಸ್ಟ್ ಆಫ್ ಯು ಹ್ಯಾವ್ ಆನ್ಸರ್ಡ್ ಕರೆಕ್ಟ್. ಗೊತ್ತಾಯ್ತಲ್ವಾ? ಸೊ ಈ ಸಣ್ಣ ಸಣ್ಣ ವಿಷಯಗಳು ಗೊತ್ತಿರಬೇಕು. ಅಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳೋದು. isn't dog ಅಂತ ಒಂದು ಆಪ್ಷನ್ ಕೊಡ್ತಾನೆ ಬೇಕು ಅಂತ. ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಥಿಂಕ್ ಮಾಡಿ, ಓ ಇದು ಯಾರಿಗೂ ಹೆಸರಿಲ್ಲ, ಹಿ ಇಲ್ಲ, ಶಿ ಇಲ್ಲ, ಡಾಗ್ ಇದೆ, isn't dog ಅಂತ ಅನ್ಸ್ಬಾರ್ದು. ಪ್ರಾಪರ್ ಐಡಿಯಾ ಏನು? ಪ್ರನೌನ್ಗಳು ಇರ್ತವೆ ಹೊರತು ಯಾವ ಕಾರಣಕ್ಕೂ ಪ್ರಾಪರ್ ನೌನ್ ಅಲ್ಲಿ ಕಲೆಕ್ಟಿವ್ ನೌನ್ ಅಥವಾ ಕಾಮನ್ ನೌನ್ಗಳು ಇರೋದಿಲ್ಲ ಅನ್ನುವಂಥದ್ದು. ನೌ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ರೂಲ್. ಮುಂದಿನ ವಿಷಯಕ್ಕೆ ಈಗ ಹೋಗೋಣ. ಮುಂದಿನ ವಿಷಯ ಏನು ಅಂದ್ರೆ, ಬೇಕಿದ್ರೆ ನೀವು ಅದನ್ನ ರೂಲ್ ಆಗಿ ಬರ್ಕೊಡ್ಬಿಡಿ ಇಫ್ ಯು ಆರ್ ಟೇಕಿಂಗ್ ನೋಟ್ಸ್. ಏನದು? ವೆನ್ ನೋ ಹೆಲ್ಪಿಂಗ್ ವರ್ಬ್. ನಾನು ಸುಮ್ಮನೆ ಶಾರ್ಟ್ ಅಲ್ಲಿ ಬರೀತಾ ಇದ್ದೀನಿ. ವೆನ್ ದೇರ್ ಇಸ್ ನೋ ಹೆಲ್ಪಿಂಗ್ ವರ್ಬ್. ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಇಲ್ಲದೆ ಇರುವಾಗ ಹೇಗೆ ಬರೆಯುವಂಥದ್ದು ಕ್ವೆಶ್ಚನ್ ಟ್ಯಾಗ್. ದಿಸ್ ಇಸ್ ಲಿಟಲ್ ಟ್ರಿಕ್ಕಿ. ಬಹಳ ಏನು ಕಷ್ಟ ಇಲ್ಲ, ಲಿಟಲ್ ಟ್ರಿಕ್ಕಿ. ಅದಕ್ಕೆ ಆನ್ಸರ್ ಇಷ್ಟೇ. ಯಾವಾಗ ವಾಕ್ಯಗಳಲ್ಲಿ ಹೆಲ್ಪಿಂಗ್ ವರ್ಬ್ ಇರೋದಿಲ್ವೋ ಅದರ ಅರ್ಥ ಏನು ಅಂದ್ರೆ ಎರಡೇ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ. ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಅವುಗಳಲ್ಲಿ ಬರೀ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಇಷ್ಟು ಮಾತ್ರ ಇರುತ್ತೆ. ಆ ರೀತಿಯ ವಾಕ್ಯಗಳಿಗೆ ಕ್ವೆಶ್ಚನ್ ಟ್ಯಾಗ್ ಬರೆಯೋದು ಅಂದ್ರೆ ಹೇಗೆ ಅಂದ್ರೆ, ಡೂ ಫಾರ್ಮ್ ಆಫ್ ವರ್ಬ್ ಅನ್ನ ಸೇರಿಸಬೇಕು. ರೂಲ್ ಬರ್ಕೊಳ್ತಾ ಇರೋದಾದ್ರೆ ಬರ್ಕೊಂಡ್ಬಿಡಿ. ಏನು ಎರಡನೇ ರೂಲ್ ಏನು ಅಂದ್ರೆ, ಯಾವ ವಾಕ್ಯಗಳಲ್ಲಿ ಹೆಲ್ಪಿಂಗ್ ವರ್ಬ್ ಇರೋದಿಲ್ವೋ ಅಂತ ವಾಕ್ಯಗಳಿಗೆ ಕ್ವೆಶ್ಚನ್ ಟ್ಯಾಗ್ ಅನ್ನು ಬರೆಯುವಾಗ ಡೂ ಫಾರ್ಮ್ ಆಫ್ ವರ್ಬ್ ಅನ್ನ ಸಂದರ್ಭೋಚಿತವಾಗಿ ಬಳಸಬೇಕು. ಏನದು ಸಂದರ್ಭೋಚಿತ ಅನ್ನೋದನ್ನ ಈಗ ನಾವು ಕಲಿಬೇಕಾಗಿರೋದು. If I have to repeat it in English, when there is no helping verb in a sentence, while writing question tags, we need to use do form of helping verbs accordingly. ಅಂದ್ರೆ ಸಂದರ್ಭೋಚಿತವಾಗಿ. ಡೂ ಫಾರ್ಮ್ ಫಸ್ಟ್. ಈಗ ಈ ವಿಷಯ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಇಲ್ಲಿ ಒಂದು ಟೇಬಲ್ ಅನ್ನ ನಾನು ನಿಮಗೆ ಸ್ಪಷ್ಟವಾಗಿ ಮೊದಲು ಬರಿಬೇಕಾಗುತ್ತೆ. ಡೂ ಫಾರ್ಮ್ ಆಫ್, ನೋಡಿ, ಹೆಲ್ಪಿಂಗ್ ವರ್ಬ್ಗಳಲ್ಲಿ 3 ಫ್ಯಾಮಿಲಿ ಇದೆ. ಡೂ ಫಾರ್ಮ್ ಆಫ್ ವರ್ಬ್, ಹ್ಯಾವ್ ಫಾರ್ಮ್ ಆಫ್ ವರ್ಬ್, ಬಿ ಫಾರ್ಮ್ ಆಫ್ ವರ್ಬ್. ಇದೆಲ್ಲ ಫಸ್ಟ್ ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು, ತಿಳ್ಕೊಳ್ಳಿ. ಇದು ಪ್ರೆಸೆಂಟ್ ಟೆನ್ಸ್, ಇದು ಪಾಸ್ಟ್ ಟೆನ್ಸ್. ಬುಕ್ಕಲ್ಲಿ ನಾನು ನೀಟಾಗಿದೆ ಟೇಬಲ್ ತರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಂಗ್ಲಿಷ್ ಅಲ್ಲಿ ನೀವು ದೊಡ್ಡ ವಿಷಯಗಳನ್ನು ತಿಳ್ಕೊಳ್ಳೋಕೆ ಮುಂಚೆ ಈ ಕ್ವೆಶ್ಚನ್ ಟ್ಯಾಗ್ಸ್, ಟೆನ್ಸಸ್, ಇದ್ರ ಮೇಲೆ ಪ್ರಶ್ನೆಗಳೆಲ್ಲ ಸರಿಯಾಗಿ ಆನ್ಸರ್ ಬರಬೇಕು ಅಂದ್ರೆ, ಓದಿದ್ದು ನೀಟಾಗಿ ಅವ್ನು ಏನ್ ಹೇಳ್ತಿದ್ದಾನೋ ಅದೇ ತರ ಅರ್ಥ ಆಗ್ಬೇಕು ಅಂದ್ರೆ ಫಸ್ಟ್ ಇದು ಏನು ಅನ್ನೋದು ಗೊತ್ತಿರಬೇಕು. 3 ರೀತಿಯ ಹೆಲ್ಪಿಂಗ್ ವರ್ಬ್ ಫ್ಯಾಮಿಲಿ ಇದೆ. ಡೂ ಫ್ಯಾಮಿಲಿ, ಬಿ ಫ್ಯಾಮಿಲಿ, ಹ್ಯಾವ್ ಫ್ಯಾಮಿಲಿ ಅಂತ. ಸೊ ಡೂ ನಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡೂ ಮತ್ತೆ ಡಸ್ ಇದಾವೆ. ಪಾಸ್ಟ್ ಟೆನ್ಸ್ ನಲ್ಲಿ ಡಿಡ್ ಅಂತಕ್ಕಂಥದ್ದು ಇದೆ. ಡೂ ಮತ್ತೆ ಡಸ್ ಎರಡು ಪ್ರೆಸೆಂಟ್ ಟೆನ್ಸ್ ನ ಹೆಲ್ಪಿಂಗ್ ವರ್ಬ್. ಪಾಸ್ಟ್ ಟೆನ್ಸ್ ನ ಹೆಲ್ಪಿಂಗ್ ವರ್ಬ್ ಯಾವುದು? ಡೂ ಫಾರ್ಮ್ ಅಲ್ಲಿ ಡಿಡ್ ಅನ್ನುವಂಥ. ಪ್ಲೀಸ್ ರಿಮೆಂಬರ್ ದಿಸ್. ಎಲ್ಲ ಮುಂದೆ ತುಂಬಾ ನಮ್ಗೆ ಬೇಕಾಗುವಂಥದ್ದು. ನೀವು ಪ್ಯಾಸಿವ್ ವಾಯ್ಸ್ ಮಾಡುವಾಗ, ಡೈರೆಕ್ಟ್ ಇಂಡೈರೆಕ್ಟ್ ಮಾಡುವಾಗ ಇವಾಗೆಲ್ಲ ಬೇಕೇ ಬೇಕಿಲ್ಲ. ಕ್ವೆಶ್ಚನ್ ಟ್ಯಾಗ್ ಬರೀಲಿಕ್ಕೂ ಇದು ಅರ್ಥ ಆಗ್ಬೇಕು. ಹ್ಯಾವ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹ್ಯಾವ್ ಮತ್ತೆ ಹ್ಯಾಸ್ ಅನ್ನುವ 2 ವರ್ಬ್ಗಳು ಇದಾವೆ. ಪಾಸ್ಟ್ ಟೆನ್ಸ್ ಅಲ್ಲಿ ಹ್ಯಾಡ್ ಅನ್ನೋದು ಒಂದೇ. ಬಿ ಅನ್ನೋದ್ರಲ್ಲಿ ಬಿ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಮ್, ಈಸ್, ಆರ್ 3 ಹೆಲ್ಪಿಂಗ್ ವರ್ಬ್ ಇದಾವೆ. ಆಮ್ ಅನ್ನೋದು ಐ ಜೊತೆಗೆ ಮಾತ್ರ ಬಳಕೆ ಆಗುತ್ತೆ. ಈಸ್ ಅಂದ್ರೆ ಇಲ್ಲಿರೋದು ಇದೇನು ಡಿಫರೆನ್ಸ್ ಇನ್ನೇನು ಅಲ್ಲ. ಸಿಂಗ್ಯುಲರ್ ಪ್ಲೂರಲ್, ಸಿಂಗ್ಯುಲರ್, ಪ್ಲೂರಲ್, ಸಿಂಗ್ಯುಲರ್, ಸಿಂಗ್ಯುಲರ್, ಪ್ಲೂರಲ್ ಅಷ್ಟೇ.
ಮತ್ತೆ ಇವುಗಳು ಪಾಸ್ಟ್ ಟೆನ್ಸಿಗೆ ಹೋದಾಗ ವಾಸ್ ಮತ್ತೆ ವರ್ ಆಗ್ತದೆ. ಇದ್ರ ಜೊತೆಗೆ ಮಾಡೆಲ್ ಆಕ್ಸಿಲರೀಸ್ ಅಂತಾನೂ ಕರಿತೀವಿ, ಅವುಗಳನ್ನು ಕೂಡ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ಅಥವಾ ಹೆಲ್ಪಿಂಗ್ ವರ್ಬ್ಸ್ ಅಂತೀವಿ. ಅವು ಯಾವುವು ಅಂದ್ರೆ ವಿಲ್, ಶೆಲ್, ಮೇ, ಕ್ಯಾನ್ ಇವೆಲ್ಲ ಇದಾವಲ್ಲ ಅವುಗಳ ಬಗ್ಗೆ ನಾನು ಬೇರೆ ಸಪರೇಟ್ ಆಗಿ ಹೇಳ್ತೀನಿ, ಬೇಡ. ರೈಟ್? ಎಸ್. ಬಟ್ ಇವುಗಳ ಯೂಸೇಜು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಗಾಗುತ್ತೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಅರ್ಥ ಆಗ್ತಿದ್ಯಾ? ಡೂ ಫಾರ್ಮ್ ಅಲ್ಲಿ ನೋಡಿದೀವಿ, ಬರ್ಬಿಡ್ತೀನಿ ಬ್ರಾಕೆಟ್ ಅಲ್ಲಿ. ಪಿ ಅಂದ್ರೆ ಪ್ಲೂರಲ್, ಎಸ್ ಅಂದ್ರೆ ಸಿಂಗ್ಯುಲರ್. ಪ್ಲೂರಲ್, ಸಿಂಗ್ಯುಲರ್. ಇದು ಐ ಜೊತೆ ಮಾತ್ರ ಆಮ್ ಅನ್ನೋದು. ಎಸ್ ಈಸ್ ಇಸ್ ಸಿಂಗ್ಯುಲರ್, ಆರ್ ಇಸ್ ಪ್ಲೂರಲ್. ವಾಸ್ ಸಿಂಗ್ಯುಲರ್, ವರ್ ಪ್ಲೂರಲ್. ಹ್ಯಾಡ್ ಬೋತ್ ಸಿಂಗ್ಯುಲರ್ ಪ್ಲಸ್ ಪ್ಲೂರಲ್. ಡಿಡ್ ಸಿಂಗ್ಯುಲರ್ ಪ್ಲಸ್ ಪ್ಲೂರಲ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತ್ರ ಡೂ ಡಸ್ ಡಿಫರೆನ್ಸ್ ಇದೆ. ಪಾಸ್ಟ್ ಟೆನ್ಸ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ಗಳ ಜೊತೆಗೆ ಡಿಡ್ ಅನ್ನೇ ಬಳಸೋದು. ಇದ್ರ ಜೊತೆಗೆ ನಿಮ್ಗೆ ಗೊತ್ತಿರಬೇಕಾಗಿರೋ ಬಹಳ ಮುಖ್ಯವಾದ ಇನ್ನೊಂದು ಅಂಶ ಯಾವುದು ಅಂದ್ರೆ, ಇಂಗ್ಲಿಷ್ ಅಲ್ಲಿ ಟೋಟಲ್ ಆಗಿ ಇರುವ ಸಬ್ಜೆಕ್ಟ್ಗಳು ಎಷ್ಟು, ಸಬ್ಜೆಕ್ಟ್ ಅಥವಾ ಪ್ರನೌನ್ ಅಂತ ನೀವು ಕರಿಬಹುದು. ಐ, ವಿ ಕಾಣ್ತಾ ಇದೆಯಲ್ವಾ, ವಿಸಿಬಲ್. ಐ, ವಿ, ಯು, ದೇ. ಮೊನ್ನೆ ಯಾರ ಪರ್ಸನ್ ಅಂದ್ರೆ ಏನು ಅಂತೇಳಿ ಕೇಳ್ತಾ ಇದ್ರಲ್ವಾ, ಈಗ ಹೇಳ್ತೀನಿ ನೋಡಿ. ಹಿ, ಶಿ, ಇಟ್, ಈ ಸೆವೆನ್ ಇವೆರಡಕ್ಕೆ ನಾವು +1 ಅಂತ ಹೇಳ್ಬೋದು. ಯಾಕೆಂದ್ರೆ ಯು ಅಂದ್ರೆ ನೀನು ಹೌದು, ನೀವು ಹೌದು, ಪ್ಲೂರಲ್ಲೂ ಇದೆ. ಸೊ 7 + 1. ದೇ ಅಂದ್ರೆ ಅವನು ಹೌದು, ಅವರು ಹೌದು, ವಸ್ತುಗಳು ಹೌದು, ಮನುಷ್ಯರು ಹೌದು. ಹಾಗಾಗಿ ಇಂಗ್ಲಿಷ್ ಅಲ್ಲಿರುವ ಟೋಟಲ್ ಸಬ್ಜೆಕ್ಟ್ ಎಷ್ಟು? 9 ಮಾತ್ರ. ನೀವು ಲಕ್ಷಾಂತರ ಸಬ್ಜೆಕ್ಟ್ಗಳನ್ನ ಕರ್ತೃಪದ ಆಗಿ ಬಳಸಿದ್ರು ಕೂಡ ವಾಕ್ಯದಲ್ಲಿ ಇವಿಷ್ಟರಲ್ಲೇ ಯಾವುದೋ ಒಂದಕ್ಕೆ ಸೇರ್ತವೆ. ನೀವು ಹೇಳುವ ಸ್ಟೂಡೆಂಟ್ಸ್ ಅದು ಇದು ಎಲ್ಲ ಪ್ಲೂರಲ್ಗಳು ದೇನಲ್ಲಿ ಬರ್ತವೆ. ಐ ಅಂದ್ರೆ ಐನೇ. ಎಲ್ಲ ಹುಡುಗರ ಅಥವಾ ಮೇಲ್ ನೇಮ್ಸ್ ಎಲ್ಲ ಹಿ, ಎಲ್ಲ ಫಿಮೇಲ್ ನೇಮ್ಸ್ ಶಿ, ಎಲ್ಲ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಡಾಗ್, ವಾಲ್, ಹೌಸ್, ರೋಡ್ ಇವೆಲ್ಲ ಸಿಂಗ್ಯುಲರ್ ಇಟ್ ಅಲ್ಲಿ ಬರ್ತವೆ. ಅಂದ್ರೆ ಬೇಸಿಕಲಿ ಇವಿಷ್ಟು ಸಬ್ಜೆಕ್ಟ್ಗಳ ಜೊತೆಗೆ ಈ ಹೆಲ್ಪಿಂಗ್ ವರ್ಬ್ಗಳನ್ನ ಹೇಗೆ ಬಳಸಬೇಕು ಅನ್ನೋದು ನಮ್ಗೆ ಗೊತ್ತಾದ್ರೆ ಒಂದಷ್ಟು ಇಂಗ್ಲಿಷ್ ನ ಟೆನ್ಷನ್ ನಮ್ಗೆ ಕ್ಲಿಯರ್ ಆದಾಗೆ. ಎಷ್ಟೋ ಜನ ಗೊತ್ತಿಲ್ಲದೆ ಹಿ ಹ್ಯಾವ್ ಕಮ್ ಅಂತ ಎಲ್ಲ ಬಳಸ್ತಾ ಇರ್ತಾರೆ, ಅದು ತಪ್ಪು. ನೋಡಿ, ಈಗ ಈ ಆಕ್ಟಿವಿಟಿ ಮಾಡ್ತಾ ಹೋಗೋಣ. ಡೂ ಫಾರ್ಮ್ ಅಲ್ಲಿ ಒಂದ್ ತಿಳ್ಕೊಳ್ಳಿ, ಐ ಅನ್ನೋದು ಡೂ ಫಾರ್ಮ್ ಜೊತೆಗೆ ಪ್ಲೂರಲ್ ಆಗಿ ವರ್ಕ್ ಆಗುತ್ತೆ, ಡೂ ಮತ್ತೆ ಹ್ಯಾವ್ ಫಾರ್ಮ್ ಜೊತೆಗೆ. ಬಿ ಫಾರ್ಮ್ ಜೊತೆಗೆ ಮಾತ್ರ ಐ ಸಿಂಗ್ಯುಲರ್ ಆಗಿ ವರ್ಕ್ ಆಗುತ್ತೆ. ಸೊ ಐ ಡೂ, ಐ ಹ್ಯಾವ್, ಐ ಆಮ್ ಅಂತ ಹೇಳ್ಬೇಕು. ಅದಾಗ್ತಿದ್ಯಾ? ಹಾಗಾಗಿ ಸೊ ಐ ಅನ್ನೋದು ಇಂಗ್ಲಿಷ್ ಅಲ್ಲಿ ಸಿಂಗ್ಯುಲರ್ ಆಗಿ ವರ್ಕ್ ಆಗುತ್ತೆ, ಪ್ಲೂರಲ್ ಆಗಿ ವರ್ಕ್ ಆಗುತ್ತೆ ತಿಳ್ಕೊಳ್ಳಿ. ಐ ಜೊತೆಗೆ ಹ್ಯಾವ್ ಅನ್ನ ಬಳಸಬೇಕು, ಡೂ ಅನ್ನ ಬಳಸಬೇಕು, ಹ್ಯಾಸ್ ಅಲ್ಲ, ಡಸ್ ಅಲ್ಲ. ಆದ್ರೆ ಐ ಸಿಂಗ್ಯುಲರ್, ವಿ ಅನ್ನೋದು ಪ್ಲೂರಲ್. ಐ ಮತ್ತೆ ವಿ ಅನ್ನ ನಾವು ಫಸ್ಟ್ ಪರ್ಸನ್ ಅಂತ ಹೇಳ್ತೀವಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಫಸ್ಟ್ ಪರ್ಸನ್ ಪ್ಲೂರಲ್. ಯು ಅನ್ನೋದು ಸೆಕೆಂಡ್ ಪರ್ಸನ್, ಯಾವಾಗಲೂ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಅದೇ, ಸೆಕೆಂಡ್ ಪರ್ಸನ್ ಪ್ಲೂರಲ್ ಅದೇ. ಉಳಿದಿರೋ ಏನಿದಾವಲ್ಲ ಹಿ, ಶಿ, ಇಟ್, ದೇ ಇವಷ್ಟು ಥರ್ಡ್ ಪರ್ಸನ್. ಹಿ, ಶಿ, ಇಟ್ ಇವು ಮೂರು ಥರ್ಡ್ ಪರ್ಸನ್ ಸಿಂಗ್ಯುಲರ್, ದೇ ಅನ್ನೋದೇನು ಥರ್ಡ್ ಪರ್ಸನ್ ಪ್ಲೂರಲ್. ಇಷ್ಟೇ. ಪರ್ಸನ್ ಅಂದ್ರೆ ಗೊತ್ತಾಯ್ತಾ? ಐ, ವಿ ಫಸ್ಟ್ ಪರ್ಸನ್, ಯು ಸೆಕೆಂಡ್ ಪರ್ಸನ್, ಹಿ, ಶಿ, ಇಟ್, ದೇ ಥರ್ಡ್ ಪರ್ಸನ್. ದಟ್ ಈಸ್ ಅ ಪಾಯಿಂಟ್. ಇವೆಲ್ಲ ನಿಮ್ಗೆ ಗೊತ್ತಿರಬೇಕು, ಯಾಕಂದ್ರೆ ಮುಂದೆ ನಾನು ಬೇರೆ ಬೇರೆ ಗ್ರಾಮರ್ ಅಂಶಗಳು ಮಾಡುವಾಗ ಪರ್ಸನ್ಸ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಅಂತ ಬಳಸ್ತಿರ್ತೀನಿ, ಏನೇನೋ ಜಾರ್ಗನ್ಗಳನ್ನ ಬಳಸ್ತಾ ಇರ್ತೀನಿ. ನಿಮ್ಗೆ ವಿದ್ಯೆ ಗೊತ್ತಾದ್ರೆ ಅವಾಗ ಈಸಿ ಆಗುತ್ತೆ. ತಿಳ್ಕೊಳ್ಳಿ, ಯಾಕೆ ಗೊತ್ತಿರ್ಬೇಕು ಅಂತ ಹೇಳ್ತಿದ್ದೀನಿ ಅಂದ್ರೆ, ಬಿ ಫಾರ್ಮ್ ಅಂದ್ರೆ ಆಮ್, ಈಸ್, ಆರ್, ವಾಸ್, ವರ್ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ, ಮೊನ್ನೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಈ ತರದ್ದೇ ಒಂದು ಪ್ರಶ್ನೆ ಇದೆ. ಐ ಬ್ರಾಕೆಟ್ ಅಲ್ಲಿ ಬಿ ಇದೆ, ಐ ಡ್ಯಾಶ್ ಇನ್ ದ ಕಾಲೇಜ್ ನೌ ಅಂತಿದೆ. ನೌ ಅಂತ ಹೇಳ್ತಿದ್ದಾನೆ ಅಂದ್ರೆ ಅವನು ನಾನು ಈಗ ಕಾಲೇಜಲ್ಲಿ ಇದ್ದೀನಿ ಅಂತ ಹೇಳ್ತಿದ್ದಾನೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯ ಹೇಳ್ತಿದ್ದಾನೆ ಅಂತ ಅರ್ಥ. ಬಿ ಅಂತ ನೋಡಿದ ತಕ್ಷಣ ಬಿ, ಬೀಯಿಂಗ್ ಅಂತ ಬಳಸೋದು ಅಂತಲ್ಲ, ಬಿ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ ಅನ್ನ ಇಲ್ಲಿ ಬಳಸಬೇಕು ಅಕಾರ್ಡಿಂಗ್ಲಿ ಅನ್ನೋದು ಅದರ ಅರ್ಥ. ಸೊ ಅದೇನಾಗುತ್ತೆ, ಐ ಆಮ್ ಇನ್ ದ ಕಾಲೇಜ್ ನೌ ಅಂತ ಗೊತ್ತಾಯ್ತಾ? ಐ ಆಮ್ ಇನ್ ದ ಕಾಲೇಜ್ ನೌ ಅಂತ ಆಗುತ್ತೆ. ಸೊ ಆಮ್ ಇಸ್ ದ ಆನ್ಸರ್ ಫಾರ್ ದಿಸ್. ಯಾರಿಗೆ ಬಿ ಫಾರ್ಮ್ ಅಂದ್ರೆ ಆಮ್, ಈಸ್, ಆರ್, ವಾಸ್, ವರ್ ಅನ್ನೋದು ನಾಲೆಜ್ ಐಡಿಯಾ ಇರುತ್ತೋ, ದೆನ್ ಇಟ್ ಬಿಕಮ್ಸ್ ಈಸಿ ಫಾರ್ ಯು ಟು ಪಿಕ್ ದ ಆನ್ಸರ್. ಇಲ್ಲದೆ ಹೋದ್ರೆ ಐ ಹ್ಯಾವ್ ಏನೇನೋ ಐ ವಾಸ್ ಇನ್ ದ ಕಾಲೇಜ್ ಅಂತಾನೂ ಹೇಳ್ಬೋದು. ಬೈ ವರ್ ಯಾವ್ಯಾವ್ದೋ ಆನ್ಸರ್ ಅನ್ನ ಪಿಕ್ ಮಾಡುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದೇನು ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ವಿ ವರ್ ಡೂಯಿಂಗ್ ದಿಸ್ ಆಕ್ಟಿವಿಟಿ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಡೂ ಫಾರ್ಮ್ ಅಲ್ಲಿ ಐ ಡೂ, ಐ ಡೂ, ಐ ಡೂ ಆಯ್ತಾ? ಇಲ್ಲೇನ್ ಬರುತ್ತೆ, ಒಂದೊಂದೇ ಪ್ರನೌನ್ ಅನ್ನು ಮುಗಿಸ್ಬಿಡೋಣ. ಐ ಡೂ, ಐ ಹ್ಯಾವ್, ಐ ಆಮ್ ಸಿಂಗ್ಯುಲರ್ಸ್ ಎಲ್ಲ. ನೆಕ್ಸ್ಟ್ ಇಲ್ಲಿ ತಗೊಳ್ತೀವಿ, ಪಾಸ್ಟ್ ಟೆನ್ಸ್ ಗೆ ಕನ್ಫ್ಯೂಷನ್ ಇಲ್ಲ. ಐ ಡಿಡ್, ಐ ಹ್ಯಾಡ್, ಐ ವಾಸ್, ನೋ ಡೌಟ್ ಅಬೌಟ್. ವಿ
ಡೂ. ಯಾಕೆ ಇದು ಬೇಕಾಗುತ್ತೆ ಅಂದ್ರೆ ವಿ ಅಂತ ಇರೋ ವಾಕ್ಯದಲ್ಲಿ ಕ್ವೆಶ್ಚನ್ ಟ್ಯಾಗ್ ಬರೆಯುವಾಗ ಡೂ ಅಥವಾ ಡೋಂಟ್ ಬಳಸಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ಲಿ ಅಂತ ಈ ಆಕ್ಟಿವಿಟಿ ಮಾಡಿಸ್ತಾ ಇರೋದು ನಾನು. ಐ ಅಂತ ಇರುವ ಪ್ರಶ್ನೆಯಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಡೋಂಟ್ ಐ, ಡೋಂಟ್ ವಿ, ಡೂ ಐ, ಡೂ ವಿ ಅಂತ ಬಳಸಬೇಕು ಅಂತ ಗೊತ್ತಾಗ್ಬೇಕು. ಡೂ ಐ, ಡೂ ವಿ, ಡೂ ಯು. ಇದ್ರ ಜೊತೆಗೆ ಡೂ ಜೊತೆಗೆ ಯಾವ್ಯಾವ ಬರುತ್ತೆ? ಐ ಡೂ, ವಿ ಡೂ, ಯು ಡೂ. ಹಿಂಗ್ ಮಾಡ್ಬೇಡ. ದೇ ಡೂ, ವಿಚ್ ಮೀನ್ಸ್ ಡೂ ಇಸ್ ಪ್ಲೂರಲ್. ಹಾಗೇನೆ he does, she does, it does. ಗೊತ್ತಾಯ್ತಾ? he, she, it ಜೊತೆಗೆ ಏನ್ ಬರುತ್ತೆ? does ಬರುತ್ತೆ, because does is singular. past tense ಅಲ್ಲಿ ಇವೆಲ್ಲದರ ಜೊತೆಗೂ didn't ಬರುತ್ತೆ, ನೋ ಡೌಟ್. ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಮಾತ್ರ doesn't ಅಥವಾ don't ಬರುತ್ತೆ. don't comes with all plurals, doesn't come with all singulars. Please remember. ಓಕೆನಾ? ಈಗ have form ಗೆ ಬರೋಣ. I have ಅಲ್ಲಿ ತೊಂದರೆ ಇಲ್ಲ, ಅಲ್ಲೇ have as ಇರುತ್ತೆ, ನೀವು ಬಳಸ್ತೀರಾ. ಬಟ್ ಬಳಕೆ ಗೊತ್ತಿರಲಿ ಅನ್ನೋದಕ್ಕೆ ಈಗ ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. I have ಆಯ್ತಾ? we have, you have, they have, he has, she has, it has. ಹಾಗಾಗಿನೇ hasn't it, hasn't she, ಮತ್ತೇನು hasn't it, hasn't she, hasn't he ಅಂತ ಬರುತ್ತೆ. ನೆಕ್ಸ್ಟ್ ನಾವು have, as, had ಎಲ್ಲ ಸಬ್ಜೆಕ್ಟ್ ಜೊತೆಗೂ had ಬರುತ್ತೆ. ಪಾಸ್ಟ್ ಟೆನ್ಸ್ ಅಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ಎಲ್ಲದರ ಜೊತೆ did ಬರುತ್ತೆ. did I, did we, did you, did they, did he, did she, did it. had I, had we, had you, had they. ಅದೇ ತರ ನೆಗೆಟಿವ್ ಇದ್ರೆ hadn't I, hadn't you, hadn't we, hadn't they ಅಂತ ಹೇಳಿ ಬರುತ್ತೆ. ರೈಟ್? ನೌ ಲಾಸ್ಟ್ ಒನ್. I am, we are, you are ಪ್ರೆಸೆಂಟ್ ಟೆನ್ಸ್ ಅಲ್ಲಿ. they are, he is, she is, it is. That is present tense with be form of. Past tense ಅಲ್ಲಿ I was, we were, you were, they were, he was, she was, it was. ಈ ಟೇಬಲ್ ತಲೆಯಲ್ಲಿರಬೇಕು. ಯಾವಾಗಲೂ ಈ ಟೇಬಲ್ ನಮಗೆ ಫಿಕ್ಸ್ ಆಗಿರಬೇಕು. ಎಷ್ಟೋ ಜನ ಐ ಡಸಂಟ್ ಲೈಕ್ ಕಾಫಿ ಅಂತ ಹೇಳ್ತಾರೆ. ಐ ಜೊತೆಗೆ ಡಸ್ ಯಾವ ಕಾರಣಕ್ಕೂ ಬರೋದಿಲ್ಲ. ಐ ಡೋಂಟ್ ಲೈಕ್ ಕಾಫಿ ಅಂತ ಹೇಳ್ಬೇಕು. ಅರ್ಥ ಆಗ್ತಿದ್ಯಾ? ಸ್ಪೋಕನ್ ಇಂಗ್ಲಿಷ್ ಅಂದ್ರೆ ಇನ್ನೇನು ಅಲ್ಲ. ಈ ಎಲ್ಲಾ ಅಂಶಗಳನ್ನ ಕಲಿತು ಟೆನ್ಸಸ್ ಮತ್ತೆ ವಾಯ್ಸಸ್ ಕಲ್ತ್ವಿ ಅಂದ್ರೆ ಅದೇ ಸ್ಪೋಕನ್ ಇಂಗ್ಲಿಷ್. ನಮ್ಮಲ್ಲಿ ಯೂನಿವರ್ಸಿಟಿ ಡಿಗ್ರಿಗಳನ್ನ ಮುಗಿಸಿ ಮತ್ತೆ ಹೋಗಿ ಬೇಟಾ ಅಂತ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಿಗೆ ಸೇರ್ತೀವಿ. ಅದೇ ಸಮಸ್ಯೆ. ಗ್ರಾಮರ್ ಅನ್ನ ಅದರ ಅಪ್ಲಿಕಬಿಲಿಟಿ ಹೇಗಿದೆಯೋ ಹಾಗೆ ಕಲಿದೇ ಇರುವ ಕಾರಣಕ್ಕೆ ನೀವು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಿಗೆ ಹೋಗಿ ಸೇರ್ಕೊಂಡ ಮೇಲೂ ಮತ್ತೆ ಅವ್ನು ಇದನ್ನೇ ಶುರು ಮಾಡ್ತೀವಿ. ವರ್ಬ್, ಟೆನ್ಸಸ್, ಆರ್ಟಿಕಲ್ಸ್, ಕ್ವೆಶ್ಚನ್ ಟ್ಯಾಗ್ಸ್. ಯಾಕೆಂದ್ರೆ ಇವೆಲ್ಲವನ್ನು ಬಳಸೇನೆ ಭಾಷೆ ರಚನೆ ಆಗೋದು, ವಾಕ್ಯಗಳ ರಚನೆ ಆಗೋದು. ಸೊ ನಮ್ಗೆ ಟೆನ್ಸ್ ನ ನಾಲೆಡ್ಜ್ ಇಲ್ಲದೆ ಹೇಗೆ ಸರಿಯಾದ ವಾಕ್ಯವನ್ನು ರಚಿಸಲಿಕ್ಕೆ ಆಗುತ್ತೆ ಅನ್ನುವಂಥದ್ದು. ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್ ಟೇಬಲ್. ಯಾಕೆ ಈ ಟೇಬಲ್ ಅನ್ನು ನಾನು ಬರ್ದೆ ಅಂದ್ರೆ ನಾವೀಗ ಕಲಿತಾ ಇರೋದು ಯಾವ್ದೀಗ, ಯಾವಾಗ ಹೆಲ್ಪಿಂಗ್ ವರ್ಬ್ ಇರೋದಿಲ್ವೋ ಆಗ ಡೂ ಫಾರ್ಮ್ ಆಫ್ ವರ್ಬ್ ಅನ್ನ ಬಳಸಬೇಕು ಅಂತ. ಅರ್ಥ ಆಯ್ತಾ? ಸೊ ನಿಮ್ಮ ಕೆಲಸ ಏನು ಅಂದ್ರೆ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇರುವ ವಾಕ್ಯದಲ್ಲಿ ನೋಡಿ ಡೂ ಮತ್ತೆ ಡೋಂಟ್, ಪಾಸಿಟಿವ್ ನೆಗೆಟಿವ್ ಜೊತೆಗೆ ಯಾವ ಬರ್ತವೆ? ಡಸ್ ಮತ್ತೆ ಡಸಂಟ್. ಇವುಗಳ ಜೊತೆಗೆ ಯಾವ್ದು ಬರ್ತವೆ? ಐ, ವಿ, ಯು, ದೇ. ಸಿಂಪಲ್ ಮಾಡ್ತಾ ಇದ್ದೀವಿ. he, she, it. That's all. Don't I, don't we, don't you, don't they. ಯಾವಾಗ ವಾಕ್ಯ ಯಾವ ಟೆನ್ಸ್ ಅಲ್ಲಿ ಇದ್ರೆ? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ. ವಾಕ್ಯ ಅಕಸ್ಮಾತ್ ಪಾಸ್ಟ್ ಉಲ್ಟಾ ಬರ್ದಿ ಸಿಂಗ್ಯುಲರ್, ಇವೆರಡು ಪ್ರೆಸೆಂಟ್ ಟೆನ್ಸ್. ವಾಕ್ಯ ಇದೆರಡು ಪ್ರೆಸೆಂಟ್ ಟೆನ್ಸ್. ಇದು ಸಿಂಗ್ಯುಲರ್ ಇದ್ರೆ ಡಸಂಟ್ ಅಥವಾ ಸಿಂಗ್ಯುಲರ್ ಇದ್ರೆ ಇದು, ಪ್ಲೂರಲ್ ಇದ್ರೆ ಡೋಂಟ್ ಐ, ಡೋಂಟ್ ವಿ, ಡೋಂಟ್ ಯು, ಡೋಂಟ್ ದೇ. ಇವಿಷ್ಟ್ರ ಜೊತೆಗೂ ಕೂಡ ಪಾಸ್ಟ್ ಟೆನ್ಸ್ ಅಲ್ಲಿ ಕನ್ಫ್ಯೂಷನ್ ಇಲ್ಲ. ಎಲ್ಲದರ ಜೊತೆನೂ ಏನ್ ಬರುತ್ತೆ? ಇಲ್ಲ ಡಿಡ್ ಬರುತ್ತೆ ಅಥವಾ ಡಿಡಂಟ್ ಐ ಬರುತ್ತೆ. ಸೊ ದ ಬೇಸಿಕ್ ಪಾಯಿಂಟ್ ಏನು? ಕೊಟ್ಟಿರುವ ವಾಕ್ಯ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆಯೋ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆಯೋ ಅಂತ ನೀವು ತಿಳಿಬೇಕು. ದಟ್ಸ್ ಆಲ್. ನೌ ಲೆಟ್ ಅಸ್ ಗೋ ಟು ದಟ್. ಹೇಗೆ? he plays chess ಅಂತ ಇದೆ. ಒಂದು ತಿಳ್ಕೊಳ್ಳಿ, ಇದೊಂದು ಹೊಸ ವಿಷಯ ನಿಮ್ಗೆ ಅರ್ಥ ಆಗ್ತಾ ಹೋಗ್ಬೇಕು. ಬಹಳ ಮುಖ್ಯ ಇದು ಇಂಗ್ಲಿಷ್ ಅಲ್ಲಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಗೆ he, she, it ಅಂತ ಬಳಸಿದಾಗ ಯಾವ ಇದನ್ನೇ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತಾ ಇದ್ದೀನಿ. ಈ ವಾಕ್ಯಗಳಲ್ಲಿ ಕೇವಲ ಸಬ್ಜೆಕ್ಟ್ ಇರುತ್ತೆ, V1 ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ, ಬೇರೆ ಏನು ಇರುತ್ತೆ. ಸಬ್ಜೆಕ್ಟ್ ಅಂದ್ರೆ ಕರ್ತೃಪದ, V1 ಅಂದ್ರೆ ಪ್ರೆಸೆಂಟ್ ಟೆನ್ಸ್ ವರ್ಬ್, ಆಬ್ಜೆಕ್ಟ್ ಚೆಸ್. ತಿಳ್ಕೊಳ್ಳಿ, ನಾವು ವರ್ಬ್ ಇದಾವಲ್ಲ, ಪ್ಲೇ, ರೈಟ್, ಕಿಕ್, ಸಿಂಗ್, ಇವೆಲ್ಲ ಏನಿವು ಆಕ್ಷನ್ ವರ್ಡ್ಗಳು, ವರ್ಬ್ಗಳು ಅಲ್ವಾ? ಕರೆಕ್ಟ್. ಡಸಂಟ್ ಈಗ ಆಮೇಲೆ ಬರೋಣ. ಫಸ್ಟ್ ಇದು ಕಾನ್ಸೆಪ್ಟ್ ಅರ್ಥ ಮಾಡ್ತೀವಿ.
ಯಾವ ಇಂಗ್ಲಿಷ್ ನ ಪದಗಳ ವರ್ಬ್ಗಳಿದಾವಲ್ಲ ಆಕ್ಷನ್ ವರ್ಡ್ಸ್ ಒರಿಜಿನಲ್ ಆಗಿ ದೇ ಆರ್ ಆಲ್ವೇಸ್ ಪ್ಲೂರಲ್ಸ್. ಬರೇ ಪ್ಲೇ ಅನ್ನುವ ಪದ ಪ್ಲೂರಲ್, ಬರೇ ಕಿಕ್ ಅನ್ನುವ ಪದ ಪ್ಲೂರಲ್, ಬರೇ ರೈಟ್ ಅನ್ನುವ ಪದ ಪ್ಲೂರಲ್, ಸಿಂಗ್ ಅನ್ನುವ ಪದ ಪ್ಲೂರಲ್. ಇವುಗಳನ್ನ ಸಿಂಗ್ಯುಲರ್ ಮಾಡೋದು ಹೇಗೆ ಅಂದ್ರೆ ಅವಕ್ಕೆ ಎಸ್ ಸೇರಿಸಿದಾಗ ಮಾತ್ರ ಸಿಂಗ್ಯುಲರ್ ಆಗ್ತವೆ. ಪ್ಲೇಸ್ ಅನ್ನೋದು ಸಿಂಗ್ಯುಲರ್, ರೈಟ್ಸ್ ಅನ್ನೋದು ಸಿಂಗ್ಯುಲರ್, ಕಿಕ್ಸ್ ಅನ್ನೋದು ಸಿಂಗ್ಯುಲರ್, ಸಿಂಗ್ಸ್ ಅನ್ನೋದು ಸಿಂಗ್ಯುಲರ್, ಶೌಟ್ಸ್ ಅನ್ನೋದು ಸಿಂಗ್ಯುಲರ್, ಶೌಟ್ ಅನ್ನೋದು ಪ್ಲೂರಲ್, ರೀಡ್ ಅನ್ನೋದು ಪ್ಲೂರಲ್, ರೀಡ್ಸ್ ಅನ್ನೋದು ಸಿಂಗ್ಯುಲರ್. ಸೊ ಇಲ್ಲಿ ಹಿ ಅನ್ನೋದು ಸಿಂಗ್ಯುಲರ್ ಇರುವ ಕಾರಣಕ್ಕೆ ನಾನು ಈ ಪ್ಲೇಸ್ ಚೆಸ್ ಅಂತ ಬಳಸ್ತೀನಿ. ಇದರ ಬಳಕೆ ಬಹಳಷ್ಟು ಜನಕ್ಕೆ ನಮ್ಮಲ್ಲಿ ಗೊತ್ತೇ ಇಲ್ಲ. ಹಿ ಪ್ಲೇ ಕ್ರಿಕೆಟ್, ಶಿ ಪ್ಲೇ ಕ್ರಿಕೆಟ್. ಸಿಂಗ್ಯುಲರ್ ಸಬ್ಜೆಕ್ಟ್ ಜೊತೆಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವರ್ಬ್ ಬಳಸುವಾಗ ಯಾವಾಗಲೂ ಎಸ್ ಸೌಂಡ್ ಇರಲೇಬೇಕು. ಪ್ಲೀಸ್ ರಿಮೆಂಬರ್ ದಟ್. ಆ ಎಸ್ ಸೌಂಡ್ ಅನ್ನೇ ನಾವು ಡಸಂಟ್ ಅಂತ ಮಾಡ್ತಾ ಇರೋದು, ರೈಟ್? ಸೊ ಇದಕ್ಕೆ ಕ್ವೆಶ್ಚನ್ ಟ್ಯಾಗ್ ವಾಕ್ಯ ಪಾಸಿಟಿವ್ ಅಲ್ಲಿ ಇದೆ. ಡೂ ಫಾರ್ಮ್ ಆಫ್ ವರ್ಬ್ ಬರಬೇಕು. ಯಾವುದು? ಹಿ ಸಿಂಗ್ಯುಲರ್ ಇರುವ ಕಾರಣಕ್ಕೆ ಡಸಂಟ್, ಡಸಂಟ್ ಹಿ ಅನ್ನೋದು ಇದಕ್ಕೆ ಆನ್ಸರ್ ಆಗಿದೆ. ಒಂದು ತಿಳ್ಕೊಳ್ಳಿ, ಈ ಪ್ಲೇಸ್ ಅಂತ ಇರೋದು ಪ್ಲೂರಲ್ ಅಲ್ಲ. ಇಲ್ಲಿ ಪ್ಲೇಸ್ ಅನ್ನೋದು ವರ್ಬ್ ಆಗಿರುವ ಕಾರಣಕ್ಕೆ ಅದನ್ನ ಅರ್ಥ ಮಾಡ್ಕೊಂಡ್ಬಿಡಿ. ವರ್ಬ್ ಪ್ಲಸ್ ಎಸ್ ಏನಾಗುತ್ತೆ? ಯಾವಾಗಲೂ ಏನಾಗುತ್ತೆ? ವರ್ಬ್ ಪ್ಲಸ್ ಎಸ್ ಸಿಂಗ್ಯುಲರ್ ಆಗುತ್ತೆ. ಉದಾಹರಣೆಗೆ ಸಿಂಗ್ ಅನ್ನೋದು ವರ್ಬ, ಅದಕ್ಕೆ ಎಸ್ ಸೇರಿಸಿದೆ, ಸಿಂಗ್ಸ್ ಅಂತ ಆಯ್ತು, ದಿಸ್ ಇಸ್ ಸಿಂಗ್ಯುಲರ್. ಅದೇ ರೀತಿ ಇನ್ನೊಂದು ರೂಲ್ ನೋಡಿ, ನೌನ್ ಪ್ಲಸ್ ವರ್ಬ್ ಎಸ್ ಪ್ಲೂರಲ್ ಆಗುತ್ತೆ. ನೌನ್ ಫಾರ್ ಎಕ್ಸಾಂಪಲ್ ಬುಕ್ ಅನ್ನೋದು ನೌನ್, ವಸ್ತುವಿನ ಹೆಸರು, ಅದು ನಾಮಪದ. ಬುಕ್ಕಿಗೆ ಸೇರಿಸ್ತೀನಿ ನೋಡಿ, ಏನಾಯ್ತು? ಬುಕ್ಸ್ ಅಂತ ಆಯ್ತಲ್ವಾ? ದಟ್ ಈಸ್ ಪ್ಲೂರಲ್. ಯಾವಕ್ಕೆ ಎಸ್ ಸೇರಿಸಿದಾಗ ಪ್ಲೂರಲ್ ಆಗ್ತವೆ ಅಂದ್ರೆ ನಾಮಪದಗಳಿಗೆ, ವರ್ಬ್ಗಳಿಗೆ ಎಸ್ ಸೇರಿಸಿದಾಗ ಪ್ಲೂರಲ್ ಆಗ್ತವೆ. ಸಾರಿ, ನೌನ್ಗಳಿಗೆ ಎಸ್ ಸೇರಿಸಿದಾಗ, ಬುಕ್ ಅನ್ನೋದು ಒಂದು ನೌನ್, ಅದಕ್ಕೆ ಎಸ್ ಸೇರಿಸಿದಾಗ ಪ್ಲೂರಲ್ ಆಗುತ್ತೆ. ಪೆನ್ ಅನ್ನೋದು ನೌನ್, ಪೆನ್ಸ್ ಆಗುತ್ತೆ. ಬೋರ್ಡ್ ಅನ್ನೋದು ನೌನ್, ಬೋರ್ಡ್ಸ್ ಪ್ಲೂರಲ್ ಆಗುತ್ತೆ. ಅದಾಗ್ತಿದ್ದೀರಾ? ಫ್ಯಾನ್ ಸಿಂಗ್ಯುಲರ್, ಫ್ಯಾನ್ಸ್ ಪ್ಲೂರಲ್, ಯಾಕಂದ್ರೆ ಅವೆಲ್ಲ ನೌನ್. ಆದ್ರೆ ಪ್ಲೇ ಅನ್ನೋದು ವರ್ಬ್, ಆಟ ಆಡುವುದು. ಯಾವಾಗ ವರ್ಬ್ಗಳಿಗೆ ಎಸ್ ಸೇರಿಸ್ತಿರೋ ಆಗ ಸಿಂಗ್ಯುಲರ್ ಆಗುತ್ತೆ, ನೌನ್ಗಳಿಗೆ ಎಸ್ ಸೇರಿಸಿದಾಗ ಮಾತ್ರ ಪ್ಲೂರಲ್ ಆಗುತ್ತೆ. ಈ ವಿಷಯ ನಮ್ಗೆ ಗೊತ್ತಿರಬೇಕು. ಇಸ್ ದಟ್ ಕ್ಲಿಯರ್? ಫೈನ್. ಸೊ ನೌ ಇದು ಡಿಕೋಡ್ ಆಯ್ತು ಅಂತ ಅನ್ಕೋತೀನಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ನವೀನ್, ನವೀನ್ prepares, ನವೀನ್ prepares the food. ನವೀನ್ prepares the food ಅಂತಿದೆ. ನವೀನ್ prepares the food ಅಂತಿದೆ. prepares ಅನ್ನೋದು ಕ್ಲೂ ಕೊಡಬೇಕು. ಬೇರೆ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲಿ ಇಲ್ಲದ ಕಾರಣಕ್ಕೆ, ಮತ್ತೆ ವಾಕ್ಯ ಯಾವ್ದ್ರಲ್ಲಿದೆ? ಪಾಸಿಟಿವ್ ಅಲ್ಲಿ ಇದೆಯಾ, ನೆಗೆಟಿವ್ ಅಲ್ಲಿ ಇದೆಯಾ? ಪಾಸಿಟಿವ್ ಅಲ್ಲಿ ಇದೆ. ಸೊ ಹಾಗಾಗಿ ಟ್ಯಾಗ್ ಏನಾಗುತ್ತೆ? ಡಸಂಟ್ ಹಿ. ನವೀನ್ ಅಂತಿರೋದ್ರಿಂದ ಡಸಂಟ್ ಹಿ ಆಗುತ್ತೆ. ನವ್ಯ ಇದ್ದಿದ್ರೆ ಡಸಂಟ್ ಶಿ ಆಗಿರೋದು. ಗೊತ್ತಾಗ್ತಿದೆಯಲ್ವಾ? ಸೊ ಅಷ್ಟೇ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆಯಾ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆಯಾ ನೋಡಿ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಅಂದ್ರೆ ಸಿಂಗ್ಯುಲರ್ ಇದ್ರೆ ಡಸಂಟ್. ಈಗ ನೋಡಿ, ಪ್ರೆಸೆಂಟ್ ಟೆನ್ಸ್ ಅಲ್ಲೇ ವಿ, ಅದೇ ವಾಕ್ಯನ ನವೀನ್ ಬದಲು ವಿ ಬರ್ದಾಗ ಪ್ರಿಪೇರ್ ಅಷ್ಟೇ ಇರುತ್ತೆ, ಪ್ರಿಪೇರ್ಸ್ ಇರಲ್ಲ. ಯಾಕೆ ವಿ ಜೊತೆಗೆ ಪ್ರಿಪೇರ್ಸ್ ಇರಲ್ಲ ಅಂದ್ರೆ ವಿ ಅನ್ನೋದು ಪ್ಲೂರಲ್, ಪ್ರಿಪೇರ್ ಅನ್ನೋದು ಪ್ಲೂರಲ್ ಆಗೇ ಇರಬೇಕು. ಇದನ್ನೇ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರೀತೀವಿ. ವಿ ಪ್ರಿಪೇರ್ ದ ಫುಡ್. ಸೊ ಈಗ ಏನಾಗಬೇಕು? ವಿ ಪ್ರಿಪೇರ್ ದ ಫುಡ್ ಅನ್ನೋದಕ್ಕೆ ಡೋಂಟ್ ವಿ. ವಿ ಪ್ರಿಪೇರ್ ದ ಫುಡ್ ಗೆ, ವೆರಿ ಗುಡ್ ಶಶಿಕಲಾ ಅವರೇ, ವಿ ಪ್ರಿಪೇರ್ ದ ಫುಡ್ ಗೆ ಆನ್ಸರ್ ಏನಾಗುತ್ತೆ? ಡೋಂಟ್ ವಿ ಆಗುತ್ತೆ. ಬಿಕಾಸ್ ವಿ ಅನ್ನೋದು ಪ್ಲೂರಲ್, ಪ್ಲೂರಲ್ ಜೊತೆಗೆ ಡೋಂಟ್, ಸಿಂಗ್ಯುಲರ್ ಜೊತೆಗೆ ಡಸಂಟ್. ಯಾವುದರಲ್ಲಿ? ಪ್ರೆಸೆಂಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಲ್ಲಿ ನೋ ಡೌಟ್ ಎಲ್ಲದರ ಜೊತೆಗೂ ಡಿಡಂಟ್. ಸೊ ಇದೇ ವಾಕ್ಯವನ್ನು ನೋಡಿ, ಈಗ ಪಾಸ್ಟ್ ಟೆನ್ಸ್ ಅಲ್ಲಿ ಬರೀತೀವಿ. ನಾನು ಅದಕ್ಕೆ ಅರ್ಥ ಆಗಲಿ ಎನ್ನುವ ಕಾರಣಕ್ಕೆ ಅದೇ ಎಕ್ಸಾಂಪಲ್ ತಗೊಂಡು ಡಿಫರೆನ್ಸ್ ಅನ್ನ ಮೇಕ್ಔಟ್ ಮಾಡ್ತಾ ಇದ್ದೀನಿ. ನವೀನ್ ಪ್ರಿಪೇರ್ಡ್. If I use past tense here, Naveen prepared the food. Naveen prepared the food ಅಂತ ಬಂದಾಗ, because it is prepared here, it is in simple past tense. So the key idea here is you need to identify the tense of the sentence and whether it is a positive or negative ಅನ್ನುವಂಥದ್ದು. The positive sentence prepared ಅಂತ ಇರುವ ಕಾರಣಕ್ಕೆ ಕ್ವೆಶ್ಚನ್ ಟ್ಯಾಗ್ ಏನಾಗುತ್ತೆ? Didn't ನವೀನ್ ಇರೋದು didn't he. Prepares ಇದ್ದಾಗ doesn't he ಆಯ್ತು. Prepare ಇದ್ದಾಗ ಪ್ರಿಪೇರ್ಡ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಡಿಡ್ ಹಿ ಅಂತ ಆಗಿದೆ. ಇದೇ ವಾಕ್ಯವನ್ನ ಇನ್ನೊಂದರ ಹೇಳೋದಾದ್ರೆ, ಬೇರೆ ವಾಕ್ಯವನ್ನ ಸ್ಟೂಡೆಂಟ್ಸ್ ರೋಟ್, ಸ್ಟೂಡೆಂಟ್ಸ್ ರೋಟ್ ದೇರ್ ಎಕ್ಸಾಮ್ಸ್, ಸ್ಟೂಡೆಂಟ್ಸ್ ರೋಟ್ ದೇರ್ ಎಕ್ಸಾಮ್ಸ್ ಅಂತಿದೆ. ಇಲ್ಲಿ ನಮ್ಗೆ ಇದು ಯಾವ ಟೆನ್ಸ್ ಅಂತ ತಿಳುವ ಹೇಗೆ ಸಿಗ್ತಾ ಇದೆ? ರೋಟ್ ಅನ್ನೋದ್ರಲ್ಲಿ ಗೊತ್ತಾಗ್ತಾ ಇದೆ ಇಟ್ ಇಸ್ ಎ ಪಾಸ್ಟ್ ಟೆನ್ಸ್ ಸೆಂಟೆನ್ಸ್. ಸ್ಟೂಡೆಂಟ್ಸ್ ರೋಟ್ ಹೆಲ್ಪಿಂಗ್ ವರ್ಬ್ ಇದ್ದಿದ್ರೆ ಅದನ್ನೇ ಬಳಸ್ಕೊಂಡು ಬರೀತಿದ್ದೆ. ಹೆಲ್ಪಿಂಗ್ ವರ್ಬ್ ಇಲ್ಲದ ಕಾರಣಕ್ಕೆ this word gives me the clue that this is in simple past tense. So students ಅನ್ನೋದು ಯಾವುದು? ಸಿಂಗ್ಯುಲರ್ ಪ್ಲೂರಲ್?
ಪ್ಲೂರಲ್. ಸೊ ಆಬ್ವಿಯಸ್ಲಿ ಏನಾಗುತ್ತೆ, ಡಿಂಟ್ ದೇ ಸ್ಟೂಡೆಂಟ್ಸ್ ರೋಡ್ ದೇರ್ ಎಕ್ಸಾಮ್ಸ್ ಅಂತ ಇರೋದ್ರಲ್ಲಿ ಪಾಸ್ಟ್ ಟೆನ್ಸ್ ಬಳಸುವಾಗ ಏನಾಗುತ್ತೆ, ಟ್ಯಾಗ್ ಬರೀಬೇಕು ಅಂದ್ರೆ ಪಾಸಿಟಿವ್ ಅಲ್ಲಿ ಇದೆ ವಾಕ್ಯ ಡಿಂಟ್ ದೇ ಅಂತ ಆಗಿದೆ. ಡಿಡಂಟ್ ದೇ, ವೆರಿ ಗುಡ್ ಅಭಿಷೇಕ್, ಶಶಿಕಲಾ ಕೂಡ ಡಿಂಟ್ ದೇ ಅಂತ ಆಗುತ್ತೆ. ಅದಾಯ್ತಲ್ವಾ? ಇದೊಂದೇ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋದು, ಯಾಕೆ ಅಂದ್ರೆ ಇವುಗಳಲ್ಲಿ ಹೆಲ್ಪಿಂಗ್ ವರ್ಬ್ ಇರುವುದಿಲ್ಲ. ಬಟ್ ದಟ್ ಇಸ್ ಆಲ್ಸೋ ವೆರಿ ಈಸಿ. ಯಾವ ಗೊತ್ತಾಯ್ತಾ ಈಗ ಡೂ ಫಾರ್ಮ್ ಎಲ್ಲಿ ಬರುತ್ತೆ ಕ್ವಶನ್ ಟ್ಯಾಗ್ ಅಲ್ಲಿ ಅಂತ? ಯಾವ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯೋ ಆಗ ಕನ್ಫ್ಯೂಷನ್ ಇಲ್ಲ. ಸೇಮ್ ಹೆಲ್ಪಿಂಗ್ ವರ್ಬ್ ಅನ್ನ ವೈಸ್ ವರ್ಸ ಮಾಡ್ತೀವಿ, ಪಾಸಿಟಿವ್ ಆರ್ ನೆಗೆಟಿವ್, ನೆಗೆಟಿವ್ ಇದ್ರೆ ಪಾಸಿಟಿವ್. ಆದ್ರೆ ಯಾವಾಗ ಹೆಲ್ಪಿಂಗ್ ವರ್ಬ್ ಇರೋದಿಲ್ವೋ ಆಗ ನಾವು ಡೂ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ. ಡೂ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸೋದು ಅಂದ್ರೆ ಇನ್ನೇನು ಅಲ್ಲ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ ಸಿಂಗ್ಯುಲರ್ ಜೊತೆಗೆ ಡಸಂಟ್ ಹಿ, ಡಸಂಟ್ ಶಿ, ಡಸಂಟ್ ಇಟ್ ಬರುತ್ತೆ. ಪ್ಲೂರಲ್ ಜೊತೆಗೆ ಡೋಂಟ್ ಐ, ಡೋಂಟ್ ವಿ, ಡೋಂಟ್ ಯು ಬರುತ್ತೆ. ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ಎಲ್ಲದ್ರ ಜೊತೆನೂ ಡಿಂಟ್ ಐ, ಡಿಂಟ್ ಯು, ಡಿಂಟ್ ಹಿ, ಡಿಂಟ್ ದೇ, ಡಿಂಟ್ ಶಿ ಬರುತ್ತೆ. ಇನ್ನೊಂದೆರಡು ವಾಕ್ಯ ಬಂದು ನೋಡೋಣ. The teacher scolded. ನೋಡಿ, the teacher scolded him ಅಂತಿದೆ. ಸೊ ಯಾವ ಟೆನ್ಸ್ ಅಲ್ಲಿ ಇದೆ ಇದು? ವರ್ಬ್ ನೋಡಿದಾಗ ಗೊತ್ತಾಗ್ಬೇಕು. ಹೆಲ್ಪಿಂಗ್ ವರ್ಬ್ ಇದೆಯಾ ವಾಕ್ಯದಲ್ಲಿ? ಇಲ್ಲ. ಸ್ಕೋಲ್ಡೆಡ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ನೌ ವಿ ನೀಡ್ ಟು ಪಿಕ್ ಆನ್ಸರ್ ಫಾರ್ ದಿಸ್. ಏನ್ ಆನ್ಸರ್ ಆಗುತ್ತೆ? ದ ಟೀಚರ್, ಸಿಂಗ್ಯುಲರ್ ಪ್ಲೂರಲ್? ಸಿಂಗ್ಯುಲರ್. ಆಮೇಲೆ ಯಾವಾಗ ನಮಗೆ ಟೆನ್ಸ್ ಸಿಂಗ್ಯುಲರ್ ಅವರು ಮೇಲ್ ಆಫ್ ಫಿಮೇಲ್ ಅಂತ ಗೊತ್ತಿಲ್ವಾ? ಆಬ್ವಿಯಸ್ಲಿ ಅವಾಗ ಹೀನೇ ಬಳಸಬೇಕು ಇಂಗ್ಲಿಷ್. ಡಿಂಟ್ ಹಿ, ಡಿಂಟ್ ಹಿ ಅಂತ ಬಳಸಬೇಕು. ಡಿಂಟ್ ಹಿ, ವೆರಿ ಗುಡ್. ಡಿಡ್ ನಾಟ್ ಹಿ ಅಂತ ಬಳಸಬಾರ್ದು. ಶಬಾಸ್ ಬಾನು, ಶಹಬಾಜ್. ಡು ನಾಟ್ ಅನ್ನೋ ಫಾರ್ಮ್ ಅನ್ನ ಬಳಸೋದೇ ಇಲ್ಲ ಯಾವ ಕಾರಣಕ್ಕೂ. ಇಲ್ಲ ಡೋಂಟ್ ಅಂತ ಬಳಸಬೇಕು, ಇಲ್ಲ ಡಿಂಟ್, ಈ ತರ ಕಾಂಟ್ರಾಕ್ಷನ್ ಫಾರ್ಮ್ ಅಲ್ಲಿ ಬಳಸಬೇಕೆ ಹೊರತು ಸ್ಪೆಲ್ಲಿಂಗ್ ಮಿಸ್ಟೇಕ್. ಓಕೆ, ಥ್ಯಾಂಕ್ ಯು, ನೋ ಪ್ರಾಬ್ಲಮ್. ಯು ಡೋಂಟ್ ಹ್ಯಾವ್ ಟು ಬಿ ಸಾರಿ ಹಿಯರ್. ಓಕೆ ಫೈನ್. ಡೋಂಟ್ ಅಥವಾ ಡಿಂಟ್ ಈ ತರ. ದ ಟೀಚರ್ ಸ್ಕೋಲ್ಡೆಡ್ ಇದಕ್ಕೆ ಡಿಂಟ್ ಹಿ ಅಂತ ಬಂತು. ಈಗ ಒಂದು ವಾಕ್ಯ ಬರೀತೀನಿ, ಇದಕ್ಕೆ ಟ್ಯಾಗ್ ಹೇಳಿ. We did attend the class yesterday. We did not. It did is nothing but did not ಅಂತ. ವಾಕ್ಯ ಪಾಸಿಟಿವ್ ಅಲ್ಲಿ ಇದೆಯೋ ನೆಗೆಟಿವ್ ಅಲ್ಲಿ ಇದೆಯೋ? ಇದು ವಾಕ್ಯ ನೆಗೆಟಿವ್ ಅಲ್ಲಿ ಇದೆ. ಡಿಡೆಂಟ್ ಅಂತ ಆಲ್ರೆಡಿ ಇದೆ, ಡಿಂಟ್ ಅಂತ ಆಲ್ರೆಡಿ ಇರೋದ್ರಿಂದ ಕ್ವೆಶ್ಚನ್ ಟ್ಯಾಗ್ ಫಾರ್ ದಿಸ್ ವಿಲ್ ಬಿ ಡಿಡ್ ವಿ ಅನ್ನುವಂಥದ್ದು. ಡಿಡ್ ವಿ, ವೆರಿ ಗುಡ್. ವಿ ಡಿಡ್ ಅಟೆಂಡ್ ದ ಕ್ಲಾಸ್ ಯೆಸ್ಟರ್ಡೇ, ಡಿಡ್ ವಿ. ಓಕೆ, ಇಲ್ಲಿ ಬಂದಿರೋದಕ್ಕೆ ಒಂದು ಮಾತನ್ನ ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಳ್ಳಿ. ಬಹಳ ಅನೇಕ ಬಾರಿ ಪರೀಕ್ಷೆಯಲ್ಲಿ ಅದು ಬಂದಿದೆ, ಎರರ್ ಐಡೆಂಟಿಫಿಕೇಶನ್ ಅಲ್ಲಿ. Two past tense words should not be used in one sentence like this. ಇದು ಕರೆಕ್ಟ್ ಇದೆ. We did attended ಅಂತ ಬಳಸ್ತಾ ಇರ್ತಾರೆ, ಅದು ತಪ್ಪು. ಪಾಸ್ಟ್ ಟೆನ್ಸ್ ಅಂತ ಹೇಳಕ್ ಹೋಗಿ I didn't came to class yesterday ಅಂತ ಹೇಳೋದು ತಪ್ಪು. I did not ಅಥವಾ did ಎರಡು ಒಂದೇ. I didn't came yesterday ಅನ್ನೋದು ತಪ್ಪು. ಯಾವಾಗಲೂ ಟು ಪಾಸ್ಟ್ ಟೆನ್ಸ್ ನ ಬಳಸಬಾರದು. ಡಿಡ್ ನಾಟ್ ಅಂತ ಆಲ್ರೆಡಿ ಬಂದಿರೋದ್ರಿಂದ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ವರ್ಬ್ ಅನ್ನೇ ಬಳಸಬೇಕು ಯಾವಾಗಲೂ. This is one of the major rules with regards to the usage in English language. The usage in the English language. ನೋಡಿ, I didn't come yesterday. Come ಅಂತ ಹೇಳಬೇಕೆ ಹೊರತು I didn't came yesterday ಅಂತ ಹೇಳಿದ್ರೆ ತಪ್ಪು. He didn't came to my home yesterday. No, he didn't come to my home yesterday. I didn't attended the classes ಅಲ್ಲ, I didn't attend the class. Didn't ಅಂತ ಆಲ್ರೆಡಿ ಬಳಸಿದ್ರೆ ಅಂದ್ರೆ ನೀವು ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ ವರ್ಬ್ ಬಂದೋಯ್ತು. ಮತ್ತೆ ಮೇನ್ ವರ್ಬ್ ಅನ್ನು ಪಾಸ್ಟ್ ಟೆನ್ಸ್ ಮಾಡೋ ಅಗತ್ಯ ಇರೋದಿಲ್ಲ. ಒಂದು ವಾಕ್ಯದಲ್ಲಿ ವರ್ಬ್ ಅನ್ನ ಪಾಸ್ಟ್ ಟೆನ್ಸ್ ಬಳಸಿದ್ರೆ ಅಂತ ತಕ್ಷಣ ನೀವು ಮೇನ್ ವರ್ಬ್ ಏನಾಗಿ ಹೆಲ್ಪಿಂಗ್ ವರ್ಬ್ ಪಾಸ್ಟ್ ಟೆನ್ಸ್ ಬಳಸಿದಾಗ ಮೇನ್ ವರ್ಬ್ ಯಾವಾಗಲೂ ಏನಾಗಿರಬೇಕು? ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇರಬೇಕು. they did not ಅಥವಾ they did return from the US. ಸಿಂಪಲ್ ಆಗಿ ಅದೇ ಒಂದು ವಾಕ್ಯ ಕೊಟ್ಬಿಡ್ಬೋದು ಎರರ್ ಐಡೆಂಟಿಫಿಕೇಶನ್ಗೆ ಅಂತ ಹೇಳಿ. ಸೊ ನಮ್ಗೆ ಇರುಳು ಗೊತ್ತಿಲ್ಲ ಅಂದ್ರೆ ತಪ್ಪು ಮಾಡ್ಬಿಡುವ ಚಾನ್ಸಸ್ ಇರುತ್ತೆ. ಈ ತರದ ಎಷ್ಟೋ ವಿಷಯಗಳು ನಾನು ಹೇಳ್ತಾ ಹೋಗ್ತಾ ಇರ್ತೀನಿ. somewhere you should make a note of it and remember. ಯಾವುದೇ ಕಾರಣಕ್ಕೂ ಡಿಡ್ ಅಥವಾ ಡಿಡೆಂಟ್ ಅಂತ ಬಂದ ವಾಕ್ಯದಲ್ಲಿ ಅದೇ ವಾಕ್ಯದಲ್ಲಿ ಮತ್ತೊಂದು ಪಾಸ್ಟ್ ಟೆನ್ಸ್ ವರ್ಬ್ ಅನ್ನು ಬಳಸಬಾರದು. ದ ನೆಕ್ಸ್ಟ್ ವರ್ಬ್ ಶುಡ್ ಬಿ ಆಲ್ವೇಸ್ ಪ್ರೆಸೆಂಟ್ ಟೆನ್ಸ್. ಪ್ಲೀಸ್ ರಿಮೆಂಬರ್ ದಟ್. ಓಕೆ, ಗೊತ್ತಾಯ್ತಾ ಇದು? ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾವಾಗ ನಾವು ಹೆಲ್ಪಿಂಗ್ ವರ್ಬ್ ಇರೋದಿಲ್ವೋ ಆ ಸಂದರ್ಭದಲ್ಲಿ ಈ ವಿಷಯವನ್ನು ನೀಟಾಗಿ ನೆನಪಿಟ್ಕೊಳ್ಳಿ. ಈ ಸ್ಟ್ರಕ್ಚರ್ ಯಾವ್ಯಾವ್ದ್ರ ಜೊತೆಗೆ ಯಾವ್ದು ಬರುತ್ತೆ? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡು ಐ, ಡು ವಿ, ಡು ಯು, ಡು ದೇ. ಡೋಂಟ್ ಐ, ಡೋಂಟ್ ವಿ, ಡೋಂಟ್ ಯು, ಡೋಂಟ್ ದೇ. ಡಸಂಟ್ ಹಿ, ಡಸಂಟ್ ಶಿ, ಡಸಂಟ್ ಇಟ್. ಪಾಸ್ಟ್ ಟೆನ್ಸ್ ಅಲ್ಲಿ ಎಲ್ಲದರ ಜೊತೆಗೂ ಡಿಡೆಂಟ್ ಅಥವಾ ಡಿಡ್ ಬರುತ್ತೆ ಅನ್ನುವಂಥ ಎರಡು ವಿಷಯ ಆಯ್ತಾ?
ಕ್ವಶನ್ ಟ್ಯಾಕ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ದಾಗ ಹೇಗೆ ಬಳಸ್ತೀವಿ ಕ್ಲಾರಿಟಿ ಸಿಕ್ತು. ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇರುವಾಗ ಏನ್ ಮಾಡ್ತೀವಿ ಡೂ ಫಾರ್ಮ್ ಆಫ್ ವರ್ಬ್ಗಳನ್ನ ಬಳಸ್ತೀವಿ ಅಂತಕ್ಕಂಥ ಕ್ಲಾರಿಟಿ ಸಿಕ್ತು. ನಾವ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ನಂತರದ ವಿಷಯ ಕ್ವಶನ್ ಟ್ಯಾಗ್ ಗೆ ಸಂಬಂಧಪಟ್ಟ ಹಾಗೆ ನೀವು ಕಂಪಲ್ಸರಿ ತಿಳ್ಕೊಳ್ಬೇಕಾಗಿರೋದು ಯಾವುದು ಅಂದ್ರೆ ಬಹಳ ಬಾರಿ ಪರೀಕ್ಷೆಯಲ್ಲಿ ಬಂದಿದೆ, ಅದಕ್ಕೆ ಇದನ್ನ ಸಪರೇಟ್ ರೂಲ್ ಆಗಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಕ್ವೆಶ್ಚನ್ ಟ್ಯಾಗ್ ಫಾರ್ ಐ ಆಮ್ ಈಸ್ ಸಿಂಪ್ಲಿ ಅರೆಂಟ್ ಐ ನೆನಪಿಟ್ಕೊಳ್ಳಿ. ಐ ಆಮ್ ಅನ್ನೋದ್ರ ಕ್ವೆಶ್ಚನ್ ಟ್ಯಾಗ್ ಏನ್ ಯಾವಾಗ್ಲೂ ಅರೆಂಟ್ ಐ, ಅದಕ್ಕೆ ಅಮೆಂಟ್ ಐ ಏಂಟ್ ಐ ಅಂತ ಏನೇನೋ ಇಲ್ಲ. ಐ ಆಮ್ ಅನ್ನೋದು ವಾಕ್ಯದಲ್ಲಿ ಬಂದಿತ್ತು ಅಂದ್ರೆ ಅದಕ್ಕೆ ಕ್ವೆಶ್ಚನ್ ಐ ಆಮ್ ಅಂತೇಳಿ ವಾಕ್ಯ ಪಾಸಿಟಿವ್ ಅಲ್ಲಿ ಇತ್ತು ಅಂತ ಇಟ್ಕೊಳ್ಳಿ, ಆ ವಾಕ್ಯದ ಕ್ವೆಶ್ಚನ್ ಟ್ಯಾಗ್ ನೆಗೆಟಿವ್ ಆಗಿ ಅರೆಂಟ್ ಐ ಅಂತಾನೆ ಯಾವಾಗ್ಲೂ ಬಳಸಬೇಕು. ಅನೇಕ ಬಾರಿ ಪರೀಕ್ಷೆಯಲ್ಲಿ ಬಂದಿದೆ. ಫಾರ್ ಎಕ್ಸಾಂಪಲ್ ಐ ಆಮ್ ಬಿಸಿ ಟುಡೇ ಅಂತಿದೆ, ಇದೇ ವಾಕ್ಯ ಬಂತು ಅಂತ ಇಟ್ಕೊಳ್ಳಿ ಪ್ರಶ್ನೆಯಲ್ಲಿ ಪತ್ರಿಕೆಯಲ್ಲಿ, ಅರೆಂಟ್ ಐ ಇಸ್ ದ ಕ್ವೆಶ್ಚನ್ ಟ್ಯಾಗ್ ಫಾರ್ ದಿಸ್. I am busy today, aren't I is the question tag. ಅದರಲ್ಲಿ ಯಾವುದೇ ವಾಕ್ಯ ಬಂದಿರಲಿ ಐ ಆಮ್ ಅಂತಿತ್ತು ಅಂತ ಮುಗಿತು, ಹಿಂಗೂ ಇರ್ಬೋದು. ಐ ಆಮ್ is contraction form of this. I am watching a series. So ಅದಕ್ಕೂ question tag ಏನು aren't I. So question tag for I am is aren't I. Simple rule. ಅರ್ಥ ಆಯ್ತಾ? ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಯಾವ ವಾಕ್ಯದಲ್ಲಿ ಐ ಆಮ್ ಅಂತ ಬಳಸಿರ್ತಾನೋ ಆ ವಾಕ್ಯದ ಕ್ವೆಶ್ಚನ್ ಟ್ಯಾಗ್ ಯಾವಾಗಲೂ ಏನಾಗಿರುತ್ತೆ ಅರೆಂಟ್ ಐ ಆಗಿರುತ್ತೆ, ಬೇರೆ ಏನು ಆಗಿರೋದಿಲ್ಲ. ಇಸ್ ಇಟ್ ಕ್ಲಿಯರ್? ಆಯ್ತಾ? ಇಷ್ಟೇ ರೂಲ್. ಐ ಆಮ್ ಅಂತ ಬಂದು ವಾಕ್ಯ ಪಾಸಿಟಿವ್ ಇತ್ತು ಅಂದ್ರೆ ಅರೆಂಟ್ ಐ ಅನ್ನೇ ಬಳಸಬೇಕು ಅನ್ನುವಂಥ. ಅಕಸ್ಮಾತ್ ಐ ಆಮ್ ನಾಟ್ ಅಂತ ಇತ್ತು ಅಂತ ಇಟ್ಕೊಳ್ಳಿ, ಆಗ ಆಮ್ ಐ ಆಗಿದೆ. ಕ್ವೆಶ್ಚನ್ ಟ್ಯಾಗ್ ಫಾರ್ ಐ ಆಮ್ ನಾಟ್ ಈಸ್ ಆಮ್ ಐ. ಯಾಕೆಂದ್ರೆ ಐ ಆಮ್ ನಾಟ್ ಅನ್ನೋದು ನೆಗೆಟಿವ್ ಅಲ್ಲಿ ಇದೆ, ಅದನ್ನ ಪಾಸಿಟಿವ್ ಮಾಡೋದಷ್ಟೇ ಆಮ್ ಐ ಅಂತ. ಸೊ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಐ ಆಮ್ ನಾಟ್ ಕಮಿಂಗ್ ಟುಮಾರೋ, ಐ ಆಮ್ ನಾಟ್ ಕಮಿಂಗ್ ಟುಮಾರೋ ಅಂತಿದೆ. ಸೊ ಅದರ ಕ್ವೆಶ್ಚನ್ ಟ್ಯಾಗ್ ಏನು ಆಮ್ ಐ, ಯಾಕೆಂದ್ರೆ ನಾಟ್ ಅಂತ ಬಳಸ್ತಾ ಇದ್ದೀನಿ ಇಲ್ಲಿ. ಐ ಆಮ್ ನಾಟ್ ಅನ್ನೋದ್ರ ಕ್ವೆಶ್ಚನ್ ಟ್ಯಾಗ್ ಏನು ಆಮ್ ಐ, ಬಿಕಾಸ್ ಐ ಆಮ್ ನಾಟ್ ಇಸ್ ನೆಗೆಟಿವ್, ಆಮ್ ಐ ಇಸ್ ಪಾಸಿಟಿವ್. ಸೊ ಈ ಕ್ವೆಶ್ಚನ್ ಟ್ಯಾಗ್ ಗಳನ್ನ ನಾವು ಅರ್ಥ ಮಾಡ್ಕೊಂಡಾಗ ಎಷ್ಟೋ ಸರಿ ನಾವು ಮಾತನಾಡುವಾಗ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಕ್ವೆಶ್ಚನ್ ಟ್ಯಾಗ್ ಬಳಸಬೇಕಾದ ಸಂದರ್ಭ ಬರುತ್ತೆ. ಐ ಆಸ್ಕ್ಡ್ ಯು ಟು ಬ್ರಿಂಗ್ ಮೈ ನೋಟ್ಸ್, ಡಿಡ್ಂಟ್ ಐ ಇಸ್ ಎ ಕ್ವೆಶ್ಚನ್ ಟ್ಯಾಗ್. ಆದ್ರೆ ಸರಿಯಾದ ಕ್ವೆಶ್ಚನ್ ಟ್ಯಾಗ್ ಬಳಸದೆ ಈಗ ನಮ್ಮ ಟೀಚರ್ಸ್ ಸೇರಿದಂತೆ ಎಲ್ಲರೂ ಒಂದೇ ಒಂದು ಯೂನಿವರ್ಸಲ್ ತಪ್ಪು ಕ್ವೆಶ್ಚನ್ ಟ್ಯಾಗ್ ಬಳಸ್ತಿರ್ತಾರೆ. ಅದ್ಯಾವುದು? ಐ ಆಸ್ಕ್ಡ್ ಯು ಟು ಬ್ರಿಂಗ್ ಮೈ ನೋಟ್ಸ್, ಇಸ್ಂಟ್ ಇಟ್? ದಟ್ ಇಸ್ ರಾಂಗ್. ಯೂನಿವರ್ಸಲ್ ಆಗಿ ಎಲ್ಲ ವಾಕ್ಯಗಳಿಗೂ ಇಸ್ಂಟ್ ಇಟ್ ಅಂತ ಬಳಸೋದು ತಪ್ಪು. ಆಯಾ ವಾಕ್ಯಕ್ಕೆ ಯಾವ ಟ್ಯಾಗ್ ಸೂಟ್ ಆಗುತ್ತೋ ಅದನ್ನೇ ಬಳಸಬೇಕು, ರೈಟ್? ನಾನೀಗ ನಾಳೆ ಕ್ಲಾಸಲ್ಲಿ ಬಂದು ಹೇಳ್ತೀನಿ ಅಂತ ಇಟ್ಕೊಳ್ಳಿ, ಏನಂತ ವಿ ಡಿಸ್ಕಸ್ಡ್ ಕ್ವೆಶ್ಚನ್ ಟ್ಯಾಗ್ಸ್ ಯೆಸ್ಟರ್ಡೇ, ಇಸ್ಂಟ್ ಇಟ್? ತಪ್ಪು. ವಿ ಡಿಸ್ಕಸ್ಡ್ ಕ್ವೆಶ್ಚನ್ ಟ್ಯಾಗ್ಸ್, ಡಿಸ್ಕಸ್ಡ್ ಯಾವ ಟೆನ್ಸ್ ಅಲ್ಲಿ ಇದೆ? ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ. ವಿ ಡಿಸ್ಕಸ್ಡ್ ಕ್ವೆಶ್ಚನ್ ಟ್ಯಾಗ್ಸ್ ಯೆಸ್ಟರ್ಡೇ, ಏನಾಗಬೇಕು ಅದು ಕ್ವೆಶ್ಚನ್ ಟ್ಯಾಗ್? ವಿ ಡಿಸ್ಕಸ್ಡ್ ಕ್ವೆಶ್ಚನ್ ಟ್ಯಾಗ್ಸ್ ಯೆಸ್ಟರ್ಡೇ, ಏನಾಗುತ್ತೆ ಕ್ವೆಶ್ಚನ್ ಟ್ಯಾಗ್ ಅದಕ್ಕೆ? ಡಿಡ್ಂಟ್ ವಿ. ವೆರಿ ಗುಡ್ ಪಲ್ಲವಿ ಅವರೇ, ಬಟ್ ಇಟ್ ಡಿಡ್ಂಟ್ ವಿ, ಯಾಕೆಂದ್ರೆ ಹೆಲ್ಪಿಂಗ್ ವರ್ಬ್ ಇಲ್ಲ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸಿಂಪಲ್ ಐಡಿಯಾ, ದಟ್ಸ್ ಆಲ್. ಸೊ ಡಿಡ್ ವಿ ಇಸ್ ದ ಆನ್ಸರ್ ಫಾರ್ ದಟ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಆಮ್ ಅನ್ನೋದ್ರ ಕ್ವೆಶ್ಚನ್ ಟ್ಯಾಗ್ ಅರೆಂಟ್ ಐ ಆಗುತ್ತೆ ಯಾವಾಗಲೂ. ಐ ಆಮ್ ನಾಟ್ ಅನ್ನೋದ್ರ ಕ್ವೆಶ್ಚನ್ ಟ್ಯಾಗ್ ಯಾವಾಗಲೂ ಏನಾಗುತ್ತೆ ಆಮ್ ಐ ಅಂತ ಆಗುತ್ತೆ ಅನ್ನುವಂಥ. ಸೊ ಥರ್ಡ್ ಥಿಂಗ್ ಇಸ್ ದಟ್ ಒನ್. ಮೊದಲನೇದು, ಎರಡನೇದು, ಮೂರನೇ ವಿಷಯ ಆದ ನಂತರ fourth thing you must remember with regards to question tag is I will another question tag. Question tag for I will is won't I. ಸೇಮ್ ಆಗಲೇ ಹೇಳಿದೆ will ಅನ್ನೋದು won't ಆಗುತ್ತೆ ಅಂತ, ಮತ್ತೆ ನೀವು ಮರಿಬಾರ್ದು ಅನ್ನೋದಕ್ಕೆ ರಿಪೀಟ್ ಮಾಡಿದ್ದೀನಿ ಅಷ್ಟೇ. ಕ್ವೆಶ್ಚನ್ ಟ್ಯಾಗ್ ಫಾರ್ ಐ ವಿಲ್ ಇಸ್ won't I. ಹಾಗೇನೆ ಕ್ವೆಶ್ಚನ್ ಟ್ಯಾಗ್ ಫಾರ್ ಐ ವಿಲ್ ನಾಟ್ ಇಸ್ ಇಲ್ಲೂ ಅಷ್ಟೇ ಪಾಸಿಟಿವ್ ಮಾಡಿ will I. ಐ ವಿಲ್ ನಾಟ್ ಅಂದ್ರೂ ಒಂದೇ, ಐ won't ಅಂದ್ರೂ ಒಂದೇ. ಅವೆರಡರದ್ದು ಕ್ವೆಶ್ಚನ್ ಟ್ಯಾಗ್ ಏನಾಗಿರುತ್ತೆ will I ಅಂತ. will ಇದ್ದಿದ್ದು won't ಆಗುತ್ತೆ, won't ಇದ್ದಿದ್ದು ಏನಾಗುತ್ತೆ will ಆಗುತ್ತೆ ಅಷ್ಟೇ. So this is one simple technique which we already discussed. I'm just bringing it to your kind notice because you should not get confused. will ಇರುವ ಕಾರಣಕ್ಕೆ I will, won't I. I will not, I won't, will I. That's all. Okay? Fine. Now, the next very important rule that I'm going to tell you is ಪಾಸಿಟಿವ್ ಇದ್ದಾಗ ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಇದ್ದಾಗ ಪಾಸಿಟಿವ್ ಮಾಡಬೇಕು ಅಂತ ಹೇಳಿದ್ನಲ್ವಾ. ನೆಗೆಟಿವ್ ಪದ ಎಲ್ಲ ನಮ್ಗೆ ಹೇಗೆ ಗೊತ್ತಾಗ್ತಾ ಇತ್ತು? ನಾಟ್, NOT, ನಾಟ್ ಅಂತ ಇರ್ತಾ ಇತ್ತು. ಅಥವಾ ಕಂಟ್ರಾಕ್ಷನ್ ಮಾಡಿದಾಗ ಅರೆಂಟ್ ಅಂತ, ದೇ ಆರೆಂಟ್ ಬಿಸಿ, ಆರ್ ದೇ, ಆ ಥರ ಇರ್ತಾ ಇತ್ತು. ಅಥವಾ ದೇ ಆರ್ ನಾಟ್ ಬಿಸಿ ಅಂತ, ನಾಟ್ ಒಂದೇ ಅರೆಂಟ್ನು ಒಂದೇ. ನೆಗೆಟಿವ್ ಟರ್ಮ್ ನಾಟ್ ಅನ್ನೋದು ಕಾಣ್ತಾ ಇತ್ತು ಅಥವಾ ನೋ ಅನ್ನೋದು ಕಾಣ್ತಾ ಇತ್ತು.
ಇದಲ್ಲದೆ ಕೆಲವು ಪದಗಳಿದಾವೆ, ದೇ ಆರ್ ಬೇಸಿಕಲಿ ಬೈ ನೇಚರ್ ನೆಗೆಟಿವ್ ವರ್ಡ್ಸ್. ನಾಟ್ ಅಂತ ಎಕ್ಸ್ಟ್ರಾ ಇರೋದಿಲ್ಲ ಆ ವಾಕ್ಯದಲ್ಲಿ. ಯಾವ ವಾಕ್ಯದಲ್ಲಿ ಈಗ ನಾನು ಹೇಳ್ತಾ ಇರುವ ಪದಗಳಿದಾವೋ ಅವು ಆ ಇಡೀ ವಾಕ್ಯವನ್ನ ನೆಗೆಟಿವ್ ವಾಕ್ಯವನ್ನಾಗಿ ಪರಿವರ್ತಿಸ್ತವೆ. ಆಗ ನೀವು ಪಾಸಿಟಿವ್ ಟ್ಯಾಗ್ ಅನ್ನ ಬಳಸಬೇಕು. ಯಾವುದು ಆ ಪದಗಳು? ಹಾರ್ಡ್ಲಿ, ರೇರ್ಲಿ, ನೆವರ್, ನನ್, seldom. Hardly, rarely, never, none, seldom, scarcely. Yes, ಇವಿಷ್ಟು ಪದಗಳಿದಾವಲ್ಲ, ದೇ ಆರ್ ನೆಗೆಟಿವ್ ಬೈ ನೇಚರ್. ಯಾವ ವಾಕ್ಯಗಳಲ್ಲಿ ಈ ಪದಗಳನ್ನು ಬಳಸಲಾಗಿರುತ್ತೋ ಅದರ ಅರ್ಥ ಆ ವಾಕ್ಯ ನೆಗೆಟಿವ್ ಅಲ್ಲಿ ಇದೆ ಅಂತ. ನೀವು ಅಲ್ಲೂ ಡಸಂಟ್, ಡೋಂಟ್, ಡಿಡೆಂಟ್ ಅಂತ ಬಳಸಬಾರ್ದು. ಡಸ್, ಡಿಡ್, ಡೂ ಅನ್ನುವ ಪಾಸಿಟಿವ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಬೇಕೇ ಹೊರತು ನೆಗೆಟಿವ್ ಅಲ್ಲ ಕ್ವಶನ್ ಟ್ಯಾಗ್ ಬರೆಯುವಾಗ. ಫಾರ್ ಎಕ್ಸಾಂಪಲ್ ನೋಡಿ, he hardly comes to my home. ಅವನ ಮನೆಗೆ ತುಂಬಾ ಅಪರೂಪಕ್ಕೆ ಬರ್ತಾನೆ ಅಥವಾ ಬರೋದೇ ಇಲ್ಲ ಅನ್ನೋದು ಅದರ ಅರ್ಥ. ಹಾರ್ಡ್ಲಿ ಇಸ್ ಎ ನೆಗೆಟಿವ್ ವರ್ಡ್. ಐ ಆಮ್ ವರ್ಕಿಂಗ್ ವೆರಿ ಹಾರ್ಡ್. ಇದು ಮುಂದೆ ಪರೀಕ್ಷೆಯಲ್ಲಿ ಬಂದಿದೆ, ಏನು ಎರರ್ ಐಡೆಂಟಿಫಿಕೇಶನ್ಗೆ ವಿ ಆರ್ ವರ್ಕಿಂಗ್ ವೆರಿ ಹಾರ್ಡ್ ಅಂತಾನೆ ಕೊಟ್ಟಿದ್ದಾರೆ. ಹಾರ್ಡ್ ಅಂತ ಕೊಟ್ಟಿದ್ರೆ ಸರಿ, ವಿ ಆರ್ ವರ್ಕಿಂಗ್ ವೆರಿ ಹಾರ್ಡ್ಲಿ ಫಾರ್ ದ ಎಕ್ಸಾಮ್ ಅಂತಿದೆ. ಸೊ ಹಾರ್ಡ್ಲಿ ಇಸ್ ದ ಎರರ್ ಇನ್ ದಟ್ ಸೆಂಟೆನ್ಸ್. ಯಾಕೆ ಅಂದ್ರೆ ಹಾರ್ಡ್ಲಿ ಅಂದ್ರೆ ಅರ್ಥ ನೀವೇನು ಓದ್ತಾನೆ ಇಲ್ಲ. ಮನೆಯಿಂದ ಫೋನ್ ಮಾಡಿದವರಿಗೆ ಐ ಆಮ್ ವರ್ಕಿಂಗ್ ವೆರಿ ಹಾರ್ಡ್ಲಿ ಹಿಯರ್ ಅಂತ ಹೇಳ್ಬೇಡಿ, ಅದರ ಅರ್ಥ ನೀವೇನು ಓದ್ತಾ ಇಲ್ಲ ಅಂತ ಅರ್ಥ. ಇಟ್ಸ್ ಎ ನೆಗೆಟಿವ್ ಟರ್ಮ್. ಐ ಆಮ್ ವರ್ಕಿಂಗ್ ವೆರಿ ಹಾರ್ಡ್ ಅಂದ್ರೆ ಕಷ್ಟಪಟ್ಟು ಓದ್ತಿದ್ದೀರಾ ಅಂತ. ಓಕೆ, ಸೊ ಹಾರ್ಡ್ಲಿ ಇಸ್ ಎ ನೆಗೆಟಿವ್ ವರ್ಡ್. ಕಮ್ಸ್ ಅನ್ನೋದು ಹೇಳ್ತಾ ಇದೆ ಈ ವಾಕ್ಯ ಯಾವ ಟೆನ್ಸ್ ಅಲ್ಲಿ ಇದೆ? ನಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಹಿ ಹಾರ್ಡ್ಲಿ ಕಮ್ಸ್ ಟು ಮೈ ಹೋಮ್. ಕ್ವೆಶ್ಚನ್ ಟ್ಯಾಗ್ ಏನಾಗುತ್ತೆ? ಡಸ್ ಹಿ. ಶಶಿಕಲಾ ಅವರು ಬರೆದಿದ್ದಾರೆ, ವೆರಿ ಗುಡ್. ಡಸ್ ಹಿ ಇಸ್ ದ ಆನ್ಸರ್ ಫಾರ್ ದಿಸ್. he hardly comes to my home. does he ಅನ್ನೋದು ಏನಾಗುತ್ತೆ? ಆನ್ಸರ್ ಆಗುತ್ತೆ. got it? yes. next one, they never, past tense ಅಲ್ಲಿ ಇದೆ. they never attended the seminars. they never attended the seminars. ಅಟೆಂಡೆಡ್ ಅನ್ನೋದು ಕ್ಲೂ ಕೊಡುತ್ತೆ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ನೆವರ್ ಅನ್ನೋದು ಈ ವಾಕ್ಯ ನೆಗೆಟಿವ್ ಅಲ್ಲಿ ಇದೆ ಅನ್ನೋದು ನಮ್ಗೆ ಹೇಳ್ತಾ ಇದೆ. ಹಾಗಾಗಿ ಕ್ವೆಶ್ಚನ್ ಏನಾಗಬೇಕು ಇದಕ್ಕೆ? ಡಿಡ್ ದೇ. ದೇ ನೆವರ್ ಅಟೆಂಡೆಡ್ ದ ಸೆಮಿನಾರ್ಸ್ ಅಂತಿರೋದು ನೆವರ್ ಅನ್ನುವ ಪದ ವಾಕ್ಯವನ್ನ ನೆಗೆಟಿವ್ ಮಾಡಿದೆ. ಅಟೆಂಡೆಡ್ ಕ್ಲೂ ಕೊಡ್ತಾ ಇದೆ, ದಿಸ್ ಇಸ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ದ ಟ್ಯಾಗ್ ಶುಡ್ ಬಿ ಡಿಡ್ ದೇ. ವೆರಿ ಗುಡ್, ಡಿಡ್ ದೇ ಇಸ್ ಕರೆಕ್ಟ್. ಸೊ ಈ ತರ ಇವಿಷ್ಟರಲ್ಲಿ ಯಾವ್ದಾದ್ರು ಪದಗಳಿದ್ದ ನೋಡಿ. ಗಾದೆ ಕೇಳಿರ್ತೀರ ಇಂಗ್ಲಿಷ್ ಅಲ್ಲಿ, ಬಾರ್ಕಿಂಗ್ ಡಾಗ್ಸ್ ಸೆಲ್ಡಮ್ ಬೈಟ್. ಬೊಗಳುವ ನಾಯಿಗಳು ಕಚ್ಚುವುದಿಲ್ಲ ಅಂತ. ಇಲ್ಲ ಅನ್ನೋದನ್ನ, ಬೈಟ್ ಅಂದ್ರೆ ಕಚ್ಚೋದು, ಕಚ್ಚುವುದಿಲ್ಲ ಅನ್ನೋದನ್ನ ಕನ್ವೆ ಮಾಡ್ತಾ ಇರುವ ಪದ ಯಾವುದು ಆ ಇಡೀ ವಾಕ್ಯದಲ್ಲಿ ಅಂದ್ರೆ ಸೆಲ್ಡಮ್. ಮೀನ್ಸ್ ನೆಗೆಟಿವ್, ಇಲ್ಲ. ಗೊತ್ತಾಯ್ತಾ? ಸೊ ಬಾರ್ಕಿಂಗ್ ಡಾಗ್ಸ್ ಸೆಲ್ಡಮ್ ಬೈಟ್ಸ್. ಆಕ್ಷನ್ ಟ್ಯಾಗ್ ಬರೆಯೋಣ ನೋಡೋಣ. ಬಾರ್ಕಿಂಗ್ ಡಾಗ್ಸ್ ಸೆಲ್ಡಮ್ ಬೈಟ್. ಡಾಗ್ಸ್ ಪ್ಲೂರಲ್ ಇರೋದ್ರಿಂದ ಬೈಟ್ ಅಂತ ಆಗಿದೆ, ಬೈಟ್ಸ್ ಆಗಿಲ್ಲ. ಬಾರ್ಕಿಂಗ್ ಡಾಗ್ಸ್ ಸೆಲ್ಡಮ್ ಬೈಟ್. ಕ್ವೆಶ್ಚನ್ ಟ್ಯಾಗ್ ಏನಾಗುತ್ತೆ ಇದಕ್ಕೆ? ಬಾರ್ಕಿಂಗ್ ಡಾಗ್ಸ್ ಪ್ಲೂರಲ್ ಇದೆ. ಬಾರ್ಕಿಂಗ್ ಡಾಗ್ಸ್ ಪ್ಲೂರಲ್ ಅಲ್ಲಿ ಇದೆ. ಸೆಲ್ಡಮ್, ಸೆಲ್ಡಮ್ ಅನ್ನೋದು ಈ ವಾಕ್ಯವನ್ನು ನೆಗೆಟಿವ್ ಅಲ್ಲಿ ಮಾಡಿದೆ. ಬೈಟ್ ಅನ್ನೋದು ಕ್ಲೂ ಕೊಡ್ತಾ ಇದೆ. ದ ಸೆಂಟೆನ್ಸ್ ಇಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಬಾರ್ಕಿಂಗ್ ಡಾಗ್ಸ್ ಸೆಲ್ಡಮ್ ಬೈಟ್. ಏನಾಗುತ್ತೆ ಕ್ವೆಶ್ಚನ್ ಟ್ಯಾಗ್ ಅದಕ್ಕೆ? ಡು ದೇ. ಕ್ವೆಶ್ಚನ್ ಟ್ಯಾಗ್ ಫಾರ್ ದಟ್ ಇಸ್ ಡು ದೇ. ಯಾಕೆ? ಬಾರ್ಕಿಂಗ್ ಡಾಗ್ಸ್ ಪ್ಲೂರಲ್, ಸೆಲ್ಡಮ್ ಅನ್ನೋದು ವಾಕ್ಯನ ನೆಗೆಟಿವ್ ಮಾಡಿದೆ, ಇಲ್ಲ ಅಂತ. ಬೈಟ್ ಅನ್ನೋದು ಕ್ಲೂ ಕೊಡ್ತಾ ಇದೆ, ಇಟ್ ಇಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಬಾರ್ಕಿಂಗ್ ಡಾಗ್ಸ್ ಸೆಲ್ಡಮ್ ಬೈಟ್. ದ ಆನ್ಸರ್ ಶುಡ್ ಬಿ ಡು ದೇ. ಗೊತ್ತಾಗ್ತಿದೆಯಲ್ಲ? ಸೊ ಈ ಪದಗಳನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಹಾರ್ಡ್ಲಿ, ರೇರ್ಲಿ, ಸ್ಕೇರ್ಸ್ಲಿ, ನೆವರ್, ನನ್ ಮತ್ತೆ ಯಾವುದು? ಸೆಲ್ಡಮ್. ಈ ಪದಗಳು ಬೈ ನೇಚರ್ ದೋಸ್ ಆರ್ ಆಲ್ರೆಡಿ ಇನ್ ನೆಗೆಟಿವ್. ಅವು ಆಲ್ರೆಡಿ ನೆಗೆಟಿವ್ ಆಗಿರುವ ಕಾರಣಕ್ಕೆ ಅವುಗಳಿಗೆ ಆಡ್ ಮಾಡುವ ಕ್ವೆಶ್ಚನ್ ಟ್ಯಾಗ್ ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಅಲ್ಲ. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್. ಓಕೆ, ಫೈನ್. ನೆಕ್ಸ್ಟ್ ಒನ್, ವೆರಿ ಇಂಪಾರ್ಟೆಂಟ್ ಒನ್. ಇತ್ತೀಚಿನ ಅನೇಕ ಪರೀಕ್ಷೆಗಳಲ್ಲಿ ಬಂದಿದೆ. ಕ್ವೆಶ್ಚನ್ ಟ್ಯಾಗ್ ಫಾರ್ ಲೆಟ್ಸ್. ಲೆಟ್ಸ್ ಅಂದ್ರೆ ನಥಿಂಗ್ ಬಟ್ ಲೆಟರ್ಸ್ ಅಂತ. ಐ ಆಮ್ ತರನೇ ಇದನ್ನು ಒಂದು ನೆನ್ಪಿಟ್ಕೊಂಡ್ಬಿಡಿ. ಕ್ವೆಶ್ಚನ್ ಟ್ಯಾಗ್ ಫಾರ್ ಲೆಟರ್ಸ್ ಇಸ್ ಆಲ್ವೇಸ್ ಶಲ್ ಬಿ. ಲೆಟ್ಸ್ ಅನ್ನೋದ್ರಿಂದ ವಾಕ್ಯ ಶುರುವಾಗಿತ್ತು ಅಂದ್ರೆ ಅದರ ಕ್ವೆಶ್ಚನ್ ಟ್ಯಾಗ್ ಏನಾಗಿರುತ್ತೆ? ಯಾವಾಗಲೂ ಶೆಲ್ ಬಿ ಅಂತ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಡ್ಯಾನ್ಸ್. ಕ್ವೆಶ್ಚನ್ ಟ್ಯಾಗ್ ಏನು?
shall we. Positive, negative ಏನು ನೋಡಂಗಿಲ್ಲ ಇಲ್ಲಿ. The basic idea of question tag is to confirmation ಆಗಿರೋದ್ರಿಂದ let's dance tonight. Shall we? ಅಷ್ಟೇ. Shall we is the question tag for this. Ready? Let's ಅಂದ್ರೆ let us ಅಂತ ಇದೆ ನನಗೆ. Let us party tonight. Let us party tonight. ಅದಕ್ಕೂ ಕೂಡ ಕ್ವಶನ್ ಟ್ಯಾಗ್ ಏನಾಗುತ್ತೆ shall we. ಮೊನ್ನೆ ತೋರಿಸ್ತೀನಿ ನಿಮ್ಗೆ ಆಮೇಲೆ ಕ್ವಶನ್ಸ್ ನ ಒಂದು ಪರೀಕ್ಷೆಯಲ್ಲಿ ಇದು ಬಂದಿದೆ. ಕ್ವಶನ್ ಟ್ಯಾಗ್ ಫಾರ್ ಲೆಟರ್ಸ್ ಇಸ್ ಆಲ್ವೇಸ್ shall we. ಲೆಟ್ಸ್ ಅಂತ ಯಾವ ವಾಕ್ಯ ಬಂದಿತ್ತು ಅಂದ್ರೆ ಮುಗೀತು, ಅದರ ಕ್ವಶನ್ ಟ್ಯಾಗ್ ಏನಾಗುತ್ತೆ ಯಾವಾಗಲೂ shall we ಅಂತ ಆಗುತ್ತೆ. ಲೆಟ್ಸ್ ಡ್ಯಾನ್ಸ್, ಲೆಟ್ಸ್ ಡೂ ದಿಸ್, ಲೆಟ್ಸ್ ಡೂ ದಟ್, ಲೆಟ್ಸ್ ಗೋ ಟು ದ ಮೂವಿ, ವಾಟ್ ಏನೇ ಇರಲಿ ಅದಕ್ಕೆ ಕ್ವಶನ್ ಟ್ಯಾಗ್ ಏನಾಗುತ್ತೆ shall we ಅಂತ ಆಗುತ್ತೆ ಅನ್ನುವಂಥದ್ದು. ಸೊ ಪಾಸಿಟಿವ್ ನೆಗೆಟಿವ್ ನೋಡೋ ಹಾಗಿಲ್ಲ. ಲೆಟ್ಸ್ ಅಂತ ಬಂತು ವಾಕ್ಯದಲ್ಲಿ ಅಂದ್ರೆ ಮುಗಿತು. ವಿ ಹ್ಯಾವ್ ಟು ಮೇಕ್ ಕ್ವಶನ್ ಟ್ಯಾಗ್ ಆಸ್ shall we. ಬೇಸಿಕಲಿ ಕ್ವಶನ್ ಟ್ಯಾಗ್ ಫಾರ್ ಲೆಟರ್ಸ್ ಇಸ್ ವಾಟ್ shall we ಅನ್ನುವಂಥದ್ದು ಆಯ್ತು. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿ ಇದ್ರ ಜೊತೆಗೆ ಇನ್ನೂ ಒಂದು ಸಿಂಪಲ್ ರೂಲ್ ಇದೆ, ಅದನ್ನ ನಾನು ಆಫ್ಟರ್ ದಿ ಬ್ರೇಕ್ ಹೇಳ್ತೀನಿ. 12:28 it's time for us to go for breaks. Once we come back from the break I'll explain that additional rule. ಇನ್ನೊಂದು ಯಾವ ರೂಲ್ ಇದೆ ಅದನ್ನ ಎಕ್ಸ್ಪ್ಲನೇಷನ್ ಮಾಡಿಕೊಂಡು ಆ ನಂತರ ಕ್ವೆಶ್ಚನ್ ಟ್ಯಾಗ್ಸ್ ಮೇಲಿನ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಅನ್ನುವಂಥದ್ದು. ಸೊ ಆಸ್ ಆಫ್ ನೌ ವಾಟ್ ವಿ ಹ್ಯಾವ್ ಲರ್ನ್ಡ್ ಇಸ್ ಕ್ವೆಶ್ಚನ್ ಟ್ಯಾಗ್ಸ್ ಅಂದ್ರೆ ಏನು, ಅವುಗಳನ್ನ ಹೇಗೆ ಬರೀತೀವಿ, ಟೆನ್ಸಸ್ ಚೇಂಜ್ ಆಗಬಾರ್ದು, ಪಾಸಿಟಿವ್ ನೆಗೆಟಿವ್, ನೆಗೆಟಿವ್ ಪಾಸಿಟಿವ್ ಆಗುವಂಥದ್ದು, ಕೇವಲ ಕಾಂಟ್ರಾಕ್ಷನ್ ಫಾರ್ಮ್ಗಳನ್ನು ಮಾತ್ರ ಬಳಸುವಂಥದ್ದು, ಆ ನಂತರ ಪ್ರಾಪರ್ ನೌನ್ಸ್ ಅನ್ನ ಬಳಸಬಾರ್ದು, ಪ್ರೊನೌನ್ಗಳನ್ನು ಮಾತ್ರ ಬಳಸಬೇಕು ಅನ್ನುವಂಥದ್ದು. ರೂಲ್ ಬೈ ರೂಲ್ ಹೋಗೋದಾದ್ರೆ ಟೆನ್ಸಸ್ ಶುಡ್ ನಾಟ್ ಚೇಂಜ್, ಪಾಸಿಟಿವ್ ನೆಗೆಟಿವ್, ನೆಗೆಟಿವ್ ಪಾಸಿಟಿವ್. ಆಮೇಲೆ ಹೆಲ್ಪಿಂಗ್ ವರ್ಬ್ ಇದ್ದಾಗ ಅದೇ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಿ ವೈಸ್ ವರ್ಸ ಮಾಡ್ತೀವಿ. ಇಲ್ಲೇ ಹೋದಾಗ ಡೂ ಫಾರ್ಮ್ ಆಫ್ ವರ್ಬ್ ಅನ್ನ ಟೆನ್ಸ್ಗೆ ಅಕಾರ್ಡಿಂಗ್ಲಿ ವಿ ಯೂಸ್. ಅದಾದ ನಂತರ ಕಲ್ತಿದ್ದು ಕ್ವೆಶ್ಚನ್ ಟ್ಯಾಗ್ ಫಾರ್ ಐ ಆಮ್ ಇಸ್ ಆಲ್ವೇಸ್ ಅರೆಂಟ್ ಐ. ನಂತರ ಕ್ವೆಶ್ಚನ್ ಟ್ಯಾಗ್ ಫಾರ್ ಲೆಟರ್ಸ್ ಇಸ್ ಆಲ್ವೇಸ್ shall we. ಆನಂತರ ಕ್ವೆಶ್ಚನ್ ಟ್ಯಾಗ್ ಫಾರ್ ಐ ವಿಲ್ ಇಸ್ won't I. ವಿಲ್ ಅನ್ನೋದು won't ಆಗುತ್ತೆ, ವಿಲ್ ನಾಟ್ ಇದ್ದಿದ್ದು ವಿಲ್ ಆಗುತ್ತೆ, ಅಥವಾ won't ಇರೋದು ವಿಲ್ ಆಗುತ್ತೆ. ಆನಂತರ ಕ್ವೆಶ್ಚನ್ ಟ್ಯಾಗ್ ಫಾರ್ ದ ವರ್ಡ್ಸ್, ಐ ಮೀನ್ ಫಾರ್ ದ ಸೆಂಟೆನ್ಸಸ್ ವಿಚ್ ಹ್ಯಾವ್ ಎನಿ ಆಫ್ ದೀಸ್ ವರ್ಡ್ಸ್, ದ ಎಂಟೈರ್ ಸೆಂಟೆನ್ಸ್ ಬಿಕಮ್ಸ್ ನೆಗೆಟಿವ್. ಯಾವುದದು? ಹಾರ್ಡ್ಲಿ, ರೇರ್ಲಿ, ನೆವರ್, ಸೆಲ್ಡಮ್, ಸ್ಕೇರ್ಸ್ಲಿ, ನನ್. ನನ್ ಮೀನ್ಸ್ ನಥಿಂಗ್ ಬಟ್ ನೋ ಒನ್. ಸೊ ಇವೆಲ್ಲ ನೆಗೆಟಿವ್ ಪದಗಳಾಗಿರೋದ್ರಿಂದ ವಾಕ್ಯವನ್ನ ನೆಗೆಟಿವ್ ಮಾಡ್ತವೆ. ಹಾಗಾಗಿ ಅಂತ ವಾಕ್ಯಕ್ಕೆ ನಾವು ಸೇರಿಸಬೇಕಾದ ಟ್ಯಾಗ್ ಯಾವುದು? ಪಾಸಿಟಿವ್ ಅಂತ. ಸೊ ದಟ್ ಇಸ್ ಓನ್ಲಿ ಒನ್ ಥಿಂಗ್ ವಿಚ್ ಇಸ್ ಲೆಫ್ಟ್ ಔಟ್. ಕ್ಲಾಸ್ ಆಫ್ಟರ್ ದಿ ಬ್ರೇಕ್ ಅದು ಯಾವುದು ಅಂತ ಹೇಳಿ ದೆನ್ ಇಂಪರೇಟಿವ್ ಸೆಂಟೆನ್ಸಸ್ಗೆ ಕ್ವೆಶ್ಚನ್ ಬಿಡಿಸುವಾಗ ಪೋಲ್ ಕೊಡಿ ಸರ್. ಪೋಲ್ ಅಂದ್ರೆ ಆನ್ಸರ್ ಯಾವುದು ಅನ್ನೋದ್ರನ್ನ ಪೋಲ್ ಎಲ್ಲ ಏನಲ್ಲ, ನಾನು ಟೈಮ್ ಕೊಡ್ತೀನಿ. Verify the answers. Okay, don't worry. So we shall discuss after the break. Now we are